ಹ್ಮ್ ಸೋಮವಾರ ಅಂದ್ರೆ 23ನೇ ತಾರೀಕು ರಾಮಾನುಜಾಚಾರ್ಯರ ಆವಿರ್ಭಾವ ದಿವಸ ಗೌಡಿಯ ವೈಷ್ಣವ ಪಂಚಾಂಗದ ಪ್ರಕಾರ. ಆದ್ದರಿಂದ ಆವತ್ತೇ ಈ ಚರ್ಚೆಯನ್ನ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಅದನ್ನ ಮಾಡಕ್ಕೆ ಆವತ್ತು ಆಗಲಿಲ್ಲ. ಅದರಿಂದ ಇವತ್ತು ಆ ಚರ್ಚೆಯನ್ನ ನಾವು ಮಾಡ್ತಾ ಇದ್ದೇವೆ. ಮಹಾನ್ ಆಚಾರ್ಯರ ಜೀವನ ನಮಗೆ ಬಹಳ ಸ್ಫೂರ್ತಿದಾಯಕ ಅಲ್ವಾ? ಏಕೆಂದ್ರೆ ಭಕ್ತಿ ಕೇವಲ ತಾತ್ವಿಕವಾಗಿಯೇ ಉಳ್ಕೊಳ್ಳುತ್ತೆ ನಮಗೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಅದನ್ನ ವ್ಯಾವಹಾರಿಕವಾಗಿ ಭಕ್ತರ, ವಿಶೇಷವಾಗಿ ಪರಿಶುದ್ಧ ಭಕ್ತರ ಜೀವನದಲ್ಲಿ ಎಲ್ಲಿಯವರೆಗೆ ನಾವು ನೋಡೋದಿಲ್ಲ ಅಲ್ಲಿವರೆಗೆ ಭಕ್ತಿಯ ತತ್ವಗಳು ತಾತ್ವಿಕವಾಗಿಯೇ ನಮ್ಮಲ್ಲಿ ಉಳ್ಕೊಳ್ಳುತ್ತೆ ಅಲ್ವಾ? ಥಿಯರಿಟಿಕಲ್ ಅಂತ ಹೇಳ್ತಾರಲ್ಲ, ಪ್ರಾಕ್ಟಿಕಲ್ ಆಗಿ ಭಕ್ತರ ಜೀವನದಲ್ಲಿ, ಅದು ವಿಶೇಷವಾಗಿ ಮಹಾನ್ ಆಚಾರ್ಯರ ಜೀವನದಲ್ಲಿ ಯಾವಾಗ ನಾವು ನೋಡ್ತೀವಿ ಆವಾಗ ನಮಗೆ ಖಚಿತವಾಗತ್ತೆ ಕೃಷ್ಣ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾ ಇದ್ದಾನೆ, ಶಾಸ್ತ್ರದಲ್ಲೆಲ್ಲ ಭಗವಂತ ಮತ್ತೆ ಅವನ ಪರಿಶುದ್ಧ ಭಕ್ತರು ಏನ್ ಹೇಳಿದ್ದಾರೆ ಅದು ಖಂಡಿತವಾಗ್ಲೂ ವ್ಯಾವಹಾರಿಕ, ಅದು ಕೇವಲ ಕಾಲ್ಪನಿಕ ಅಲ್ಲ. ಎಷ್ಟೊಂದ್ಸತಿ ಇಲ್ಲ ಅಂದ್ರೆ ನಾವೇನಂದ್ಕೋತೀವಿ ಅಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಯಾವ ಯಾವ ಗುಣಗಳನ್ನ ಅಪೇಕ್ಷಿಸ್ತಾ ಇದ್ದಾನೆ ತನ್ನ ಭಕ್ತರ ಜೀವನದಲ್ಲಿ, ಆ ಎಲ್ಲಾ ಗುಣಗಳನ್ನು ಒಟ್ಟಿಗೆ ಒಮ್ಮೆ ಒಬ್ಬನೇ ಒಂದೇ ಒಂದು ಭಕ್ತನ ಜೀವನದಲ್ಲಿ ನೋಡುವುದು ಪ್ರಾಯಃ ಅಸಾಧ್ಯ. ಅದು ಕೇವಲ ಕಾಲ್ಪನಿಕ ಅಂತ ನಾವು ಅಂದ್ಕೋತೀವಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಮಹಾನ್ ವೈಷ್ಣವ ಆಚಾರ್ಯರ ನಮಗಿಂತ ಕೇವಲ ಒಂದು 100 ವರ್ಷಗಳ ಹಿಂದೆ ಬದುಕಿದ್ದಂತಹ ಮಹಾನ್ ವೈಷ್ಣವ ಆಚಾರ್ಯರ ಜೀವನದಲ್ಲಿ ನಾವು ತಿಳ್ಕೊಳ್ಳೋದಿಲ್ಲ ಅಲ್ಲಿಯವರೆಗೆ. ಅದರಿಂದ ಮಹಾನ್ ಆಚಾರ್ಯರ ಜೀವನದಲ್ಲಿ ಅನೇಕ ಅಸಾಮಾನ್ಯವಾದಂತಹ ಘಟನೆಗಳನ್ನ ನಾವು ನೋಡ್ತೀವಿ, ಅಸಾಮಾನ್ಯವಾಗಿರ್ತಕ್ಕಂತಹ ಕ್ರಿಯೆಗಳನ್ನ ಅವರು ಮಾಡೋದನ್ನ ನಾವು ನೋಡ್ತೀವಿ. ಆ ಅಸಾಮಾನ್ಯ ಕ್ರಿಯೆಗಳ ಹಿಂದೆ ಯಾವುದೋ ಒಂದು ಭಕ್ತಿಯ ತತ್ವ ಅಡಗಿರ್ತದೆ. ಅದನ್ನ ಯಾವಾಗ ನಾವು ಅರ್ಥ ಮಾಡ್ಕೋತೀವಿ ಆವಾಗ ನಾವು ನಮ್ಮ ಭಕ್ತಿಯ ಜೀವನದಲ್ಲಿ ಸಫಲರಾಗ್ತೀವಿ ಅಲ್ವಾ? ಅದರಿಂದ ಇಂತಹ ವಿಶೇಷವಾದಂತಹ ದಿವಸಗಳಲ್ಲಿ ನಾವು ಆ ಮಹಾನ್ ಆಚಾರ್ಯರ ಜೀವನದ ಬಗ್ಗೆ ಚರ್ಚೆ ಮಾಡುವುದು ಅತ್ಯವಶ್ಯಕ. ನಮ್ಮ ಭಕ್ತಿಮಯ ಜೀವನದ ವೃದ್ಧಿಗೋಸ್ಕರ ಅಂತಹ ಮಹಾನ್ ಆಚಾರ್ಯರ ಜೀವನದ ಬಗ್ಗೆ ಚರ್ಚೆಯನ್ನು ಮಾಡುವುದು ಬಹಳ ಪಂಚಾಂಗದಲ್ಲಿ ಅನೇಕ ವೈಷ್ಣವ ಆಚಾರ್ಯರ ಆವಿರ್ಭಾವ ಮತ್ತು ತಿರೋಭಾವ ದಿವಸ ಬರ್ತದೆ ಅಲ್ವಾ? ಸಂಪ್ರದಾಯವನ್ನ ಪ್ರವರ್ತಿಸಿದಂತಹ ಆಚಾರ್ಯರ ಪೈಕಿ ಕೆಲವು ನಮ್ಮದೇ ಆದಂತಹ ಗೌಡಿಯ ಸಂಪ್ರದಾಯದಲ್ಲಿ ನೋಡಿದ್ರೆ ಚೈತನ್ಯ ಮಹಾಪ್ರಭುಗಳಿಗೆ ನಾವು ಅತಿ ಮುಖ್ಯವಾದಂತಹ ಸ್ಥಾನವನ್ನ ಕೊಡ್ತೀವಿ. ಅವರಿಂದಲೇ ಪ್ರಾಯಃ ಮಾಧವೇಂದ್ರಪುರಿ, ಈಶ್ವರಪುರಿ ಮತ್ತೆ ಚೈತನ್ಯ ಮಹಾಪ್ರಭುಗಳು ಈ ಮೂರವರಿಂದನೇ ಈ ಗೌಡಿಯ ಧಾರೆ ಅನ್ನೋದೇನಿದೆ ಅದು ಪ್ರವರ್ತನೆಗೊಂಡಿದೆ. ಅದರಿಂದ ಅವರ ಸ್ಥಾನ ಬಹಳ ವಿಶೇಷವಾದಂತು. ಅದೇ ರೀತಿಯಲ್ಲಿ 4 ಸಂಪ್ರದಾಯದಲ್ಲಿ ನೋಡಿದ್ರೆ 4 ಸಂಪ್ರದಾಯಗಳಲ್ಲೂ ಒಬ್ಬೊಬ್ಬ ಪರಿವರ್ತಕಾಚಾರ್ಯ ಅಥವಾ ಪ್ರವರ್ತಕಾಚಾರ್ಯ ಅಂತ ಒಬ್ರು ಇರ್ತಾರೆ. ಪ್ರವರ್ತಕ ಅಂತ ಹೇಳಿದ್ರೆ ಅವರಿಂದ ಪ್ರಾಯಃ ಆ ಸಂಪ್ರದಾಯ ಬಹಳ ಸುಷ್ಟು ರೂಪವನ್ನ, ಅಂದ್ರೆ ಬಹಳ ವ್ಯವಸ್ಥಿತವಾಗಿರ್ತಕ್ಕಂತಹ ರೂಪವನ್ನ ಪಡೆದುಕೊಳ್ತು ಅಂತ ಹೇಳ್ತೀವಿ ಅಲ್ವಾ? ಅದರಿಂದ ಶ್ರೀ ಸಂಪ್ರದಾಯದಲ್ಲಿ ರಾಮಾನುಜಾಚಾರ್ಯರ ಸ್ಥಾನ ಬಹಳ ಮುಖ್ಯವಾದಂತಹದ್ದು, ಮತ್ತೆ ಇರ್ರಿಪ್ಲೇಸಬಲ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರಲ್ಲ, ಅವರ ಸ್ಥಾನವನ್ನ ಯಾರು ಕೂಡ ಬೇರೆ ಯಾವುದೇ ಆಚಾರ್ಯರು, ಮುಂಚಿನ ಆಚಾರ್ಯರಾಗಲಿ ಆಮೇಲೆ ಬಂದ ಆಚಾರ್ಯರಾಗಲಿ ಅವರ ಸ್ಥಾನವನ್ನ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಅಂತ ಶ್ರೀ ವೈಷ್ಣವರು ಹೇಳ್ತಾರೆ. ಮತ್ತೆ ರಾಮಾನುಜಾಚಾರ್ಯರ ಜೀವನದಲ್ಲಿ ನಾವು ನೋಡಿದ್ರೆ ಅವರ ಶಿಷ್ಯರು ಯಾರಿದ್ರು, ಅವರ ಶಿಷ್ಯರ ಜೊತೆಗೆ ಅವರ ಸಂಬಂಧ ಬಹಳ ಅಪೂರ್ವವಾದಂತಹ ಸಂಬಂಧವಾಗಿತ್ತು. ಕೇವಲ ಒಬ್ಬ ಶಿಷ್ಯ ಮಾತ್ರ ಅಲ್ಲ, ಅನೇಕ ಶಿಷ್ಯರು. ಆ ಎಲ್ಲಾ ಶಿಷ್ಯರ ಜೊತೆಯಲ್ಲಿ ಅವರ ಸಂಬಂಧ ಎಷ್ಟು
ಆ ಸುಲಲಿತವಾಗಿತ್ತು, ಎಷ್ಟು ಗಟ್ಟಿಯಾದಂತಹ ಸಂಬಂಧವಾಗಿತ್ತು, ಎಷ್ಟು ಪ್ರೇಮಮಯವಾಗಿರ್ತಕ್ಕಂಥ ಸಂಬಂಧವಾಗಿತ್ತು ಅನ್ನೋದನ್ನ ನಾವು ನೋಡ್ತೀವಿ. ಅವರಲ್ಲಿ ಒಬ್ಬ ಬಹಳ ಪ್ರಧಾನವಾಗಿರ್ತಕ್ಕಂಥ ಶಿಷ್ಯ, ಎಲ್ಲಿಯವರೆಗೆ ಅಂತ ಹೇಳಿದ್ರೆ ರಾಮಾನುಜರು ಈ ಲೋಕದಿಂದ ಪ್ರಸ್ಥಾನ ಮಾಡಬೇಕಾದ್ರೆ ಅವರ ಮಡಿಲಲ್ಲಿ, ಅಂದ್ರೆ ಅವರ ತೊಡೆಯ ಮೇಲೆ ತಮ್ಮ ತಲೆಯನ್ನ ಇಟ್ಟು ಈ ಲೋಕದಿಂದ ಪ್ರಸ್ಥಾನ ಮಾಡ್ತಾರೆ. ಸಂಬಂಧದಲ್ಲೂ ಕೂಡ ಅವರ ನೆಂಟರು ಹೌದು. ಅದರಿಂದ ಅಂತಹ ಮಹಾನ್ ವ್ಯಕ್ತಿ ಅವರಿಗೆ ತಮಿಳಿನಲ್ಲಿ ಎಂಬಾರ್ ಮುನಿ ಅಥವಾ ಸಮಾನ್ ವ್ಯಕ್ತಿಯ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಈ ರಾಮಾನುಜ ಸಂಪ್ರದಾಯ ಅನ್ನುವಂತಹದ್ದು 1000 ವರ್ಷಗಳ ಕಾಲದಿಂದ, ಪ್ರಾಯ ಅದಕ್ಕಿಂತಲೂ ಹಿಂದೆ ಇದ್ದೇ ಇದ್ದಿತು ಆಳ್ವಾರರ ಕಾಲದಲ್ಲಿ. ಸೃಷ್ಟಿಯ ಆರಂಭದಿಂದಲೂ ಇದ್ದಂತಹ ಸಂಪ್ರದಾಯ. ಆದರೆ ವಿಶೇಷವಾಗಿ 1000 ವರ್ಷಗಳಿಂದ ರಾಮಾನುಜರ ಸಮಯದಿಂದ ಒಂದು ಹೊಸ ರೂಪವನ್ನ ಪಡೆದುಕೊಂಡಂತಹ ಸಂಪ್ರದಾಯ. ಅದರಿಂದ ಈ ಕೆಲವು ವರ್ಷಗಳಲ್ಲಿ ಅನೇಕ ಶ್ರೀ ಸಂಪ್ರದಾಯದಲ್ಲಿ ಬಂದಂತಹ ರಾಮಾನುಜರ ಸಂಬಂಧದಲ್ಲಿ ಇದ್ದಂತಹ ಅನೇಕ ಮಹಾನ್ ವ್ಯಕ್ತಿಗಳ 1000 ಹುಟ್ಟು ಹಬ್ಬವನ್ನ ನಾವು ಆಚರಿಸಿದ್ದೀವಿ. ಉದಾಹರಣೆಗೆ 2017ನೇ ಇಸ್ವಿಯಲ್ಲಿ ಸ್ವಯಂ ರಾಮಾನುಜಾಚಾರ್ಯರ ಸಹಸ್ರಮಾನೋತ್ಸವ. ನೋಡಿ, 1000 ವರ್ಷಗಳ ತನಕ ಒಂದು ಸಂಪ್ರದಾಯ ಉಳ್ಕೋಬೇಕು ಅಂತ ಹೇಳಿದ್ರೆ ಅದು ಬಹಳ ದೊಡ್ಡ ವಿಷಯ. ಅದು ಏಕೆ ಅಂತ ಹೇಳಿದ್ರೆ ಈ ಲೋಕದಲ್ಲಿ ಕಾಲ ಅನ್ನೋದು ಬಹಳ ಎಲ್ಲವನ್ನೂ ನಾಶ ಮಾಡುವಂತಹ ಒಂದು ಅಪೂರ್ವವಾದಂತಹ ಶಕ್ತಿ ಅಲ್ವೇ. ಈ ಲೋಕದ ಕಾಲಶಕ್ತಿ ಹರೇ ಕೃಷ್ಣ, ಒಂದ್ ಸ್ವಲ್ಪ ಇಂಟರ್ನೆಟ್ ಸಮಸ್ಯೆ ಇದೆ ಅಂತ ಕಾಣುತ್ತೆ. ಹರೇ ಕೃಷ್ಣ, ಎಲ್ಲರೂ ಕೇಳಿಸ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಕೇಳಿಸ್ತಾ ಇದೆ ಪ್ರಭುಜಿ, ಮಧ್ಯದಲ್ಲಿ ಬ್ರೇಕ್ ಆಗುತ್ತೆ ಸ್ವಲ್ಪ ಸ್ವಲ್ಪ. ಹೌದು, ಅದೇ ಇಂಟರ್ನೆಟ್ ಏನೋ ಸ್ವಲ್ಪ ಸಮಸ್ಯೆ ಇದೆ ಅಂತ ಕಾಣುತ್ತೆ, ತೊಂದರೆ ಇಲ್ಲ. ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ 1000 ವರ್ಷದ ತನಕ ಈ ಒಂದು ಸಂಪ್ರದಾಯ ಮುಂದುವರೆದುಕೊಂಡು ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಬಹಳ ದೊಡ್ಡ ವಿಷಯ. ಆದ್ರಿಂದ ಈ 1000 ವರ್ಷಗಳ ಅವಧಿಯಲ್ಲಿ ಈ ಕೆಲವು ವರ್ಷಗಳಲ್ಲಿ ಅನೇಕ ಆಚಾರ್ಯರ 1000 ಹುಟ್ಟಿದ ಹಬ್ಬವನ್ನ ನಾವು ಆಚರಿಸಿದ್ದೀವಿ ಅಂತ ಹೇಳ್ತಾ ಇದ್ದೆ. 2017ರಲ್ಲಿ ರಾಮಾನುಜಾಚಾರ್ಯರ ಸಹಸ್ರಮಾನೋತ್ಸವ. ಅದೇ ರೀತಿ 2010 ರಾಮಾನುಜರಿಗಿಂತಲೂ ಮುಂಚೆ, ಅಂದ್ರೆ 7 ವರ್ಷಗಳ ಮುಂಚೆ ಅವರ ಒಬ್ಬ ಶಿಷ್ಯರು ಕುರೇಶರು ಅಥವಾ ತಮಿಳಿನಲ್ಲಿ ಅವ್ರಿಗೆ ಕೂರತ್ತಾಳ್ವಾರರು ಅಂತ ಹೇಳ್ತಾರೆ, ಅವರ ಸಹಸ್ರಮಾನೋತ್ಸವವಿತ್ತು. ಈ ವರ್ಷ 2026ನೇ ವರ್ಷ ಮತ್ತೊಬ್ಬ ಮಹಾನ್ ಶಿಷ್ಯರು, ಅವ್ರ ಬಗ್ಗೆ ಆಗ್ಲೇ ನಾನು ಹೇಳಿದೆ, ಎಂಬಾರ್ ಮುನಿ ಅಂತ ಅಥವಾ ಗೋವಿಂದ ಅಂತ, ಅವರ ಸಹಸ್ರಮಾನೋತ್ಸವ ಈ ವರ್ಷ ಇರೋದ್ರಿಂದ ಅವರ ಬಗ್ಗೆ ಇವತ್ತು ನಾವು ಸಣ್ಣದಾಗಿ ಚರ್ಚೆ ಮಾಡ್ತೀವಿ. ಆಯ್ತಾ? ನನ್ನ PPTಯನ್ನ ಶೇರ್ ಮಾಡ್ಕೊತಾ ಇದ್ದೀನಿ, ಒಂದೇ ನಿಮಿಷ. ಓಕೆ, ಎಲ್ಲರಿಗೂ ಕಾಣಿಸ್ತಾ ಇರಬೇಕು, ತೊಂದರೆ ಇಲ್ಲ. ಈ ವಿಶೇಷವಾದಂತಹ ಚರ್ಚೆಯನ್ನ ಇವಾಗ ನಾವು ಆರಂಭಿಸ್ತಾ ಇದ್ದೀವಿ. ರಾಮಾನುಜಾಚಾರ್ಯರು ಮತ್ತು ಗೋವಿಂದ ಮುನಿ ಅಂತ ಕರೀತಾರೆ. ಆಯ್ತಾ? ಇದು ರಾಮಾನುಜರ ಪ್ರಣಾಮ ಮಂತ್ರ, ಸಾಮಾನ್ಯವಾಗಿ ಶ್ರೀ ವೈಷ್ಣವರ ನಾಮ ಮಂತ್ರ. ಇದನ್ನ ನಾನು ಒಂದ್ಸತಿ ಹೇಳಿ ಮುಂದಕ್ಕೆ ನಾನು ಚರ್ಚೆಯನ್ನ ಮಾಡ್ತೀನಿ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಕ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ ಭಗವತೋಸ್ಯ ದಯೈಕ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಈ ಶ್ಲೋಕವನ್ನ
ಕುರೇಶರು ಮತ್ತೊಬ್ಬ ಬಹಳ ಪ್ರಧಾನವಾದಂತಹ ಶಿಷ್ಯರು, ಅವರು ಅಂತಿಮ ಸಮಯದಲ್ಲಿ ಈ ಲೋಕದಿಂದ ಪ್ರಸ್ಥಾನ ಮಾಡುವುದಕ್ಕಿಂತ ಮುಂಚೆ ರಾಮಾನುಜರ ಮಡಿಯಲ್ಲಿ ಅವರ ತಲೆಯನ್ನ ಇಟ್ಟು ಈ ಶ್ಲೋಕವನ್ನ ಹೇಳಿ ಈ ಲೋಕದಿಂದ ಅವರು ತೆರಳುತ್ತಾರೆ, ವೈಕುಂಠಾಗಮನವನ್ನ ಮಾಡ್ತಾರೆ. ಇದರ ಅರ್ಥ ಬಹಳ ಸುಲಭ. ಯಹ ಯಾರು, ನಿತ್ಯಂ ಅಂತ ಹೇಳಿದ್ರೆ ಶಾಶ್ವತವಾಗಿ ಅಚ್ಯುತ ಪದಾಂಬುಜ, ಅಚ್ಯುತ ಅಂತ ಹೇಳಿದ್ರೆ ಯಾರು ಬೀಳುವುದಿಲ್ಲವೋ ಅಂಥವರು ಅಂತ ಹೇಳಿದ್ರೆ ಕೃಷ್ಣ ಅಲ್ವಾ. ಕೃಷ್ಣ ಭಗವಂತ, ಯಾರಿಗೆ ಪತನ ಅನ್ನೋದು ಇಲ್ಲ ಅಂಥವ್ರಿಗೆ ಅಚ್ಯುತ ಅಂತ ಕರಿತೀವಿ. ಅದರಿಂದ ಅಂತ ಅಚ್ಯುತ ಪದಾಂಬುಜ ಯುಗ್ಮ ರುಕ್ಮ, ಆ ಅಚ್ಯುತನ ಪಾದಾರವಿಂದಗಳ ಯುಗ್ಮ ಅಂತ ಹೇಳಿದ್ರೆ ಎರಡು ಅಲ್ವಾ, ಆ ಎರಡು ಪಾದಾರವಿಂದಗಳಿಂದ ಯಾವ ಒಂದು ಹೊಳಪು ಆಚೆ ಬರ್ತಾ ಇದೆ, ಆ ಹೊಳಪಿಗೋಸ್ಕರ ವ್ಯಾಮೋಹತಃ, ವ್ಯಾಮೋಹ ಅಂತ ಹೇಳಿದ್ರೆ ಬಹಳ ತೀವ್ರವಾಗಿರ್ತಕ್ಕಂಥ ಮೋಹವನ್ನ ಆ ಭಗವಂತನ ಪಾದಾರವಿಂದಗಳಲ್ಲಿ ಹೊಂದಿರ್ತಾರೆಯೋ, ತದಿತರಾಣಿ ತೃಣಾಯ ಮೇನೆ, ಮತ್ತೆ ಅದನ್ನ ಬಿಟ್ಟು ಬೇರೆ ಎಲ್ಲ ಅಂತ ಹೇಳಿದ್ರೆ ಭೌತಿಕ ವಸ್ತುಗಳು ಅವರಿಗೆ ತೃಣದಂತೆ, ತೃಣ ಅಂತ ಹೇಳಿದ್ರೆ ಹುಲ್ಲಿನ ಕಡ್ಡಿಯಂತೆ ಅವ್ರಿಗೆ ತೋರ್ತದೆ. ಅಸ್ಮದ್ ಗುರೋಹೋ, ಅಂತಹ ನಮ್ಮ ಗುರುಗಳಿಗೆ, ಭಗವತಃ ಅಸ್ಯ ದಯೈಕ ಸಿಂಧೋಹೋ, ಭಗವಂತನ ಅಂಶವನ್ನ ಹೊಂದಿದಂತಹ ದಯೆಯನ್ನ ಮಾತ್ರ, ದಯೆಯ ಸಿಂಧು, ಸಿಂಧು ಅಂತ ಹೇಳಿದ್ರೆ ಒಂದು ಸಮುದ್ರ, ದಯೆಯ ಸಮುದ್ರಕ್ಕೆ ಹೋಲಿಸಬಹುದಾದಂತಹ ರಾಮಾನುಜರ ಚರಣಗಳನ್ನ ಚರಣಗಳಿಗೆ ನಾನು ಶರಣು ಹೋಗ್ತೇನೆ ಅಂತ ಈ ಶ್ಲೋಕದಲ್ಲಿ ಅವರು ಕೂರೇಶ್ ಅಂತ ಹೇಳಿದ್ರೆ ಕೂರತ್ತಾಳ್ವಾರರು ಹೇಳ್ತಾರೆ. ಆಯ್ತಾ. ಸೊ ಇವಾಗ ಗೋವಿಂದ ಅಂದ್ರೆ ಎಂಬಾರ್ ಮುನಿ ಅಂತ ಹೇಳಿದ್ರಲ್ಲ, ಅವ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ. ಇದರಲ್ಲಿ ಅನೇಕ ಕಥೆಗಳು ಬರುತ್ತೆ, ದಯವಿಟ್ಟೆಲ್ಲರೂ ಧ್ಯಾನದಿಂದ ಕೇಳಿ ಆಯ್ತಾ. ಬಹಳ ಆಸಕ್ತಿಯುತವಾದಂತಹ ವಿಷಯ ಇದು. ಗೋವಿಂದ ಅಥವಾ ಎಂಬಾರ್ ಮುನಿ ಅಂತ ಅವರ ಸನ್ಯಾಸ ಹೆಸರು. ಎಂಬಾರ್ ಮುನಿ ಅನ್ನೋದು ಅವರ ಸನ್ಯಾಸಿಯ ಹೆಸರು. ಸನ್ಯಾಸಾಶ್ರಮವನ್ನ ಸ್ವೀಕರಿಸಿದ ಮೇಲೆ ಅವರಿಗೆ ಬಂದಂತಹ ಹೆಸರು. ಜನ್ಮದ ಹೆಸರು ಅಥವಾ ಅವರ ಪೂರ್ವಾಶ್ರಮದ ಹೆಸರು ಗೋವಿಂದ. ಇವರು ಸ್ವಯಂ ರಾಮಾನುಜರ ಚಿಕ್ಕಮ್ಮ ಯಾರಾಗಿದ್ರು, ದೀಪ್ತಿಮತಿ ಅಥವಾ ಮಹಾದೇವಿ ಅಥವಾ ಶ್ರೀದೇವಿ ಅಂತ 3 ಹೆಸರಿತ್ತು ಅವ್ರಿಗೆ, ಅವರ ಸುಪುತ್ರ ಆಯ್ತಾ. ಸೊ ರಾಮಾನುಜರು ಜನಿಸಿದ್ದು ಶ್ರೀ ಪೆರುಂಬುದೂರ್ ಎಂಬಂತಹ ಕ್ಷೇತ್ರದಲ್ಲಿ, ಚೆನ್ನೈಗಿಂದ ಬಹಳ ಸಮೀಪದಲ್ಲಿ ಇರ್ತಕ್ಕಂಥ ಅದ್ಭುತವಾದಂತಹ ಕ್ಷೇತ್ರದಲ್ಲಿ. ಅಲ್ಲಿ ಅದೇ ಕ್ಷೇತ್ರದಲ್ಲಿ ಈ ಗೋವಿಂದನ ಜನ್ಮ ಕೂಡ ಆಗತ್ತೆ. ಯಾವಾಗ ಅಂತ ಹೇಳಿದ್ರೆ 1026 ಅಂತ ಹೇಳಿದ್ರೆ 1000 ವರ್ಷಗಳ ಹಿಂದೆ, ಮಧುರ ಮಂಗಲದಲ್ಲಿ ಅಂತ ಹೇಳ್ತಾರೆ. ಅದು ಕೂಡ ಶ್ರೀ ಪೆರುಂಬುದೂರ್ಗೆ ಬಹಳ ಸಮೀಪದಲ್ಲಿ ಇರತಕ್ಕಂತಹ ಒಂದು ಕ್ಷೇತ್ರ. ಅವರ ಜನ್ಮ ತಿಥಿ ಪುಷ್ಯ ಮಾಸದ ಪುನರ್ವಸು ನಕ್ಷತ್ರ. ಪುಷ್ಯ ಮಾಸ ಅಲ್ವಾ, ಅಂದ್ರೆ 10ನೇ ಮಾಸ. ಪುಷ್ಯ ಅಥವಾ ಪೌಷ ಅಂತ ಹೇಳ್ತಾರೆ. ಆಮೇಲೆ ಮಾಘ, ಅದಾದ್ಮೇಲೆ ಫಾಲ್ಗುಣ. ಇದೀಗ ತಾನೇ ನಮ್ಗೆ ಹೊಸ ವರ್ಷ ಪ್ರಾರಂಭ ಆಗಿದೆ, ಚೈತ್ರ ಮಾಸ. ಇದಕ್ಕಿಂತ ಫಾಲ್ಗುಣ ಮಾಸ, ಹಿಂದೆ ಮಾಘ ಮಾಸ, ಅದಕ್ಕಿಂತ ಹಿಂದೆ ಪೌಷ್ಯ ಮಾಸ. ಅವರ ಸನ್ಯಾಸಾಶ್ರಮದ ಹೆಸರು ಎಂಬಾರ್. ಎಂಬಾರ್ ಅಂತ ಹೇಳಿದ್ರೆ ನೆರಳು ಎಂದರ್ಥ. ಹರೇ ಕೃಷ್ಣ, ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರೂ ದಯವಿಟ್ಟು ನಿಮ್ಮ ಫೋನ್ ಅನ್ನ ಗಮನಿಸ್ತಾ ಇರಿ. ಅನ್ಮ್ಯೂಟ್ ಆಗ್ಬೋದು. ನಾನು ಮ್ಯೂಟ್ ಎಲ್ಲರನ್ನೂ ಮಾಡ್ತಾ ಇಲ್ಲ, ಯಾಕೆಂದ್ರೆ ಮಧ್ಯದಲ್ಲಿ ನಾನು ಕೇಳ್ತಾ ಇರ್ತೀನಿ ಏನಾದ್ರು. ಮ್ಯೂಟ್ ಮಾಡೋದೇ ವಾಸಿ ಅಂತ ಅನ್ಸುತ್ತಾ ಇದೆ ಇವಾಗ ನನಗೆ. ಓಕೆ, ಎಲ್ಲರನ್ನು ಮ್ಯೂಟ್ ಮಾಡ್ಬಿಡ್ತೀನಿ, ಒಂದೇ ನಿಮಿಷ. ಓಕೆ, ಎಲ್ಲರನ್ನು ಮ್ಯೂಟ್ ಮಾಡಿದ್ದೀನಿ. ಇವರು ಗರುಡನ ಅಂಶವೆಂದು ಪ್ರತೀತಿ. ರಾಮಾನುಜಾಚಾರ್ಯರು ಅನಂತಶೇಷನ ಅವತಾರ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಈ ಗೋವಿಂದ ಅಥವಾ ಎಂಬಾರ್ ಮುನಿಯವರು ಗರುಡನ ಅಂಶ ಅಥವಾ ಗರುಡನ ಅವತಾರ ಅಂತ ಹೇಳ್ತಾರೆ. ಆಯ್ತಾ. ಸೊ ಇದ್ರ ಬಗ್ಗೆ ನಾನಾಗ್ಲೇ ಹೇಳಿದೆ, ರಾಮಾನುಜರು ಈ ಲೋಕದಿಂದ ಪ್ರಸ್ಥಾನ ಮಾಡ್ಬೇಕಂದ್ರೆ ಅಂತ ಹೇಳಿದ್ರೆ ವೈಕುಂಠ ಗಮನವನ್ನ ಮಾಡ್ಬೇಕಾದ್ರೆ ಅವರು ಗೋವಿಂದನ ಮಡಿಲ ಮೇಲೆ ಅಂದ್ರೆ ತೊಡೆಯ ಮೇಲೆ ತಲೆಯನ್ನ ಇಟ್ಟು ಪ್ರಸ್ಥಾನ ಮಾಡ್ತಾರೆ. ಆಯ್ತಾ. ಸೊ ಇದೀಗ ಶ್ರೀ ಪೆರುಂಬುದೂರಿಂದ ಮತ್ತೆ ಮಧುರಮಂಗಲದಿಂದ ರಾಮಾನುಜರು ಮತ್ತೆ ಅವರ ತಮ್ಮನಾದಂತಹ ಈ ಗೋವಿಂದ ಇಬ್ಬರು ಕೂಡ ಕಾಂಚೀಪುರಕ್ಕೆ ಬರ್ತಾರೆ.
ರಾಮಾನುಜರಿಗೆ ಮದುವೆ ಆಗತ್ತೆ. ಅದಾದ ಮೇಲೆ ಅವರು ಇಬ್ರು ಕೂಡ ಅಲ್ಲಿಗೆ ಕಾಂಚೀಪುರಕ್ಕೆ ಬರ್ತಾರೆ. ಕಾಂಚೀಪುರದಲ್ಲಿ ನಿಮ್ಮೆಲ್ಲಿ ಎಷ್ಟು ಜನ ಕೇಳಿರ್ತೀರಾ ಇದನ್ನ, ಸಣ್ಣದಾಗಿ ಹೇಳ್ತಾ ಇದ್ದೀನಿ. ಯಾದವ ಪ್ರಕಾಶರಂತ ಮಹಾನ್ ವಿದ್ವಾಂಸರಿರ್ತಾರೆ. ಅವರ ಗುರುಕುಲದಲ್ಲಿ ಇಬ್ಬರೂ ಕೂಡ, ಅಂದ್ರೆ ರಾಮಾನುಜರು ಮತ್ತೆ ಆ ಗೋವಿಂದ ಇಬ್ಬರು ಕೂಡ ಗುರುಕುಲ ವಾಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗಿನ ಕಾಲದಲ್ಲಿ ವಿಶೇಷವಾಗಿ ಗುರುಕುಲ ವಾಸಕ್ಕೆ ಬಹಳ ಪ್ರಾಮುಖ್ಯತೆ ಇತ್ತು. 1000 ವರ್ಷಗಳ ಹಿಂದೆ, ಇವತ್ತಿನ ಪರಿಸ್ಥಿತಿಗೂ 1000 ವರ್ಷದ ಹಿಂದೆ ಇದ್ದಂತಹ ಭಾರತದ ಪರಿಸ್ಥಿತಿಗೂ ಅಜಗಜಾಂತರವಾದಂತಹ ವ್ಯತ್ಯಾಸ, ಭೂಮಿ ಆಕಾಶದಷ್ಟು ವ್ಯತ್ಯಾಸವಿದೆ ಅಲ್ವಾ. ಅದರಿಂದ ಗುರುಕುಲ ವಾಸವನ್ನ ಮಾಡೋದಕ್ಕೆ ಹೋಗ್ತಾರೆ. ನೋಡಿ, ಯಾದವ ಪ್ರಕಾಶರು ಅದ್ವೈತಿಗಳು. ಅವರ ಪ್ರಕಾರ ಈ ಸಮಸ್ತವಾಗಿರ್ತಕ್ಕಂತಹ ಲೋಕದಲ್ಲಿ ಪ್ರತಿಯೊಬ್ಬ ಜೀವಿಯೂ ಕೂಡ ಭಗವಂತನೇ ಹೌದು, ನಿರಾಕಾರ ಬ್ರಹ್ಮವೇ ಸತ್ಯ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳ್ತಾರೆ. ಈ ಸಂಪೂರ್ಣವಾದಂತ ಜಗತ್ತು ಸುಳ್ಳು, ಬ್ರಹ್ಮ ಎಂಬುದೇ ಒಂದೇ ಒಂದು ಸತ್ಯ ಅಂತ ಅವರ ಪ್ರಕಾರ, ಅವರ ಸಿದ್ಧಾಂತ ಅಲ್ವಾ. ಇದೀಗ ಈ ಯಾದವ ಪ್ರಕಾಶರು ಆ ಸಿದ್ಧಾಂತವನ್ನ ಅಂತ ಹೇಳಿದ್ರೆ ಶಂಕರಾಚಾರ್ಯರ ಪಥದಲ್ಲಿ ನಡೀತಾ ಇದ್ರು ಕೂಡ ಶಂಕರಾಚಾರ್ಯರ ಪಥವನ್ನ ಸಂಪೂರ್ಣವಾಗಿ ಅವರು ಪಾಲಿಸ್ತಾ ಇರ್ಲಿಲ್ಲ. ಆದರೆ ಅವರೇ ಸ್ವಂತ ಮತ್ತೊಂದು ಮಾರ್ಗವನ್ನ ಕಂಡು ಹಿಡಿದುಕೊಂಡಿದ್ರು, ಅದ್ವೈತ ಮಾರ್ಗಕ್ಕೆ ಹೋಲುವಂತಹ, ಆದ್ರೆ ಸ್ವಲ್ಪ ಮಾತ್ರ ಬೇರೆ ಆದಂತಹ ಒಂದು ಮಾರ್ಗ ಅದು. ಅದೇನಂತ ಹೇಳಿದ್ರೆ ನೋಡಿ, ಸಾಮಾನ್ಯವಾಗಿ ಯಾವುದೇ ಒಬ್ಬ ಆಚಾರ್ಯ ತನ್ನ ಮಾರ್ಗ ಏನಿದೆ, ತನ್ನ ತತ್ವ ಅಥವಾ ಸಿದ್ಧಾಂತವನ್ನ ಪ್ರತಿಷ್ಠಾಪಿಸ್ಬೇಕಾದ್ರೆ ಪ್ರಸ್ಥಾನತ್ರಯ ಅಂತ ಏನಿದೆ ಅದರ ಮೇಲೆ ಭಾಷ್ಯವನ್ನ ಅಥವಾ ವ್ಯಾಖ್ಯಾನವನ್ನ ಬರೀಬೇಕು. ಪ್ರಸ್ಥಾನತ್ರಯ ಅಂತ ಹೇಳಿದ್ರೆ ಉಪನಿಷತ್ತುಗಳು, ಭಗವದ್ಗೀತೆ ಮತ್ತೆ ವೇದಾಂತ ಸೂತ್ರಗಳು. ಅದರಿಂದ ಯಾದವ ಪ್ರಕಾಶರು ತಮ್ಮದೇ ಆದಂತಹ ವ್ಯಾಖ್ಯಾನಗಳನ್ನ ಕೂಡ ಬರೆದಿದ್ರು. ಯಾವುದ್ರ ಮೇಲೆ? ಉಪನಿಷತ್ತುಗಳ ಮೇಲೆ, ಭಗವದ್ಗೀತೆಯ ಮೇಲೆ ಮತ್ತೆ ವೇದಾಂತ ಸೂತ್ರಗಳ ಮೇಲೆ ನಿರ್ದಿಷ್ಟವಾಗಿರ್ತಕ್ಕಂಥ ಮತಕ್ಕೆ ಹೋಲುವಂತೆ ಒಂದು ವ್ಯಾಖ್ಯಾನವನ್ನ ಕೂಡ ಬರೆದಿರ್ತಾರೆ ಅಂತ ಹೇಳಿದ್ರೆ ದೊಡ್ಡ ವಿದ್ವಾಂಸರು ಅವರು. ಆದರೆ ಅವರಿಗೂ ರಾಮಾನುಜರಿಗೂ ಅನೇಕ ಮತಭೇದಗಳು ಬರ್ತಾ ಇರ್ತದೆ ಅಲ್ವಾ. ಉದಾಹರಣೆಗೆ ಅಲ್ಲಿ ನೋಡಿ, 2 ಶ್ಲೋಕಗಳನ್ನ, ಉಪನಿಷತ್ತುಗಳ ಶ್ಲೋಕಗಳನ್ನ ಚರ್ಚೆ ಮಾಡಬೇಕಾದ್ರೆ ವಿಶೇಷವಾಗಿ ಅವರಿಬ್ಬರ ನಡುವೆ ಬಹಳಷ್ಟು ಮತಭೇದ ಬರುತ್ತದೆ. ಇದು ಮೊದಲನೇ ಶ್ಲೋಕ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹದ್ದು. ಒಮ್ಮೆ ರಾಮಾನುಜರು ಅವರ ಗುರುಗಳಾದಂತಹ ಯಾದವ ಪ್ರಕಾಶರ ಮೈಯನ್ನ ತಿಕ್ತಾ ಇರ್ಬೇಕಾದ್ರೆ, ಎಣ್ಣೆಯನ್ನ ಹಾಕಿ ಅವರ ಮಸಾಜನ್ನ ಮಾಡ್ತಾ ಇರ್ಬೇಕಾದ್ರೆ, ಆ ಯಾದವ ಪ್ರಕಾಶರು ತಮ್ಮ ಇತರ ಗುರುಕುಲ ಶಿಷ್ಯರಿಗೆ ಪಾಠವನ್ನ ಹೇಳ್ತಾ ಇರ್ತಾರೆ. ಯಾವ್ದ್ರ ಮೇಲೆ? ಈ ಶ್ಲೋಕದ ಮೇಲೆ. ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಮಕ್ಷಿಣಿ ತಸ್ಯೋದಿತಿ ನಾಮ ಸ ಏವ ಏಷ ಸರ್ವೇಭ್ಯ ಪಾಪ್ಮಭ್ಯ ಉದಿತ ಉದೇತಿ ಹವೈ ಸರ್ವೇಭ್ಯ ಪಾಪ್ಮಭ್ಯೋ ಯ ಏವಂ ವೇದ. ಇದು ಛಾಂದೋಗ್ಯ ಉಪನಿಷತ್ತು. ಇದೇನ್ ಹೇಳತ್ತೆ? ಇದು ಅರ್ಥವನ್ನೆಲ್ಲ ದೀರ್ಘವಾಗಿ ಚರ್ಚೆ ಮಾಡಂತ ಹೇಳಿದ್ರೆ, ಈ ಶ್ಲೋಕ ಭಗವಂತನ ಕಣ್ಣುಗಳ ಸೌಂದರ್ಯದ ಬಗ್ಗೆ ಹೇಳ್ತಾ ಇದೆ. ಆದ್ರೆ ಇದಕ್ಕೆ ಅಪಾರ್ಥವನ್ನ ಮಾಡ್ತಾರೆ ಯಾದವ ಪ್ರಕಾಶರು. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಆ ಭಗವಂತನ ಕಣ್ಣುಗಳು ಕಪಿಯ ಆಸ ಅಂತ ಹೇಳಿದ್ರೆ ಒಂದು ಕೋತಿಯ ಹಿಂದಿನ ಭಾಗಕ್ಕೆ ಹೋಲುವಂತೆ ಇದೆ ಅಂತ ಹೇಳ್ತಾರೆ. ಆ ರೀತಿ ಅರ್ಥವನ್ನ ಮಾಡ್ತಾರೆ. ಇದನ್ನ ಕೇಳಿ ರಾಮಾನುಜರ ಕಣ್ಣಿಂದ ನೀರು ಹರಿಯೋದಕ್ಕೆ, ಧಾರಾಕಾರವಾಗಿ ಹರಿಯೋದಕ್ಕೆ ಶುರುವಾಗುತ್ತೆ. ಏಕೆ ಅಂತ ಹೇಳಿದ್ರೆ, ಆ ಭಗವಂತನ ಸುಂದರವಾಗಿರ್ತಕ್ಕಂತಹ ಅತಿ ಲಾವಣ್ಯದಿಂದ ಕೂಡಿರ್ತಕ್ಕಂತಹ ಕಣ್ಣುಗಳನ್ನ ಒಂದು ಸಾಮಾನ್ಯವಾದಂತ ಆ ಕೋತಿಯ ಹಿಂದಿನ ಭಾಗಕ್ಕೆ, ಕೋತಿಗೂ ಹೋಲಿಸ್ತಾ ಇಲ್ಲ, ಆ ಕೋತಿಯ ಹಿಂದಿನ ಭಾಗಕ್ಕೆ ಅತಿ ಏನ್ ಹೇಳ್ಬೋದು, ದುಷ್ಟವಾದಂತಹ ಒಂದು ಉದಾಹರಣೆ ಇದು. ಈ ರೀತಿಯಾದಂತಹ ಮಲಿನವಾಗಿರ್ತಕ್ಕಂತ ಒಂದು ದೃಷ್ಟಾಂತವನ್ನ ಕೊಡ್ತಾ ಇದ್ದೀರಲ್ಲ ಅಂತ ಹೇಳ್ತಾರೆ. ಅವಾಗ ಯಾದವ ಪ್ರಕಾಶರು, ಆಯ್ತು, ನಿಮ್ಮ ಪ್ರಕಾರ ಯಾವ ಒಂದು ಅರ್ಥವನ್ನ ಹೇಳ್ತೀರಾ? ಅವಾಗ ಹೇಳ್ತಾರೆ, ಆ ಭಗವಂತನ ಕಣ್ಣುಗಳು ನಿಜವಾಗ್ಲೂ ಕಮಲದ ಪುಷ್ಪ ಅಂತ ಹೇಳಿದ್ರೆ ತಾವರೆಯ ಪುಷ್ಪಕ್ಕೆ ಹೋಲಿಸಬಲ್ಲೆವು. ಅದೇ ಶಬ್ದಗಳನ್ನ ಉಪಯೋಗಿಸ್ಕೊಂಡು ಈ ರೀತಿಯಾದಂತ ಅರ್ಥವನ್ನ ಅವರು ಮಾಡ್ತಾರೆ. ಇದನ್ನ ಕೇಳಿ ಯಾದವ ಪ್ರಕಾಶರಿಗೆ ಅಷ್ಟೊಂದು ಹಿಡಿಸೋದಿಲ್ಲ. ಅವ್ರಿಗೆ ಇಷ್ಟ ಆಗತ್ತೆ ಆ ಒಂದು ವ್ಯಾಖ್ಯಾನ, ಆದ್ರೆ ತಮ್ಮ ಶಿಷ್ಯರಿಂದ ಹೇಳಿಸ್ಕೊಳ್ಳೋದು ಯಾರಿಗೂ ಇಷ್ಟ ಆಗೋದಿಲ್ಲ ಅಲ್ವಾ. ಅದರಿಂದ ಅವ್ರಿಗೂ ಇಷ್ಟ ಆಗೋದಿಲ್ಲ. ಅದೇ ರೀತಿ ಮತ್ತೊಂದು ಸಮಯದಲ್ಲಿ ತೈತ್ತರೀಯ ಉಪನಿಷತ್ತಿನಲ್ಲಿ ಬರುವಂತಹ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬುವಂತಹ ಈ ಒಂದು ಮತ್ತೊಂದು
ಆ ಈ ಉಪನಿಷತ್ತಿನ ವಾಕ್ಯದ ಬಗ್ಗೆ ಇಬ್ಬರ ನಡುವೆ ಮತ್ತೆ ಮತಭೇದ ಬರ್ತದೆ. ಅದು ಯಾವುದು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ನಮ್ಗೆ ಸ್ವಲ್ಪ ಮೆದುಳು ಬೇಕು. ಅವ್ರು ಏನ್ ಹೇಳ್ತಾ ಇದ್ದಾರೆ, ಇಬ್ಬರ ಪಕ್ಷದವರು ಏನೇನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ನಿಮ್ಗೆ ಮೆದುಳು ಅನ್ನೋದು ಬೇಕು. ಏನಂತ ಹೇಳಿದ್ರೆ ಯಾದವ್ ಪ್ರಕಾಶ್ ಹೇಳ್ತಾರೆ, ಸತ್ಯ, ಜ್ಞಾನ, ಅನಂತ ಇದೆಲ್ಲವೇ ಇದೇ ಬ್ರಹ್ಮ. ಬ್ರಹ್ಮ ಅಂತ ಹೇಳಿದ್ರೆ ಆ ಪರಮತತ್ವ. ಪರಮತತ್ವ ಸತ್ಯನಾಗಿದ್ದಾನೆ. ಆ ಜ್ಞಾನವೂ ಕೂಡ ಪರಮತತ್ವವೇ. ಅನಂತ ಅನಂತ್ಯವೂ ಕೂಡ ಪರಮತತ್ವವೇ ಅಂತ ಹೇಳ್ತಾರೆ. ಆದ್ರೆ ರಾಮಾನುಜರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದೆಲ್ಲವೂ ಆ ಪರಮತತ್ವಕ್ಕೆ ವಿಶೇಷಣಗಳಂತೆ. ಆ ವಿಶೇಷಣಗಳನ್ನೇ ವಿಶೇಷ್ಯ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಅರ್ಥ ಆಯ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದ್ರೆ ಈ ರೀತಿ ಉದಾಹರಣೆಗೆ ನೋಡಿ, ಒಂದು ಆ ಒಂದು ತಾವರೆಯ ಪುಷ್ಪ ಇದೆ, ಒಂದು ತಾವರೆಯ ಹೂವು ಇದೆ ಅಂತ ಇಟ್ಕೊಳ್ಳಿ. ಅದು ನೀಲಿ ಬಣ್ಣದ್ದಾಗಿರ್ತದೆ. ಆ ನೀಲಿ ಬಣ್ಣದಲ್ಲಿ, ಆ ನೀಲಿಯ ತಾವರೆಯ ಪುಷ್ಪದಲ್ಲಿ ಇರ್ತಕ್ಕಂಥ ನೀಲಿಯ ಬಣ್ಣ ಏನಿದೆ, ಆ ನೀಲಿಯ ಬಣ್ಣ ಅನ್ನೋದು ಕೇವಲ ತಾವರೆಯ ಪುಷ್ಪಕ್ಕೆ ಒಂದು ವಿಶೇಷಣ ಅಷ್ಟೇನೆ, ಒಂದು ಆಟ್ರಿಬ್ಯೂಟ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ನಲ್ಲಿ. ಇಟ್ಸ್ ಅನ್ ಆಟ್ರಿಬ್ಯೂಟ್ ಟು ದಟ್ ಫ್ಲವರ್. ಆ ನೀಲಿ ಬಣ್ಣವೇ ಆ ತಾವರೆಯ ಪುಷ್ಪ ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ವಾ? ಅದೇ ರೀತಿಯಲ್ಲಿ ಬೇರೆ ಯಾವ ಗುಣಗಳು ಒಂದು ತಾವರೆಯ ಪುಷ್ಪದಲ್ಲಿ ಇದೆ, ಆ ಎಲ್ಲ ಗುಣಗಳೂ ಕೂಡ ಆ ಗುಣಿ ಅಂತ ಹೇಳಿದ್ರೆ ಗುಣಗಳನ್ನ ಉಳ್ಳುವಂತಹ ವಸ್ತು. ಆ ಗುಣಗಳನ್ನ ವಿಶೇಷಿಸ್ತಾ ಇದೆಯೇ ಹೊರತು ಆ ಗುಣಗಳೇ ಸ್ವತಃ ಆ ಒಂದು ವಸ್ತು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆ ರೀತಿಯಲ್ಲಿ ರಾಮಾನುಜರು ಹೇಳ್ತಾರೆ. ಹೀಗೆ ಅನೇಕ ಬಾರಿ ಆ ಮತಭೇದಗಳು ಬರ್ತಾ ಇರ್ತದೆ. ಏಕೆ ಅಂತ ಹೇಳಿದ್ರೆ ರಾಮಾನುಜರು ಹರೇ ಕೃಷ್ಣ. ಮತ್ತೆ ಕೇಳಿಸ್ತಾ ಇರಬೇಕು, ದಯವಿಟ್ಟು ಕ್ಷಮಿಸಿ. ಮತ್ತೆ ಯಾವುದೋ ಇಂಟರ್ನೆಟ್ ಸಮಸ್ಯೆ ಆಗಿದೆ, ತೊಂದರೆ ಇಲ್ಲ. ಸೊ ಆ ಅದಕ್ಕೆ ವಿರುದ್ಧವಾಗಿ ಈ ಅದ್ವೈತ ಮತದಲ್ಲಿ ಇದ್ದಂತಹ ಯಾದವ ಪ್ರಕಾಶರು ಅಪಭ್ರಂಶ ಅರ್ಥಗಳನ್ನ ಹೇಳ್ತಾ ಇದ್ರು. ಅದನ್ನ ಕೇಳಿ ರಾಮಾನುಜರಿಗೆ ಬಹಳ ದುಃಖವಾಗ್ತಾ ಇತ್ತು ಅಲ್ವಾ? ಸೊ ಹೀಗೆ ಪದೇ ಪದೇ ಆಗ್ತಾ ಇರಬೇಕಾದ್ರೆ ಯಾದವ ಪ್ರಕಾಶರು ಮತ್ತೆ ಆ ಅವರ ಶಿಷ್ಯಂದರು ಒಟ್ಟಿಗೆ ಸೇರಿ ರಾಮಾನುಜರನ್ನ ಮುಗಿಸಬೇಕು, ಅಂದ್ರೆ ಅವರನ್ನ ಕೊಂದು ಹಾಕಿಬಿಡ್ಬೇಕು. ಕೊಂದರೆ ಅವರನ್ನ ಕೊಂದು ಬಿಟ್ರೆ ಆಮೇಲೆ ನಿಮಗೆ ಯಾವುದೇ ತೊಂದರೆಯನ್ನ ಯಾರು ಕೂಡ ಮಾಡೋದಿಲ್ಲ. ಅಂತಹ ಪ್ರತಿಭೆ, ಮತಭೇದವನ್ನ ಮಾಡುವಂತಹ ಪ್ರತಿಭೆ ಅವ್ರಿಗೆ ಮಾತ್ರ ಇದೆ ಅಂತ ಬೇರೆ ಎಲ್ಲಾ ಶಿಷ್ಯರು ಬಂದು ಯಾದವ ಪ್ರಕಾಶರಿಗೆ ಹೇಳ್ತಾರೆ. ಯಾದವ ಪ್ರಕಾಶರಿಗೆ ಇದು ಆರಂಭದಲ್ಲಿ ಅಷ್ಟೊಂದು ಇಷ್ಟ ಆಗದೆ ಹೋದ್ರೂ ಕೂಡ ಪ್ರಾಯ ಬೇರೆ ಯಾವುದೇ ಮಾರ್ಗ ಇಲ್ಲ ಅಂತ ಅಂದ್ಕೊಂಡು ಒಪ್ಕೋತಾರೆ. ಆದ್ರೆ ಅದೇ ಊರಿನಲ್ಲಿ ಕಾಂಚೀಪುರದಲ್ಲಿ ಅವ್ರನ್ನ ಕೊಂದುಬಿಟ್ರೆ ಎಲ್ಲರಿಗೂ ಗೊತ್ತಾಗ್ಬೋದು. ಆದ್ದರಿಂದ ಏನ್ ಮಾಡೋಣ ಅಂತ ಹೇಳಿದ್ರೆ ಶಿಷ್ಯಂದ್ರೆಲ್ಲರೂ ಹೇಳ್ತಾರೆ, ಕಾಶಿ ಯಾತ್ರೆಗೆ ಹೋಗಿ ಆ ಕಾಶಿ ಯಾತ್ರೆಯಲ್ಲಿ ಮಣಿಕರ್ಣಿಕಾ ಘಾಟ್ ಏನಿದೆ ಅಲ್ಲಿ ಅವರನ್ನ ಮುಳುಗಿಸಿ ಕೊಂದು ಹಾಕ್ಬಿಡೋಣ, ಯಾರಿಗೂ ಗೊತ್ತಾಗೋದಿಲ್ಲ. ವಾಪಸ್ಸು ಬಂದು ಎಲ್ಲರಿಗೆ ಅವರು ಗಂಗಾ ಸ್ನಾನವನ್ನ ಮಾಡ್ಬೇಕಾದ್ರೆ ಮುಳುಗಿ ಹೋದ್ರು ಅಂತ ಹೇಳಿದ್ರೆ ಆಯ್ತು ಅಂತ ಹೇಳ್ತಾರೆ. ನೋಡಿ ಎಂತಹ ಹೊಂಚನ್ನ ಹಾಕ್ತಾರೆ. ಇದ್ರ ಬಗ್ಗೆ ಎಲ್ಲರೂ ಕೇಳಿರ್ತೀರಾ ಅಲ್ವಾ? ಆದ್ರೆ ಆ ಗೋವಿಂದ ಮತ್ತೆ ರಾಮಾನುಜರು ಇಬ್ರು ಆ ಯಾತ್ರೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಡುವಿನಲ್ಲೇನೆ ಗೋವಿಂದನಿಗೆ ಈ ಒಂದು ವಿಷಯ ಗೊತ್ತಾಗ್ಬಿಡ್ತದೆ. ಇಲ್ಲಿಂದ ಗೋವಿಂದನ ಕಥೆ ಆರಂಭ ಆಗ್ತದೆ, ಆಯ್ತಾ? ಸೊ ಗೋವಿಂದನಿಗೆ ಈ ಒಂದು ವಿಷಯ ಗೊತ್ತಾಗ್ಬಿಡ್ತದೆ. ಅವನು ಕೇಳಿಸ್ಕೊಂಡ್ಬಿಡ್ತಾನೆ. ಯಾದವ ಪ್ರಕಾಶರು ತಮಗೆ ಬಿದ್ದ್ಬಿಡ್ತದೆ. ಬಿದ್ದಾದ್ಮೇಲೆ ಅವನು ತಕ್ಷಣ ಹೋಗಿ ರಾಮಾನುಜರಿಗೆ ಎಚ್ಚರ ಕೊಡ್ತಾನೆ, ದಯವಿಟ್ಟು ನಮ್ ಜೊತೆ
ಹರೇ ಕೃಷ್ಣ. ದಯವಿಟ್ಟು ಕ್ಷಮಿಸಿ, ಇನ್ಮೇಲಿಂದ ಮತ್ತೆ ಆಗೋದಿಲ್ಲ. ಮೊಬೈಲ್ ಡೇಟಾ ಆನ್ ಮಾಡ್ಕೊಂಡಿದ್ದೀನಿ. ಇನ್ಮೇಲಿಂದ ಮತ್ತೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಅಂದ್ಕೋತೀನಿ. ನೋಡೋಣ. ಇವಾಗ ಕೇಳಿಸ್ತಾ ಇದೆ ಎಲ್ಲರಿಗೂ ನಾನು ಮಾತಾಡ್ತಾ ಇರೋದು? ಕೇಳಿಸ್ತಾ ಇದೆ ಪ್ರಭುಜಿ. ಕೇಳಿಸ್ತಾ ಇದೆ ಪ್ರಭುಜಿ. ಧನ್ಯವಾದಗಳು. ಮತ್ತೆ ಯಾವುದೇ ಸಮಸ್ಯೆ ಬರಲ್ಲ ಅಂತ ಅನ್ಕೋತೀನಿ. ಧನ್ಯವಾದಗಳು. ಸೊ ಇವಾಗ ನಾನೇನ್ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಆ ರಾಮಾನುಜರಿಗೆ ಎಚ್ಚರವನ್ನ ಕೊಟ್ಟು ವಾಪಸ್ಸು ಗೋವಿಂದ ಅವರನ್ನ ಕಳಿಸ್ಬಿಡ್ತಾನೆ. ವಾಪಸ್ಸು ಕಾಂಚೀಪುರಕ್ಕೆ ಹೋಗಿ ಅಂತ. ಅದು ಒಂದು ಬೇರೆ ಕಥೆ. ಆದ್ರೆ ಇದಾದ ಮೇಲೆ ಗೋವಿಂದರ ಜೊತೆಗೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಗೋವಿಂದ ಯಾದವ ಪ್ರಕಾಶರ ಹತ್ರ ಬಂದು ಪ್ರಾಯಃ ರಾಮಾನುಜರನ್ನ ಯಾವುದೋ ಕಾಡು ಪ್ರಾಣಿ ತಿಂದುಬಿಟ್ಟಿದೆ ಅಂತ ಹೇಳಿ ಅವರ ಜೊತೆಗೆ ಅವನು ಕಾಶಿ ಯಾತ್ರಕ್ಕೆ ಮುಂದುವರಿತಾನೆ. ಕಾಶಿಗೆ ಅವನು ಹೋಗ್ತಾನೆ. ಕಾಶಿ ಅಂತ ಹೇಳಿದ್ರೆ ಇವತ್ತಿನ ವಾರಾಣಸಿ ಅಲ್ವಾ? ಅಲ್ಲಿ ಕಾಶಿಯಲ್ಲಿ ಗಂಗಾ ಸ್ನಾನವನ್ನ ಮಾಡ್ತಾ ಇರ್ಬೇಕಾದ್ರೆ, ಕಾಶಿಗೆ ಎಲ್ಲರೂ ಹೋಗೋದೇ ಗಂಗಾ ಸ್ನಾನವನ್ನ ಮಾಡೋದಕ್ಕೆ. ಎಷ್ಟೊಂದ್ಸತಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೆ, ಕಾಶಿಯಲ್ಲಿ ಗಂಗಾ ಸ್ನಾನವನ್ನ ಮಾಡೋದಕ್ಕೆ ಎಲ್ಲರೂ ಹೋಗ್ತಾರೆ ಅಲ್ವಾ? ಅದರಿಂದ ಕಾಶಿಯಲ್ಲಿ ಗಂಗಾ ಸ್ನಾನವನ್ನ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಅವನಿಗೆ ಒಂದು ಶಿವಲಿಂಗ ಪ್ರಾಪ್ತಿ ಆಗತ್ತೆ. ಇದು ನೋಡಿ, ಇಲ್ಲಿಂದ ಬಹಳ ಆಸಕ್ತಿಯುತವಾದಂತಹ ವಿಷಯ ಇಲ್ಲಿ ಶುರು ಆಗ್ತಾ ಇದೆ. ಒಂದು ಶಿವಲಿಂಗ ಅವನಿಗೆ ಸಿಗತ್ತೆ. ಯಾಕೆಂದ್ರೆ ಹೇಳಿದ್ರೆ ವಾರಾಣಸಿಯಲ್ಲಿ ಶಿವಭಕ್ತರು ಬಹಳಷ್ಟು ಜನ ಇರ್ತಾರೆ ಅಲ್ವಾ? ಕಾಶಿ ವಿಶ್ವನಾಥನ ದೇವಸ್ಥಾನ ಇರತಕ್ಕಂತ ಕ್ಷೇತ್ರ ಅದು. ಅದರಿಂದ 1000 ವರ್ಷಗಳ ಹಿಂದೆ ಮತ್ತಷ್ಟು ಶಿವಭಕ್ತರು ಅಲ್ಲಿ ಇದ್ದಿರಬೇಕು. ಅವನು ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಬಂದು ಅವನ ಕೈ ಇದನ್ನು ಕಂಡ ಅವನಿಗೆ ವಿಸ್ಮಯ ಆಗುತ್ತೆ. ಅದನ್ನು ತೆಗೆದುಕೊಂಡು ಹೋಗಿ ಯಾದವ ಪ್ರಕಾಶರ ಹತ್ರ ತೋರಿಸ್ತಾನೆ. ಯಾದವ ಪ್ರಕಾಶರು ಬಹಳ ಆಶ್ಚರ್ಯಚಕಿತರಾಗಿ ಇವನು ಬಹಳ ಸೌಭಾಗ್ಯಶಾಲಿ ಅಂತ ಹೇಳಿ ಅವನಿಗೆ ಒಂದು ಹೊಸ ಹೆಸರನ್ನೇ ಕೊಟ್ಬಿಡ್ತಾರೆ. ಉಲ್ಲಂಗೈ ಕೊನರಂದ ನಾಯನಾರ್ ಅಂತ ಹೇಳಿದ್ರೆ, ಕೈ ಅಂತ ಹೇಳಿದ್ರೆ ಅಲ್ಲಿ ಕೈ, ನಮ್ ಕನ್ನಡದ ಕೈಯನ್ನೇ. ಉಲ್ಲಂಗೈ ಅಂತ ಹೇಳಿದ್ರೆ ಕೈನಲ್ಲೇ ಶಿವಲಿಂಗ ಬಂದಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತ ಅದಕ್ಕೆ ಹೆಸರು. ಅದರಿಂದ ಅವನಿಗೆ ಈ ರೀತಿಯಾದಂತಹ ಹೆಸರನ್ನ ಕೊಟ್ಟು ಈ ಶಿವಲಿಂಗದ ಪೂಜೆಯನ್ನ ನೀನು ನಿಷ್ಠೆಯಿಂದ ಮಾಡ್ಬೇಕಂತ ಒಂದು ಆದೇಶವನ್ನ ಕೂಡ ಕೊಡ್ತಾರೆ. ಮಾಘ ಮಾಸದ ಕೊನೆಯವರೆಗೆ ಆ ಗಂಗೆಯ ತೀರದಲ್ಲಿ ಅಲ್ಲಿ ಇರ್ತಾರಂತೆ ಅವರೆಲ್ಲ ಕೂಡ ಅಂತ ಹೇಳಿ ಯಾದವ ಪ್ರಕಾಶರು ತಮ್ಮ ಶಿಷ್ಯರೆಲ್ಲರ ಜೊತೆಗೆ, ರಾಮಾನುಜರನ್ನ ಬಿಟ್ಟು ಬೇರೆ ಎಲ್ಲಾ ಶಿಷ್ಯರ ಜೊತೆಗೆ ಅಲ್ಲೇ ಇರ್ತಾರೆ. ಅದಾದ ಮೇಲೆ ಅವರು ವಾಪಸ್ಸು ಬರ್ತಾ ಇರ್ಬೇಕಾದ್ರೆ ಈ ಗೋವಿಂದ ತನ್ನ ಊರಿಗೆ ಹೋಗ್ತಾನೆ. ಊರಿಗೆ ಹೋಗಿ ಆ ಶಿವಲಿಂಗವನ್ನ ತನ್ನ ಊರಿನಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡಿ ನಂತರ ಊರಿನಲ್ಲಿ ಇರ್ಬೇಕಾದ್ರೆ ಅವನಿಗೆ ಕನಸು ಬರುತ್ತೆ. ಯಾವ ಕನಸು ಬರುತ್ತೆ ಅಂತ ಹೇಳಿದ್ರೆ, ಮಹಾದೇವ ಅಥವಾ ಶಿವ ಅವನ ಕನಸಿನಲ್ಲಿ ಬಂದು ಕಾಳಹಸ್ತಿಯಲ್ಲಿ ನನ್ನ ಒಂದು ಅದ್ಭುತವಾದಂತಹ ಸ್ವಯಂಭೂ ಮೂರ್ತಿ ಇದೆ, ಅಲ್ಲಿಗೆ ಹೋಗಿ ನೀನು ನನ್ನ ಸೇವೆಯನ್ನ ಮಾಡಬೇಕು ಅಂತ ಮಹಾದೇವ ಅಥವಾ ಶಿವ ಈ ಗೋವಿಂದನಿಗೆ ಆದೇಶವನ್ನ ಇಡ್ತಾನೆ. ಯಾವ ಆದೇಶವನ್ನ ಕೊಡ್ತಾನೆ ಅಂತ ಹೇಳಿದ್ರೆ, ಕಾಳಹಸ್ತಿಯಲ್ಲಿ ನನ್ನ ಒಂದು ಸ್ವಯಂಭೂ ವಿಗ್ರಹವಿದೆ, ಅಲ್ಲಿ ಹೋಗಿ ನೀನು ನನ್ನ ಸೇವೆಯನ್ನ ಮಾಡಬೇಕು ಅಂತ ಒಂದು ಉಪದೇಶವನ್ನ ಕೊಡ್ತಾನೆ. ಕಾಳಹಸ್ತಿ ಅನ್ನೋದು ತಿರುಪತಿಗೆ ಬಹಳ ಸಮೀಪದಲ್ಲಿ ಇರತಕ್ಕಂತ ಕ್ಷೇತ್ರ. ನಿಮ್ಮಲ್ಲಿ ಎಷ್ಟೊಂದ್ ಜನ ಅಲ್ಲಿಗೆ ಹೋಗಿರ್ತೀರಾ ಖಂಡಿತವಾಗ್ಲು ಅಲ್ವಾ? ಸೊ ಕಾಳಹಸ್ತಿಯಲ್ಲಿ ಇರ್ಬೇಕಾದ್ರೆ ನೀನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕಾಳಹಸ್ತಿಯಲ್ಲಿ ಸಂಪೂರ್ಣವಾದಂತಹ ದೇವಸ್ಥಾನ ಏನಿದೆ ಅದರ ವ್ಯವಸ್ಥಾಪನೆಯನ್ನ ನೀನು ನೋಡ್ಕೋಬೇಕು. ಅದೇ ಸಮಯದಲ್ಲಿ ಹಿಂದಿನ ರಾತ್ರಿ ಕಾಳಹಸ್ತಿಯಲ್ಲಿ ಸೇವೆಯನ್ನ ಆಗಲೇ ಸಲ್ಲಿಸ್ತಾ ಇದ್ದಂತಹ ಇತರ ಪೂಜಾರಿಗಳು ಬೇರೆ ಎಲ್ಲರೂ ಯಾರಿದ್ರು ಅವರ ಕನಸಿನಲ್ಲೂ ಕೂಡ ಶಿವ ಅಥವಾ ಮಹಾದೇವ ಬಂದು ಈ ಗೋವಿಂದ ಅಂತ ಯಾರಿದ್ದಾನೆ ಅವನ ಊರಿಗೆ ಹೋಗಿ ಎಲ್ಲಾ ಮಾನ ಸಮ್ಮಾನಗಳ ಜೊತೆಗೆ ಅವನನ್ನ ಕರೆದುಕೊಂಡು ಬಂದು ಈ ದೇವಸ್ಥಾನದ ವ್ಯವಸ್ಥಾಪನೆಯನ್ನ ಅವನಿಗೆ ವಹಿಸಬೇಕು, ಅವನ ಕೈಯಲ್ಲಿ ನೀವು ವಹಿಸಬೇಕು ಅಂತ ಶಿವ ಆ ಎಲ್ಲ ಮಂದಿರದ ಕಾಳಹಸ್ತಿ ದೇವಸ್ಥಾನದ ಪೂಜಾರಿಗಳ ಕನಸಿನಲ್ಲಿ ಬಂದು ಅವನು ಹೇಳಿರ್ತಾನೆ. ಅದರಿಂದ ಮಾರನೇ ದಿವಸ ಗೋವಿಂದ ಹೇಳ್ತಾನೆ, ಅವನಿಗೆ ಒಂದು ವಿಸ್ಮಯವಾಗಿರ್ತಕ್ಕಂಥ ಭಾವನೆ ಬರುತ್ತೆ. ಇದೇನಿದು, ಮಹಾದೇವ ನನ್ನ ಕನಸಿನಲ್ಲಿ ಬಂದು ಈ ರೀತಿಯಾದಂತಹ ಒಂದು ಆದೇಶವನ್ನ ಕೊಟ್ಟಿದ್ದಾನಲ್ಲ ಅಂತ. ಅದಕ್ಕೆ ಸರಿಯಾಗಿ ಮಾರನೇ ದಿವಸ ಬೆಳಿಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಭಗವಂತನ ಕೆಲಸ ಕಾರ್ಯ ಎಲ್ಲ ಮುಗಿಸ್ತಾ ಇದ್ದಂತೆ ಆ ಕಾಳಹಸ್ತಿಯ ಎಲ್ಲ ವ್ಯವಸ್ಥಾಪಕರೆಲ್ಲರೂ ಗೋವಿಂದನ ಮನೆಗೆ
ಅವನನ್ನ ಹುಡ್ಕೊಂಡು ಬರ್ತಾರೆ. ಅದರಿಂದ ಗೋವಿಂದ ಇದು ಭಗವಂತನ ಇಚ್ಛೆ ಅಂತ ಅಂದ್ಕೊಂಡು ಕಾಳಹಸ್ತಿಗೆ ಹೋಗಿ ತನ್ನ ಸಂಪೂರ್ಣವಾದಂತಹ ಆ ಎಲ್ಲ ಆ ಜೀವನವನ್ನ ಅಲ್ಲೇ ಕಳಿಬೇಕು ಅಂತ ಹೇಳಿ ಅಲ್ಲಿ ಮಂದಿರದ ದೇವಸ್ಥಾನದ ವ್ಯವಸ್ಥಾಪನೆಯನ್ನ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ನೋಡಿ, ರಾಮಾನುಜರ ಆ ಒಂದು ರೀತಿಯಲ್ಲಿ ನೋಡಿದ್ರೆ ಸ್ವಂತ ತಮ್ಮ, ಸ್ವಂತ ಅಲ್ಲದೆ ಹೋದ್ರು ಕೂಡ ಬಹಳ ನಿಕಟವಾದಂತಹ ಸಂಬಂಧಿ. ಇವಾಗ ಅವನು ಶೈವನಾಗ್ಬಿಡ್ತಾನೆ ಅಲ್ವಾ. ಸೊ ಇದಾದ ಮೇಲೆ ಗೋವಿಂದ ವಾಪಸ್ಸು ಹೇಗೆ ಬರ್ತಾನೆ ರಾಮಾನುಜರ ಆಶ್ರಯದಲ್ಲಿ ಅಥವಾ ವೈಷ್ಣವ ಸಂಪ್ರದಾಯದಲ್ಲಿ ವಾಪಸ್ಸು ಹೇಗೆ ಬರ್ತಾನೆ ಅನ್ನೋದು ಬಹಳ ಆಸಕ್ತಿಯುತವಾದಂತಹ ವಿಷಯ. ಇದನ್ನ ಪ್ರಾಯ ಯಾರು ಕೇಳಿರ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ. ಅದರಿಂದ ಇವಾಗ ಅದನ್ನ ಚರ್ಚೆ ಮಾಡೋಣ. ಇವಾಗ ಗೋವಿಂದ ಕಾಳಹಸ್ತಿಗೆ ಹೋಗಿ, ಕಾಳಹಸ್ತಿ ಕೂಡ ಬಹಳ ಪುರಾತನವಾದಂತಹ ದೇವಸ್ಥಾನ. ತಿರುಪತಿಯ ದೇವಸ್ಥಾನ ಎಷ್ಟು ಪುರಾತನವಾದದ್ದೋ ಅಷ್ಟೇ ಪುರಾತನವಾದದ್ದು ಅದರ ನಿಕಟದಲ್ಲೇ ಇರ್ತಕ್ಕಂತಹ ಕಾಳಹಸ್ತಿಯ ದೇವಸ್ಥಾನ ಅಂತ ಹೇಳ್ತಾರೆ. ನೀವಿವತ್ತು ಹೋಗಿ ನೋಡ್ಬೋದು, ಬಹಳ ದೊಡ್ಡ ದೇವಸ್ಥಾನ. ಒಳಗೆ ಅನೇಕ ಬಾಗಿಲುಗಳು, ಅನೇಕ ಸಣ್ಣ ಸಣ್ಣ ಸನ್ನಿಧಿಗಳು ಎಲ್ಲವೂ ಕೂಡ ಇವೆ ಅಲ್ಲಿ. ದೇವಿಯ ಅಂದ್ರೆ ದುರ್ಗೆಯ ಸನ್ನಿಧಿ ಕೂಡ ಇದೆ. ಅನೇಕ ಹಬ್ಬಗಳನ್ನ, ಅನೇಕ ಉತ್ಸವಗಳನ್ನ ಇವತ್ತು ಕೂಡ ಅಲ್ಲಿ ಆಚರಿಸ್ತಾರೆ. ಮತ್ತೆ 1000 ವರ್ಷಗಳ ಹಿಂದೆ ಬಹಳ ಮತ್ತಷ್ಟು ಸುಂದರವಾಗಿತ್ತು ಅಂತ ಹೇಳ್ತಾರೆ. ಚೈತನ್ಯ ಮಹಾಪ್ರಭು ಕೂಡ ತಮ್ಮ ದಕ್ಷಿಣ ಭಾರತದ ಯಾತ್ರೆಯಲ್ಲಿ ಕಾಳಹಸ್ತಿಗೆ ಬರ್ತಾರೆ ಅಂತ ಚೈತನ್ಯ ಚರಿತಾಮೃತ ಹೇಳುತ್ತೆ ಅಲ್ವಾ. ಆ ರೀತಿಯಾದಂತಹ ಅಪೂರ್ವವಾದಂತಹ ಕ್ಷೇತ್ರದಲ್ಲಿ ಇವಾಗ ಶೈವನಾಗ್ಬಿಡ್ತಾನೆ ಗೋವಿಂದ. ರಾಮಾನುಜರ ಅತಿ ನಿಕಟವಾಗಿರ್ತಕ್ಕಂಥ ಸಂಬಂಧಿ, ಆದರೆ ಶೈವನಾಗ್ಬಿಟ್ಟಿರ್ತಾನೆ ಇಷ್ಟೊತ್ತಿಗೆ. ನೋಡಿ, ಇಲ್ಲಿವರೆಗೆ ರಾಮಾನುಜರು ತಮ್ಮ ಸಂಪೂರ್ಣವಾದಂತ ಲೀಲೆಗಳನ್ನ ತೋರಿಸೋದಕ್ಕೆ ಕೂಡ ಶುರು ಮಾಡಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇನ್ನೂ ಅವರು ಸನ್ಯಾಸಾಶ್ರಮವನ್ನ ಸ್ವೀಕರಿಸಿರೋದಿಲ್ಲ. ಅವರು ಕೇವಲ ಗೃಹಸ್ಥರಾಗಿ ತಮ್ಮ ಜೀವನದಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಅವರು ನಾನಾ ಮಾರ್ಗಗಳ ಅನ್ವೇಷಣೆಯಲ್ಲಿ ಇದ್ದಾರೆ. ಆ ಒಂದು ಸಮಯದಲ್ಲಿ ಗೋವಿಂದ ಈ ರೀತಿಯಲ್ಲಿ ಶೈವನಾಗ್ಬಿಡ್ತಾನೆ. ಇವಾಗ ನಂತರ ಅನೇಕ ಘಟನೆಗಳು ಸಂಭವಿಸ್ತದೆ. ಅದೆಲ್ಲವನ್ನ ನಾವು ಚರ್ಚೆ ಮಾಡೋದಿಲ್ಲ, ಯಾಕಂದ್ರೆ ನಮ್ಮ ಪ್ರಧಾನವಾಗಿರ್ತಕ್ಕಂಥ ಚರ್ಚೆ ಗೋವಿಂದನ ಬಗ್ಗೆ. ಅದರಿಂದ ಇವಾಗ ಅನೇಕ ವರ್ಷಗಳಾದ ಮೇಲೆ ಇದೀಗ ರಾಮಾನುಜರು ಸನ್ಯಾಸಾಶ್ರಮವನ್ನ ಸ್ವೀಕರಿಸಿದ್ದಾರೆ. ಆಯ್ತಾ. ಸೊ ರಾಮಾನುಜರು ಸನ್ಯಾಸಾಶ್ರಮವನ್ನ ಸುಮಾರು 34ನೆಯ ವಯಸ್ಸಿನಲ್ಲಿ, 34 ವರ್ಷದ ವಯಸ್ಸು ಅವರಿಗೆ ಆದಾಗ ಸ್ವೀಕರಿಸ್ತಾರೆ. ಕಾಂಚೀಪುರದಲ್ಲೇ ಸ್ವೀಕರಿಸ್ತಾರೆ. ಕಾಂಚೀಪುರದಲ್ಲಿ ಸ್ವೀಕರಿಸಿದ ನಂತರ ಒಂದಷ್ಟು ವರ್ಷಗಳು ಅಲ್ಲಿ ಇದ್ದಾದ ಮೇಲೆ ಶ್ರೀರಂಗದಿಂದ ಅವರಿಗೆ ಆಹ್ವಾನ ಬರುತ್ತೆ. ಅಲ್ಲಿ ಅದು ಕೂಡ ಒಂದು ದೊಡ್ಡ ಕಥೆ. ಆದ್ರೆ ಕೊನೆಗೆ ಹೋಗಿ ಶ್ರೀರಂಗದಲ್ಲಿ ದೇವಸ್ಥಾನದ ವ್ಯವಸ್ಥಾಪನೆಯನ್ನ ನೋಡ್ಕೊಳ್ಳೋದಕ್ಕೆ ಅವರು ಶುರು ಮಾಡ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ಅನೇಕ ವರ್ಷಗಳ ಅವರ ಮನಸ್ಸಿನಲ್ಲಿ ಏನ್ ನಡೀತಾ ಇರ್ತದೆ ಅಂತ ಹೇಳಿದ್ರೆ, ನನ್ನ ತಮ್ಮನಾದಂತಹ ಗೋವಿಂದ ಹೀಗೆ ಶೈವನಾಗಿದ್ದಾನೆ, ಅವನಿಗೆ ಈ ವೈಷ್ಣವ ತತ್ವದ ಸಿದ್ಧಾಂತದ ಯಾವ ಒಂದು ಮಹತ್ವ ಇದೆ ಅದನ್ನ ಅವನಿಗೆ ಸರಿಯಾಗಿ ಪರಿಚಯ ಮಾಡಿಸ್ಕೊಡೋರು ಯಾರೂ ಇರ್ಲಿಲ್ಲ. ಆದ್ದರಿಂದಲೇ ಅವನು ಈ ರೀತಿಯಲ್ಲಿ ಶೈವನಾಗಿದ್ದಾನೆ. ಇದೀಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವನನ್ನ ವಾಪಸ್ಸು ವೈಷ್ಣವತ್ವಕ್ಕೆ ಕರೆದುಕೊಂಡು ಬರುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕು ನಾವು. ಆದ್ರೆ ನನ್ನಿಂದ ಇವಾಗ ಈ ರೀತಿಯಾದಂತಹ ಪ್ರಯತ್ನವನ್ನ ಮಾಡೋದು ಸಾಧ್ಯವಾಗ್ತಾ ಇಲ್ಲ. ಅದರಿಂದ ನಾನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಕಾಳಹಸ್ತಿಯಲ್ಲಿರ್ತಕ್ಕಂತಹ ನಮ್ಮ ಸಂಬಂಧಿಕರು ಅಥವಾ ಬೇರೆ ಶ್ರೀ ವೈಷ್ಣವರು ಗೋವಿಂದನನ್ನ ವಾಪಸ್ ಕೊಂಡು ಬರುವಂತಹ ಪ್ರಯತ್ನವನ್ನ ನಾವು ಮಾಡಬೇಕು ಅಂತ ರಾಮಾನುಜರು ಅಂದ್ಕೊಳ್ಳಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಇಷ್ಟೊತ್ತಿಗಾಗ್ಲೇ ಅವ್ರಿಗೆ ಸುಮಾರು 40ಕ್ಕಿಂತ ಹೆಚ್ಚು ವಯಸ್ಸಾಗಿದೆ. 34ನೇ ವರ್ಷದ ವಯಸ್ಸಿನಲ್ಲಿ ಅವರು ಸನ್ಯಾಸಾಶ್ರಮವನ್ನ ಸ್ವೀಕರಿಸಿದ್ರು. ಅದಾದ್ಮೇಲೆ ಅನೇಕ ವರ್ಷಗಳು ಆಗೋಗಿದೆ. ಅದರಿಂದ ಈಗ ಸುಮಾರು 20 ಅಥವಾ 25 ವರ್ಷಗಳಿಂದ ಗೋವಿಂದನ ಮುಖವನ್ನ ಕೂಡ ಪ್ರಾಯಶಃ ಅವರು ನೋಡಿರ್ಲಿಕ್ಕಿಲ್ಲ. ಆದ್ರೆ ಅವರಿಗೆ ನೆನಪಿದೆ. ಯಾಕೆಂದ್ರೆ ಗೋವಿಂದನಿಂದಲೇ ಪ್ರಾಯಃ ರಾಮಾನುಜರು ಅವರ ಜೀವನವನ್ನ ಕೂಡ ಪ್ರಾಣವನ್ನ ಕೂಡ ಕಾಪಾಡ್ಕೊಳ್ತಾಯ್ತು. ಇಲ್ಲ ಅಂತ ಹೇಳಿದ್ರೆ ಪ್ರಾಯಃ ಯಾತ್ರೆಯಲ್ಲಿ ಯಾದವ್ ಪ್ರಕಾಶನ ಜೊತೆಗೆ ಹೋಗಿದ್ದಿದ್ರೆ ಏನಾಗ್ತಾ ಇತ್ತು ಏನೋ ಗೊತ್ತಿಲ್ಲ. ಆದ್ರೆ ಗೋವಿಂದ ಅವರನ್ನ ಎಚ್ಚರಿಸಿ ವಾಪಸ್ಸು ಕಳಿಸಿದ್ರಿಂದಾನೇ ತಮ್ಮ ಪ್ರಾಣವನ್ನ ಕಾಪಾಡ್ಕೊಳಕ್ಕಾಗಿತ್ತು ಅವ್ರಿಗೆ. ಅದರಿಂದ ಅವರನ್ನ ಅಂದ್ರೆ ಗೋವಿಂದನನ್ನ ನೆನೆಸ್ಕೊತಾ ಇದ್ದಾರೆ ರಾಮಾನುಜರು ಇವಾಗ. ಅದರಿಂದ ಅಲ್ಲಿ ತಿರುಪತಿಯಲ್ಲಿ ರಾಮಾನುಜರ ಒಬ್ರು ಗುರುಗಳಿದ್ರು.
ಅವರ ಸೋದರ ಮಾವನೇ ಹೌದು. ಅವರ ತಾಯಿಯ ಅಣ್ಣ. ಅವರ ಹೆಸರು ಶ್ರೀಶೈಲ ಪೂರ್ಣರು ಅಂತ. ಯಾಮುನಾಚಾರ್ಯರ ಪ್ರಧಾನ ಶಿಷ್ಯರಾಗಿದ್ರು. ರಾಮಾನುಜರಿಗೆ ಅನೇಕ ಗುರುಗಳಿದ್ರು. ಮಂತ್ರ ದೀಕ್ಷೆಯನ್ನ ಕೊಟ್ಟಂತಹ ಗುರುಗಳು ಒಬ್ರು. ಆದ್ರೆ ಅದಲ್ಲದೆ ಅನೇಕ ವಿವಿಧವಾಗಿರ್ತಕ್ಕಂತಹ ಗ್ರಂಥಗಳನ್ನ ಉಪದೇಶ ಮಾಡಿದಂತಹ ಅನೇಕ ಗುರುಗಳಿದ್ರು. ಪ್ರಧಾನವಾಗಿ 5 ಗುರುಗಳಿದ್ರು. ಅದರಲ್ಲಿ ಒಬ್ರು ಈ ಶ್ರೀಶೈಲ ಪೂರ್ಣರು. ಆ ಶ್ರೀಶೈಲ ಪೂರ್ಣರು ತಿರುಪತಿಯಲ್ಲೇ ಇದ್ದಿದ್ರಿಂದ ಆ ತಿರುಪತಿಯಿಂದ ಈ ಒಂದೇ ನಿಮಿಷ ತಿರುಪತಿಯಿಂದ ಈ ಕಾಳಹಸ್ತಿ ಬಹಳ ಸಮೀಪದಲ್ಲೇ ಇರೋದ್ರಿಂದ ರಾಮಾನುಜರು ಏನಂತ ಅಂದ್ಕೋತಾರೆ, ಶ್ರೀಶೈಲಪೂರ್ಣರಿಗೆ ಈ ಜವಾಬ್ದಾರಿಯನ್ನ ವಹಿಸಬಹುದು. ಆಗ ತಮ್ಮ ಇಬ್ಬರು ತಿರುಪತಿಗೆ ಫೋನ್ ಎಲ್ಲ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಪೋಸ್ಟ್ ಆಫೀಸ್ ಕೂಡ ಇರ್ಲಿಲ್ಲ. ಅದರಿಂದ ಒಂದೂರಿಂದ ಮತ್ತೊಂದು ಊರಿಗೆ ಸಂದೇಶವನ್ನ ತಲುಪಿಸ್ಬೇಕು ಅಂತ ಹೇಳಿದ್ರೆ ಮನುಷ್ಯರೇ ಹೋಗಿ ತಲುಪಿಸ್ಬೇಕಾಗಿತ್ತು. ಅದರಿಂದ ರಾಮಾನುಜರ ಇಬ್ಬರು ಶಿಷ್ಯರು ಶ್ರೀರಂಗದಿಂದ ತಿರುಪತಿಗೆ ಹೋಗಿ ಶ್ರೀಶೈಲ ಪೂರ್ಣರಿಗೆ ಈ ಸಂದೇಶವನ್ನ ಕೊಡ್ತಾರೆ. ಶ್ರೀಶೈಲ ಪೂರ್ಣರು ಕೂಡ ಇದರ ಬಗ್ಗೆ ಯೋಚಿಸ್ತಾ ಇರ್ತಾರೆ. ಏಕೆ ಅಂತ ಹೇಳಿದ್ರೆ ಅವರಿಗೂ ಕೂಡ ಬಹಳ ನಿಕಟವಾಗಿರ್ತಕ್ಕಂಥ ಸಂಬಂಧಿ. ಅವರ ತಂಗಿಯ ಮಗ ಈ ಗೋವಿಂದ. ಅವರ ಒಬ್ಬ ತಂಗಿಯ ಮಗ ರಾಮಾನುಜರು, ಮತ್ತೊಬ್ಬ ತಂಗಿಯ ಮಗ ಈ ಗೋವಿಂದ. ಅದರಿಂದ ಅವರು ಕೂಡ ಇದರ ಬಗ್ಗೆನೆ ಯೋಚಿಸ್ತಾ ಇರ್ತಾರೆ. ನಮ್ಮ ಇಷ್ಟು ನಿಕಟವಾಗಿರ್ತಕ್ಕಂಥ ಸಂಬಂಧಿ ಶ್ರೀ ವೈಷ್ಣವ ಅಥವಾ ಸಾರವನ್ನ ಅರ್ಥ ಮಾಡ್ಕೊಳ್ಳದೆ ಮತ್ತೊಂದು ಪಂಥಕ್ಕೆ ಹೋಗಿದ್ದಾನಲ್ಲ ಅಂತ. ನೋಡಿ, ಶೈವ ಸಂಪ್ರದಾಯಕ್ಕೆ ಹೋದ್ರೆ ಏನು ಒಂದ್ ರೀತಿಯಲ್ಲಿ ನೋಡಿದ್ರೆ ಏನು ಮಹಾನ್ ತಪ್ಪು ಅಂತ ಏನಿಲ್ಲ. ಆದ್ರೆ ಕೂಡ ವೈಷ್ಣವತ್ವದಲ್ಲಿ ಇದ್ದಂತಹ ಒಬ್ಬರು ಮತ್ತೊಂದು ಪಂಥಕ್ಕೆ ಹೋದ್ರೆ ಪ್ರಾಯಃ ಆ ಒಂದು ವೈಷ್ಣವ ತತ್ವಗಳ ಸಾರವನ್ನ ಅರ್ಥ ಮಾಡ್ಕೊಂಡಿಲ್ಲ, ಆದ್ರಿಂದ ಅಲ್ಲಿಗೆ ಹೋಗಿದ್ದಾರೆ ಅಂತ ಹೇಳಿ ಇವರಿಗೆ ಸ್ವಲ್ಪ ದುಃಖವಾಗ್ತಾ ಇದೆ ಅಲ್ವಾ. ಅದರಿಂದ ಶ್ರೀಶೈಲ ಪೂರ್ಣರು ಒಪ್ಕೋತಾರೆ. ಅವರು ಅಲ್ಲಿಗೆ ಕಾಳಹಸ್ತಿಗೆ ಮೊದಲನೇ ಬಾರಿ ಹೋಗ್ತಾರೆ. ಇವಾಗ ನೋಡಿ, ಬಹಳ ಆಸಕ್ತಿಯುತವಾದಂತ ವಿಷಯ ಇವಾಗ ಬರ್ತಾ ಇದೆ. ಹೇಗೆ ಅವರು ಗೋವಿಂದನನ್ನ ವಾಪಸ್ಸು ಕರ್ಕೊಂಡು ಬರ್ತಾರೆ ಅಂತ. ಸೊ ಮೊದಲನೇ ಬಾರಿ ಅವರು ಹೋಗ್ತಾರೆ ಎಲ್ಲಿಗೆ? ಕಾಳಹಸ್ತಿಯ ದೇವಸ್ಥಾನಕ್ಕೆ ಹೋಗ್ತಾರೆ. ತಮ್ಮ ಒಂದಷ್ಟು ಶಿಷ್ಯರನ್ನ ಕರೆದುಕೊಂಡು ಹೋಗ್ತಾರೆ. ಒಬ್ಬರೇ ಹೋಗೋದಿಲ್ಲ, ತಮ್ಮ ಕೆಲವು ಶಿಷ್ಯಂದ್ರನ್ನ ಕರ್ಕೊಂಡು ಅಲ್ಲಿಗೆ ಕಾಳಹಸ್ತಿಗೆ ಹೋಗ್ತಾರೆ. ಕಾಳಹಸ್ತಿಗೆ ಹೋಗಿ ಕಾಳಹಸ್ತಿಯ ದೇವಸ್ಥಾನದ ಮುಂದೆ ಆಗಿನ ಕಾಲದಲ್ಲಿ ಒಂದು ಕೆರೆ ಇತ್ತಂತೆ. ಇವತ್ತು ಇಲ್ಲ, ನಾನು ಹೋಗಿದ್ದೆ ಇತ್ತೀಚೆಗೆ, ಇವತ್ತು ಇಲ್ಲ. ಆದ್ರೆ ಆಗಿನ ಕಾಲದಲ್ಲಿ ಒಂದು ಪಾಂಡ್ ಅಂತ ಹೇಳ್ತಾರಲ್ಲ, ಒಂದು ಸಣ್ಣ ಕಲ್ಯಾಣಿ ಅಂತ ಇರುತ್ತಲ್ಲ ಎಷ್ಟೊಂದು ವೈಷ್ಣವ ದೇವಸ್ಥಾನಗಳಲ್ಲಿ, ಆ ರೀತಿಯಾದಂತ ಒಂದು ಸಣ್ಣ ಕೆರೆ ಇತ್ತು. ಆ ಕೆರೆಯ ಒಂದು ಬದಿಯಲ್ಲಿ ಕೂತ್ಕೊಂಡು ಚರ್ಚೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ತಮ್ಮ ಶಿಷ್ಯಂದರ ಜೊತೆಗೆ. ಗೋವಿಂದ ಆವಾಗ ಬೆಳಗಿನ ಕಾಲ ಅದು, ಅದರಿಂದ ಗೋವಿಂದ ಬೆಳಗಿನ ಕಾಲದಲ್ಲಿ ಅವನು ನೀರನ್ನ ಹಿಡಿಯೋದಕ್ಕೆ ಬರ್ತಾನೆ. ಏಕೆ ಅಂತ ಹೇಳಿದ್ರೆ ಅಭಿಷೇಕವನ್ನ ಮಾಡಬೇಕು ಶಿವಲಿಂಗಕ್ಕೆ. ಅದರಿಂದ ನೀರನ್ನ ಅದೇ ಕೆರೆಯಿಂದ ಹಿಡಿಬೇಕು ಅಂತ ಹೇಳಿ ಒಂದು ಬಿಂದಿಗೆಯನ್ನ ಹಿಡಿದು ಅಲ್ಲಿಗೆ ಬರ್ತಾನೆ. ನೋಡ್ತಾನೆ ಶ್ರೀಶೈಲ ಪೂರ್ಣರನ್ನ, ತನ್ನ ಸ್ವಂತ ಮಾವ ಅವರು. ಅದರಿಂದ ಮಾಮವನ್ನ ನೋಡಿ ಬಹಳ ಒಂದು ಭಾವನೆ ಉಕ್ಕಿ ಬಂದ್ರೂ ಕೂಡ ಅವನು ಇದೀಗ ಬೇರೆ ಪಂಥದಲ್ಲಿ ಇರೋದ್ರಿಂದ ಮತ್ತೆ ವಾಪಸ್ಸು ಆ ಕೆರೆಯ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಆ ಕೆರೆಯಲ್ಲಿ ನೀರನ್ನ ತೆಗೆದುಕೊಳ್ತಾ ಇರಬೇಕಾದ್ರೆ ಶ್ರೀಶೈಲ ಪೂರ್ಣರು ಆ ಗೋವಿಂದನಿಗೆ ಜೋರಾಗಿ ಕೇಳಿಸುವಂತೆ ಜೋರಾಗಿ ಅವರು ಹೇಳ್ತಾರೆ, ಶ್ಮಶಾನವಾಸಿಗೆ ಅಭಿಷೇಕ ಮಾಡಿ ಏನು ಪ್ರಯೋಜನ ಅಂತ ಹೇಳ್ತಾರೆ. ನೋಡಿ ಅಂದ್ರೆ ಅವರು ಒಂದು ಹಾಸ್ಯಪ್ರಧಾನವಾಗಿ ಹಾಸ್ಯಪ್ರದವಾಗಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ನೋಡಿ, ಶಿವನಿಗೆ ನೀವು ಅಭಿಷೇಕವನ್ನ ಮಾಡ್ತಾ ಇದ್ದೀರಾ, ಆದ್ರೆ ಶಿವ ಯಾವಾಗ್ಲೂ ಎಲ್ಲಿರ್ತಾನೆ? ಶ್ಮಶಾನದಲ್ಲಿ ಇರ್ತಾನೆ. ಅದು ಅವನ ಒಂದು ಬಹಳ ಉನ್ನತವಾದಂತ ಒಂದು ಸ್ಥಾನ. ಹೌದು, ಏಕೆ ಅಂತ ಹೇಳಿದ್ರೆ ಸ್ಮಶಾನ ವಾಸಿಗಳಿಗೆ ಕೂಡ ತನ್ನ ಸಂಘವನ್ನ ಕೊಡ್ತಾ ಇದ್ದಾನೆ. ಆದ್ರೆ ಇಲ್ಲಿ ಹಾಸ್ಯಪ್ರದವಾಗಿ ಹೇಳ್ತಾ ಇದ್ದಾರೆ, ಅವನಿಗೆ ಅಭಿಷೇಕ ಮಾಡಿ ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ಸ್ಮಶಾನದಲ್ಲಿ ಅವನು ವಾಸ ಮಾಡ್ತಾ ಇದ್ದಾನೆ. ಉದಾಹರಣೆಗೆ ನಮ್ಮ ಯಾರಾದ್ರೂ ಸಂಬಂಧಿಕರು ಯಾರಾದ್ರೂ ಹೋಗ್ಬಿಟ್ರೆ, ಅವಾಗ ನಾವು ಸ್ಮಶಾನಕ್ಕೆ ಹೋಗಿ ಬಂದಾದ್ಮೇಲೆ ನಮ್ಮ ಮನೆಯಲ್ಲಿ ನಾವು ಸ್ನಾನ ಮಾಡ್ತೀವಿ ಅಲ್ವಾ. ಸ್ಮಶಾನದಲ್ಲಿ ನಾವು ಸ್ನಾನ ಮಾಡೋದಿಲ್ಲ. ಹಂಗ್ ಮಾಡಿದ್ರೆ ವಾಪಸ್ ಮನೆಗೆ ಬಂದಾದ್ಮೇಲೆ ಮತ್ತೆ ಹೇಗಿದ್ರು ಇನ್ನೊಂದು ಸ್ನಾನ ಮಾಡ್ಲೇಬೇಕಾಗ್ತದೆ. ಅದರಿಂದ ಸ್ಮಶಾನವಾಸಿಗೆ ಅಭಿಷೇಕ ಮಾಡಿ ಏನು ಪ್ರಯೋಜನ ಇಲ್ಲ. ಜಟಾಧಾರಿಗೆ ಕಕ್ಕೆ ಹೂವನ್ನ ಮುಡಿಸಿ ಏನು ಕೂಡ ಪ್ರಯೋಜನ ಇಲ್ಲ. ಯಾಕಂದ್ರೆ ಆ ಕಕ್ಕೆ ಹೂವನ್ನ ಸಾಮಾನ್ಯವಾಗಿ
ಶಿವಲಿಂಗದ ಪೂಜೆಯಲ್ಲಿ ಬಳಸ್ತಾರೆ ಅಲ್ವಾ. ಅದರಿಂದ ಆ ರೀತಿ ಅವ್ರು ಹೇಳ್ತಾರೆ. ಸುಮ್ನೆ ಹಾಗೆ ತಿಳ್ಸೋದಕ್ಕೆ ಹೇಳ್ತಾರೆ ಅಷ್ಟೇನೆ. ಗೋವಿಂದನಿಗೆ ಇದು ಕೇಳಿಸುತ್ತೆ, ಆದ್ರೆ ಏನು ಹೇಳಬಾರದು, ಸುಮ್ನೆ ವಾದ ಎಲ್ಲ ಬೇಡ ಅಂತ ಹೇಳಿ ಅವನು ವಾಪಸ್ ಹೊರಟೋಗ್ತಾನೆ. ಶ್ರೀಶೈಲ ಪೂರ್ಣರು ಕೂಡ ವಾಪಸ್ಸು ತಿರುಪತಿಗೆ ಬರ್ತಾರೆ. ಒಂದಷ್ಟು ದಿವಸಗಳ ನಂತರ ಮತ್ತೊಂದು ಶಿಷ್ಯ ವೃಂದವನ್ನ ಕರೆದುಕೊಂಡು ಅಲ್ಲಿಗೆ ಮರಳಿ ಬರ್ತಾರೆ. 2ನೇ ಬಾರಿ ಕಾಳಹಸ್ತಿಗೆ ಬರ್ತಾರೆ. ಆದ್ರೆ ಈ ಬಾರಿ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ತಮ್ಮ ಗುರುಗಳಾದಂತಹ ಯಾಮುನಾಚಾರ್ಯರು ಒಂದು ಸ್ತೋತ್ರ ರತ್ನ ಎಂಬಂತ ಗ್ರಂಥವನ್ನ ಏನ್ ಬರೆದಿದ್ರು, ಆ ಸ್ತೋತ್ರ ರತ್ನ ಗ್ರಂಥದ ಒಂದು ಸಣ್ಣ ಶ್ಲೋಕವನ್ನ, ಆದ್ರೆ ಬಹಳ ಅಪೂರ್ವವಾದಂತಹ ಒಂದು ಶ್ಲೋಕವನ್ನ ಒಂದು ತಾಳಪತ್ರದಲ್ಲಿ ಬರೆದುಕೊಂಡು ಬಂದಿದ್ರು ಶ್ರೀಶೈಲ ಪೂರ್ಣರು. ಇದನ್ನ ಗೋವಿಂದನಿಗೆ ತೋರಿಸ್ಬೇಕು ಅಂತ ಹೇಳಿ ಅಲ್ವಾ. ಯಾಕಂದ್ರೆ ಗೋವಿಂದ ನೋಡಿ ಚಿಕ್ಕ ವಯಸ್ಸಿನಲ್ಲೇನೆ ಅವನಾಗ್ಲೇ ಶೈವನಾಗ್ಬಿಟ್ಟಿರ್ತಾನೆ. ಈ ವೈಷ್ಣವ ತತ್ವದ ಪರಿಚಯ ಅವನಿಗೆ ಸುತರಾಮ್ ಇರೋದಿಲ್ಲ. ಆದ್ರಿಂದ ಆ ತಾಳಪತ್ರದ ಮೇಲೆ ಇದ್ದಂತ ಅಪೂರ್ವವಾದಂತ ಶ್ಲೋಕವನ್ನ ಬರೆದುಕೊಂಡು ಬಂದಿದ್ರಲ್ಲ, ಅದನ್ನ ದೇವಸ್ಥಾನ ಮತ್ತೆ ಈ ಕೊಳದ ಮಧ್ಯದಲ್ಲಿ ಇದ್ದಂತ ಯಾವ ದಾರಿ ಇತ್ತು, ಆ ಹೆದ್ದಾರಿ ಏನಿತ್ತು, ಅದರಲ್ಲಿ ಅವರು ಕೆಳಗಡೆ ಅದನ್ನ ಇಟ್ಟಿರ್ತಾರೆ ಆ ತಾಳಪತ್ರವನ್ನ. ಸೊ ಮತ್ತೆ ಅವರು ಮೊದಲನೇ ಬಾರಿಯಂತೆ ತಮ್ಮ ಶಿಷ್ಯರ ಜೊತೆಗೆ ಕೂತ್ಕೊಂಡು ಕೊಳದ ಒಂದು ಕೋಣೆಯಲ್ಲಿ ತಮ್ಮ ಚರ್ಚೆಯನ್ನ ಮುಂದುವರಿಸ್ತಾರೆ. ಗೋವಿಂದ ಮತ್ತೆ ಬರ್ತಾನೆ. ಅವ್ನು ನೋಡ್ತಾನೆ ತಾಳಪತ್ರದಲ್ಲಿ ಏನೋ ಬಹಳ ಅಪೂರ್ವವಾದಂತ ಒಂದು ಶ್ಲೋಕ ಇರೋ ಹಾಗೆ ಇದೆ. ಆಗಿನ ಕಾಲದಲ್ಲಿ ಶ್ಲೋಕವನ್ನ ನೋಡಿದ್ರೆ ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ಎಲ್ಲರಿಗೂ ಇತ್ತು, ಸಂಸ್ಕೃತದ ಜ್ಞಾನ ಎಲ್ಲರಿಗೂ ಇದ್ದೇ ಇದ್ದಿತ್ತು. ಆದ್ರಿಂದ ಅದನ್ನ ನೋಡ್ತಾನೆ. ಈ ಶ್ಲೋಕ ಅವನಿಗೆ ಬಹಳ ಇಷ್ಟ ಆಗತ್ತೆ. ಆದ್ರೆ ಈ ಶ್ಲೋಕದಲ್ಲಿ ವೈಷ್ಣವತ್ವವನ್ನ ಬಹಳ ಚೆನ್ನಾಗಿ ಹಾಡಿ ಹೊಗಳಿರೋದ್ರಿಂದ ಅವನು ಪ್ರಾಯಃ ಶ್ರೀಶೈಲ ಪೂರ್ಣರೇ ಇದನ್ನ ಇಲ್ಲಿ ಇಟ್ಟಿರಬೇಕು ಅಂತ ಹೇಳಿ, ಯಾಕಂದ್ರೆ ಶ್ರೀಶೈಲ ಪೂರ್ಣರನ್ನ ತಮ್ಮ ಶಿಷ್ಯ ವೃಂದದ ಜೊತೆಗೆ ಅವನು ನೋಡ್ತಾನೆ, ಅವರೇ ಇಲ್ಲಿ ಇಟ್ಟಿರ್ಬೇಕು ಅಂತ ಹೇಳಿ ಅದನ್ನ ಅಲ್ಲೇ ಆ ತಾಳಪತ್ರವನ್ನ ಆ ದಾರಿಯಲ್ಲೇ ಇಟ್ಟು ಅಲ್ಲಿ ವಾಪಸ್ಸು ಹೋಗಿ ನೀರನ್ನ ಹಿಡಿಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ನೀರನ್ನ ಹಿಡಿತಾ ಇರ್ಬೇಕಾದ್ರೆ ಆ ಶ್ಲೋಕ ಅವನ ಮನಸ್ಸಿಗೆ ಪದೇ ಪದೇ ವಾಪಸ್ಸು ಬರ್ತಾ ಇರ್ತದೆ. ಆದ್ರಿಂದಲೇ ಶ್ರೀಶೈಲ ಪೂರ್ಣರು ಆ ಶ್ಲೋಕವನ್ನ ಅಲ್ಲಿ ಇಟ್ಟಿದ್ದು ಅಲ್ವಾ. ಬಹಳ ಬುದ್ಧಿವಂತರು ಶ್ರೀಶೈಲ ಪೂರ್ಣರು. ಅದರಿಂದ ಆ ಶ್ಲೋಕ ಏನು ಮತ್ತೆ ಇದರ ಅರ್ಥ ಏನು ಅಂತ ನಾನು ಚೆನ್ನಾಗಿ ತಿಳ್ಕೋಬೇಕು ಅಂತ ಹೇಳಿ, ಆಯ್ತು ಸ್ವಲ್ಪ ಮಾತಾಡ್ಬಿಡೋಣ, ಹೇಗಿದ್ರು ನಮ್ಮ ಮಾಮ ಅಂತ ಹೇಳಿ ಆ ಒಂದು ತಾಳಪತ್ರವನ್ನ ಹಿಡಿದು ಅವನು ಶ್ರೀಶೈಲ ಪೂರ್ಣರ ಹತ್ರ ಹೋಗ್ತಾನೆ. ಆ ಶ್ಲೋಕ ಏನು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸ್ವಾಭಾವಿಕಾನಮಧಿಕಾತಿಶಯೇಷಿತೃತ್ವಂ ನಾರಾಯಣ ತ್ವೈನ ಮೃಷ್ಯತಿ ವೈದಿಕಃ ಬ್ರಹ್ಮ ಶಿವ ಶತಮಖ ಪರಮಸ್ವರಾಡಿತಿ ಏತೇಪಿ ಯಸ್ಯ ಮಹಿಮಾರ್ಣವ ವಿಪೃಶಸ್ತೆ. ಇದಕ್ಕೆ ಅರ್ಥ ಸುಲಭನೇ. ಸ್ವಾಭಾವಿಕವಾಗಿಯೇ, ಅನವಧಿಕವಾಗಿಯೂ, ಅತಿಶಯವಾಗಿಯೂ ಈಶಿತೃತ್ವ ಅಂತ ಹೇಳಿದ್ರೆ ಈಶ ಅಥವಾ ಪರಮೇಶ್ವರನಾಗಿರ್ತಕ್ಕಂಥವನು ನಾರಾಯಣ. ಇದನ್ನ ಎಲ್ಲರೂ ಒಪ್ಕೋತಾರೆ. ಯಾರು ಒಪ್ಕೋತಾರೆ? ಬ್ರಹ್ಮನು ಒಪ್ಕೋತಾನೆ, ಶಿವನು ಒಪ್ಕೋತಾನೆ, ಶತಮಖ ಅಂತ ಹೇಳಿದ್ರೆ ಒಪ್ಕೋತಾರೆ. ಪರಮ ಸ್ವತಂತ್ರನೂ ಆಗಿರ್ತಕ್ಕಂಥವನು, ಪರಮೇಶ್ವರನೂ ಆಗಿರ್ತಕ್ಕಂಥವನು ನಾರಾಯಣ. ಏತೇಪಿ ಯಸ್ಯ ಮಹಿಮಾರ್ಣವ ವಿಪೃಶಸ್ತೆ. ವಿಪೃಷಃ ಅಂತ ಹೇಳಿದ್ರೆ ಒಂದು ನೀರಿನ ಹನಿಯ ತರಹ. ಬೇರೆ ಎಲ್ಲರೂ ಕೂಡ ಅಂದ್ರೆ ಬ್ರಹ್ಮ, ಶಿವ, ಇಂದ್ರ ಎಲ್ಲರೂ ಏನಂತ ಒಪ್ಕೋತಾರೆ ಅಂತ ಹೇಳಿದ್ರೆ, ನಾವೆಲ್ಲರೂ ಆ ಭಗವಂತನ ಒಂದು ಸಣ್ಣ, ಭಗವಂತನಿಗೆ ಹೋಲಿಸಿ ನೋಡಿದರೆ ನಾವೆಲ್ಲರೂ ಒಂದು ಸಣ್ಣ ಹನಿ ಇದ್ದಂತೆ ಅಂತ ಒಪ್ಕೋತೀವಿ ಅಂತ ಇದು ಯಾಮುನಾಚಾರ್ಯರ ಶ್ಲೋಕ. ಇದನ್ನ ನೋಡಿ ಅವನಿಗೆ ಬಹಳ ಆಶ್ಚರ್ಯವಾಗತ್ತೆ. ಗೋವಿಂದನಿಗೆ ಹೋಗಿ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಯಾರ ಜೊತೆಯಲ್ಲಿ? ಶ್ರೀಶೈಲ ಪೂರ್ಣರ ಜೊತೆಯಲ್ಲಿ. ನೋಡಿ, ಒಂದು ಸಂವಾದದ ರೂಪದಲ್ಲಿ ಇವಾಗಿದೆ. ಸೊ ಗೋವಿಂದ ಕೇಳ್ತಾನೆ, ನಿಮ್ಮ ವಸ್ತುವನ್ನ ನೀವು ಕಳೆದುಕೊಂಡಿರುವ ಹಾಗೆ ಇದೆ. ಅವಾಗ ಶ್ರೀಶೈಲ ಪೂರ್ಣರು ಹೇಳ್ತಾರೆ, ಇಲ್ಲ ಇಲ್ಲ, ನಾವು ಯಾವುದೇ ವಸ್ತುವನ್ನ ನಾವು ಕಳೆದುಕೊಳ್ಳೋದಿಲ್ಲ, ಬೇರೆಯವರು ಕಳೆದುಕೊಳ್ಳಬಹುದು. ನೋಡಕ್ಕೆ ಇದಕ್ಕೆ ಒಂದು ಬಾಹ್ಯವಾದಂತ ಒಂದು ಅರ್ಥ ಇದೆ, ಅಂತರಂಗದ ಒಂದು ಅರ್ಥ ಇದೆ ಅಲ್ವಾ. ಸೊ ಅವನ್ ಗೋವಿಂದ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಿಮ್ಮ ತಾಳಪತ್ರವನ್ನ ನೀವು ಕಳೆದುಕೊಂಡಿರುವ ಹಾಗೆ ಇದೆ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಶ್ರೀಶೈಲ ಪೂರ್ಣರು ಹೇಳ್ತಾರೆ, ಇಲ್ಲ, ನಾವು ಕಳೆದುಕೊಂಡಿಲ್ಲ ಅಂತ. ಏಕೆ ಅಂತ ಹೇಳಿದ್ರೆ ಅವರೇ ಆ ತಾಳಪತ್ರವನ್ನ ಆ ಗೋವಿಂದನಿಗೆ ಗೊತ್ತಾಗುವಂತೆ ಅಲ್ಲಿ ಇಟ್ಟಿದ್ದು. ಆದ್ರೆ ಇದಕ್ಕೆ ಅಂತರಂಗದ ಅರ್ಥ ಏನು ಅಂತ ಹೇಳಿದ್ರೆ, ನೋಡಿ, ಗೋವಿಂದ ಕೇಳ್ತಾ ಇದ್ದಾನೆ ನಿಮ್ಮ ವಸ್ತುವನ್ನ ಕಳೆದುಕೊಂಡಿರುವ ಹಾಗಿದೆ ಅಂತ. ಆದ್ರೆ ಶ್ರೀಶೈಲ ಪೂರ್ಣರು ವ್ಯಂಗ್ಯದಿಂದ ಹೇಳ್ತಾರೆ, ಇಲ್ಲ ಇಲ್ಲ, ನಮ್ಮ ವಸ್ತು ಆಗಿರ್ತಕ್ಕಂಥ ಶ್ರೀಮನ್ ನಾರಾಯಣನನ್ನ ಅಥವಾ ಶ್ರೀಕೃಷ್ಣನನ್ನ ನಮ್ ಜೊತೆಗೆ ಬಹಳ ಜೋಪಾನವಾಗಿ ಇಟ್ಕೊಂಡಿದ್ದೀವಿ. ಆದ್ರೆ ನೀವು ಅದನ್ನ ಕಳೆದುಕೊಂಡು ಬೇರೆ ಮತಕ್ಕೆ ನೀನು ಹೋಗಿದ್ಯಾ ಅಂತ ಆ ರೀತಿ ಹೇಳ್ತಾರೆ ಅಲ್ವಾ.
ನಾನು ಮತ್ತೆ ಗೋವಿಂದ ಕೇಳ್ತಾನೆ, ಇರಲಿ, ನೀವೆಲ್ಲರೂ ಒಂದೇ ಹಾದಿಯಲ್ಲಿ ಹೇಗೆ ನಡೆಯುತ್ತಿದ್ದೀರಿ ಅಂತ ಹೇಳಿದ್ರೇನು? ನೋಡಿ, ಸಾಮಾನ್ಯವಾಗಿ ಈ ಲೋಕದಲ್ಲಿ ಅನೇಕ ಮಾರ್ಗಗಳು, ಅನೇಕ ದಾರಿಗಳು ಇವೆ. ಮತ್ತೆ ಇಂಗ್ಲಿಷ್ ನಲ್ಲಿ ಹೇಳುವ ಹಾಗೆ ವೆರೈಟಿ ಇಸ್ ದ ಮದರ್ ಆಫ್ ಎಂಜಾಯ್ಮೆಂಟ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಎಲ್ಲಿ ವೈವಿಧ್ಯತೆಯನ್ನ ನಾವು ನೋಡ್ತೀವಿ, ಆ ವೈವಿಧ್ಯತೆ ಅನ್ನೋದು ಈ ಭೋಗಕ್ಕೆ, ಅಂದ್ರೆ ನಾವು ಈ ಲೋಕವನ್ನ ಚೆನ್ನಾಗಿ ಅನುಭವಿಸೋದಕ್ಕೆ ಒಂದು ದೊಡ್ಡ ಮಾರ್ಗದಂತೆ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಆ ವೈವಿಧ್ಯತೆ ಅನ್ನೋದು ಆ ನಮ್ಮ ಲೋಕದ ಅನುಭವಕ್ಕೆ ಸಹಕಾರಿಯಾಗಿ ಬರ್ತದೆ. ಅದರಿಂದ ಎಲ್ಲರೂ ಒಂದೇ ಪಂಥದಲ್ಲಿದ್ರೆ ಪ್ರಾಯಃ ಲೋಕದ ವೈವಿಧ್ಯತೆಯನ್ನ ನಾವು ಅನುಭವಿಸೋದಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಹೇಳ್ತಾನೆ. ಅವಾಗ ಶ್ರೀಶೈಲ ಪೂರ್ಣರು ಹೇಳ್ತಾರೆ ನೋಡಿ, ಬಹಳ ಮುಖ್ಯವಾದಂತ ಉತ್ತರವನ್ನ ಕೊಡ್ತಾರೆ. ರಸ್ತೆ ನೇರವಾಗಿಯೂ ಸ್ವಚ್ಛವಾಗಿಯೂ ಇರುವುದು ಕಾಣುತ್ತಿಲ್ಲವೇ? ನೋಡಿ, ಒಂದು ಅರಣ್ಯವನ್ನ ನಾವು ದಾಟಬೇಕು ಅಂತ ಇಟ್ಕೊಳ್ಳಿ. ಅರಣ್ಯವನ್ನ ದಾಟೋದಕ್ಕೆ ಯಾರೋ ಹಿಂದೆ ಬಂದಂತವ್ರು ಒಂದು ಚೆನ್ನಾಗಿ ಇರ್ತಕ್ಕಂಥ ದಾರಿಯನ್ನ ಹಾಕೊಟ್ಟಿದ್ದಾರೆ. ಬೇರೆ ಎಲ್ಲಾ ಮುಳ್ಳುಗಳನ್ನ, ಈ ಮರಗಳನ್ನ, ಪೊದೆಗಳನ್ನ ಎಲ್ಲವನ್ನ ತೆಗೆದು ಬಹಳ ಚೆನ್ನಾಗಿರ್ತಕ್ಕಂಥ ದಾರಿಯನ್ನ ನಮಗೆ ಹಾಕೊಟ್ಟಿದ್ದಾರೆ. ಆ ದಾರಿಯನ್ನ ನಾವು ಅನುಸರಿಸೋದನ್ನ ಬಿಟ್ಟು ಬೇರೆ ಎಲ್ಲ ಕಡೆ ವೈವಿಧ್ಯತೆ ತುಂಬಾ ಚೆನ್ನಾಗಿದೆ, ಅಲ್ಲಿ ಪೊದೆಗಳು ಇವೆ, ಅಲ್ಲಿ ಮುಳ್ಳು ಇವೆ, ಅಲ್ಲಿ ಮರಗಳು ಇವೆ ಅಂತ ಅದನ್ನ ಹುಡ್ಕೊಂಡು ಹೋದ್ರೆ ಅದನ್ನ ಮೂರ್ಖತನ ಅಂತ ಹೇಳ್ತಾರೆ ಅಲ್ವಾ? ಅದರಿಂದ ಯಾವ ದಾರಿಯನ್ನ ನಮ್ಮ ಪೂರ್ವಜರು ಆಗ್ಲೇ ಹಾಕೊಟ್ಟಿದ್ದಾರೆ ಅದನ್ನ ಅನುಸರಿಸೋದನ್ನ ಬಿಟ್ಟು ಬೇರೆ ಯಾವುದೇ ಮಾರ್ಗವನ್ನ ನಾನು ಅನುಸರಿಸ್ತೀನಿ, ಕೇವಲ ವೈವಿಧ್ಯತೆ ನನಗೆ ಬೇಕು ಅಂತ ಹೇಳಿದ್ರೆ ಅದು ಮೂರ್ಖತನದ ಪ್ರತೀಕವಾಗತ್ತೆ. ಆ ರೀತಿಯಲ್ಲಿ ಶ್ರೀಶೈಲ ಪೂರ್ಣರು ಹೇಳ್ತಾರೆ. ಮತ್ತೆ ಗೋವಿಂದ ಕೇಳ್ತಾನೆ, ನೇರವಾಗಿರುವುದಕ್ಕೂ ಅಡ್ಡವಾಗಿರುವುದಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನೋಡಿ, ಶೈವರು ಸಾಮಾನ್ಯವಾಗಿ ವಿಭೂತಿಯನ್ನ ಹೀಗೆ ಇಟ್ಕೋತಾರೆ ಅಲ್ವಾ? ಅದು ಅಡ್ಡವಾಗಿರ್ತಕ್ಕಂಥ ತಿಲಕ. ಮತ್ತೆ ನೇರವಾಗಿರೋದು ವೈಷ್ಣವರು ಇಟ್ಕೋತಾರೆ ಅಲ್ವಾ? ಅದರಿಂದ ಇದೆರಡಕ್ಕೂ ಏನು ವ್ಯತ್ಯಾಸ ಅಂತ ಕೇಳ್ತಾರೆ. ಅವಾಗ ಶ್ರೀಶೈಲ ಪೂರ್ಣರು ಹೇಳ್ತಾರೆ, ಸ್ವಾಭಾವಿಕ ಮತ್ತೆ ಕೃತ್ರಿಮದ ನಡುವೆ ಇರತಕ್ಕಂತ ವ್ಯತ್ಯಾಸ. ಕೃತ್ರಿಮ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್, ಸ್ವಾಭಾವಿಕ ಅಂತ ಹೇಳಿದ್ರೆ ನ್ಯಾಚುರಲ್ ಅಲ್ವಾ? ಸೊ ನ್ಯಾಚುರಲ್ ಮತ್ತೆ ಆರ್ಟಿಫಿಷಿಯಲ್ ನಡುವೆ ಏನು ವ್ಯತ್ಯಾಸ ಕಾಣುತ್ತಲ್ಲ, ಅದೇ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ನೀನು ಸ್ವಾಭಾವಿಕವಾಗಿ ವೈಷ್ಣವ ಮತದಲ್ಲಿದ್ದೆ, ಅದನ್ನ ಬಿಟ್ಟು ಇವಾಗ ಕೃತ್ರಿಮವಾಗಿ ಶೈವ ತತ್ವವನ್ನ ಅಭ್ಯಾಸ ಮಾಡೋದಕ್ಕೆ ನೀನು ಪ್ರಯತ್ನ ಪಡ್ತಾ ಇದೀಯಾ ಅಂತ. ಸೊ ಈ ರೀತಿ ಅನೇಕ ಪ್ರಶ್ನೆಗಳು ಮತ್ತೆ ಉತ್ತರಗಳು ಅಲ್ಲಿ ಬರ್ತವೆ. ನಾನು ಬರೀ 3-4 ಮಾತ್ರ ಇಲ್ಲಿ ಕೊಟ್ಟಿದ್ದೀನಿ. ಆದ್ರೆ ಇದರಿಂದ ಸ್ವಲ್ಪ ಮಟ್ಟಕ್ಕೆ ಗೋವಿಂದನ ಹೃದಯ ಬದಲಾಗೋದು ಶ್ರೀಶೈಲ ಪೂರ್ಣರಿಗೆ ಗೊತ್ತಾಗ್ತದೆ. ಸೊ ಇದಾದ್ಮೇಲೆ 3ನೇ ಬಾರಿ, ಒಂದಷ್ಟು ದಿವಸಗಳ ನಂತರ 3ನೇ ಬಾರಿ ಮತ್ತೆ ಬರ್ತಾರೆ. 3ನೇ ಬಾರಿ ಮತ್ತೆ ಬಂದಾಗ ಈ ಸಮಯದಲ್ಲಿ ಕೊಳದ ಸುತ್ತಲೂ ಅವರು ಕೂತ್ಕೊಳ್ಳೋದಿಲ್ಲ. ಆದ್ರೆ ಆ ದೇವಸ್ಥಾನದ ಆಚೆ ಆಗಿನ ಕಾಲದಲ್ಲಿ ಒಂದು ಹೂವಿನ ತೋಟ ಇತ್ತಂತೆ. ಆ ಹೂವಿನ ತೋಟದಲ್ಲಿ ಶ್ರೀಶೈಲ ಪೂರ್ಣರು ತಮ್ಮ ಶಿಷ್ಯ ವೃಂದದ ಜೊತೆಗೆ ಅಲ್ಲಿ ಪಾಠವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಗೋವಿಂದ ಬರ್ತಾನೆ ಅಂತ ಅವರಿಗೆ ಗೊತ್ತಿರುತ್ತದೆ. ಏಕೆ ಅಂತ ಹೇಳಿದ್ರೆ, ಆ ಹೂವಿನ ತೋಟದಿಂದ ಕೂಡ ಆ ಹೂವನ್ನ ಕಿತ್ಕೊಂಡು ಹೋಗ್ಬೇಕಾಗಿರ್ತದೆ ದಿನನಿತ್ಯದ ಪೂಜೆಗೋಸ್ಕರ. ಅದರಿಂದ ಪಾಠವನ್ನ ಹೇಳ್ತಾ ಇರ್ಬೇಕಾದ್ರೆ ಮತ್ತೆ ಗೋವಿಂದ ಬರ್ತಾನೆ ಅಲ್ಲಿಗೆ. ಆ ಗೋವಿಂದ ಒಂದು ಮರವನ್ನ ಹತ್ತಿ ಹೂವನ್ನ ಕೀಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಆವಾಗ ಸರಿಯಾಗಿ ಆ ಸಮಯದಲ್ಲಿ ಶ್ರೀಶೈಲ ಪೂರ್ಣರು ಒಂದು ಪಾಶುರವನ್ನ, ತಮಿಳಿನಲ್ಲಿ ಆಳ್ವಾರರು ಯಾವ ಯಾವ ದಿವ್ಯವಾಗಿರ್ತಕ್ಕಂತಹ ಪಾಶುರಗಳನ್ನ ಬರೆದಿದ್ದಾರೆ, ಆ ಪಾಶುರಗಳ ಪೈಕಿ ಒಂದು ಪಾಶುರವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ತಿನ್ನನ್ ವೀಡು ಅಂತ ಆ ರೀತಿ ಅದು ಆರಂಭವಾಗತ್ತೆ. ಆ ಪಾಶುರಕ್ಕೆ ಏನ್ ಅರ್ಥ ಅಂತ ಹೇಳಿದ್ರೆ, ಯಾರ ಚರಣಗಳಲ್ಲಿ ಹೂವನ್ನ ಇಡಬೇಕು ಅಂತ ಆಳ್ವಾರರು, ಅಲ್ಲಿ ನಮ್ಮ ಆಳ್ವಾರರು ಅಂತ ಬಹಳ ಪ್ರಧಾನವಾಗಿರ್ತಕ್ಕಂಥ ಆಳ್ವಾರರು, ಅವರು ಕೇಳ್ತಾ ಇದ್ದಾರೆ, ಯಾರ ಚರಣಗಳಲ್ಲಿ, ಯಾರ ಚರಣ ಕಮಲಗಳಲ್ಲಿ ನಾವು ಹೂವನ್ನ ಇಡಬೇಕು ಅಂತ ಹೇಳಿದ್ರೆ ಯಾರಿಗೆ ನಾವು ಪೂಜೆಯನ್ನ ಮಾಡಬೇಕು? ವಿಷ್ಣು ತತ್ವ ಕೃಷ್ಣನಿಗೆ ಅಥವಾ ನಾರಾಯಣನನ್ನ ಬಿಟ್ಟು ಬೇರೆ ಯಾರಕ್ ತಾನೇ ಪೂಜೆ ಮಾಡಿದ್ರೆ ಅದು ಸಫಲವಾಗತ್ತೆ? ಆ ರೀತಿಯಲ್ಲಿ ಅವರು ಕೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಏನು, ಬೇರೆ ದೇವತೆಗಳಿಗೆಲ್ಲ ಪೂಜೆಯನ್ನ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಆದ್ರೆ ಆ ಎಲ್ಲಾ ದೇವತೆಗಳ ಪೂಜೆಗಳು ಕೂಡ ಕೇವಲ ಭಗವಂತನ ಪೂಜೆಯಿಂದ ಸಂಪೂರ್ಣವಾಗಿ ಸಫಲವಾಗತ್ತೆ. ಅದರಿಂದ ಆ ಪ್ರತ್ಯೇಕ ಪೂಜೆಯ ಅವಶ್ಯಕತೆ ಇಲ್ಲ. ಹೇಗೆ ಒಂದು ಭಾಗವತದಲ್ಲಿ ಅನೇಕ ಉದಾಹರಣೆಗಳನ್ನ ಪ್ರಭುಪಾದರು ಕೊಡ್ತಾ ಇರ್ತಾರೆ ಅಲ್ವಾ? ಒಂದು ಮರಕ್ಕೆ ನೀವು ನೀರನ್ನ ಹಾಕ್ಬೇಕಂತ ಹೇಳಿದ್ರೆ ಬುಡದಲ್ಲಿ ಹಾಕ್ಬೇಕು. ಪ್ರತ್ಯೇಕವಾಗಿರ್ತಕ್ಕಂಥ ಕೊಂಬೆಗಳಿಗಾಗಲಿ
ಅದರ ಹಣ್ಣುಗಳಿಗಾಗಲಿ ಅಥವಾ ಹೂವುಗಳಿಗಾಗಲಿ ನೀರನ್ನ ನೀವು ಹಾಕಿದ್ರೆ ಅದರಿಂದ ಯಾವುದೇ ಪ್ರಯೋಜನ ಸಿಗೋದಿಲ್ಲ ನಿಮ್ಗೆ. ಅದೇ ರೀತಿಯಲ್ಲಿ ನಮ್ಮ ದೇಹಕ್ಕೆ ನಮ್ಗೆ ಪೋಷಣೆ ಅನ್ನೋದು ಸಿಗ್ಬೇಕಂತ ಹೇಳಿದ್ರೆ ಈ ಉದರಕ್ಕೆ ನಾವು ಪೋಷಣೆಯನ್ನ ನೀಡಬೇಕು. ಕೈಗೆ ಪ್ರತ್ಯೇಕವಾದಂತಹ ಪೋಷಣೆ, ಪ್ರತ್ಯೇಕ ಪೋಷಣೆ, ಆ ರೀತಿಯಾಗಿ ಪ್ರತ್ಯೇಕವಾಗಿರ್ತಕ್ಕಂತಹ ಅಂಗಗಳಿಗೆ ಪೋಷಣೆ ನೀಡಿದ್ರೆ ಪ್ರಯೋಜನ ಅಲ್ವಾ. ಇದನ್ನ ಕೇಳಿದ ಕೂಡಲೇ, ಈ ಪಾಶುರವನ್ನ ಕೇಳಿದ ಕೂಡಲೇ ಗೋವಿಂದನಿಗೆ ಸಂಪೂರ್ಣವಾಗಿ ಹೃದಯ ಪರಿವರ್ತನೆ ಆಗ್ಬಿಡ್ತದೆ. ಅವನು ತಕ್ಷಣ ತನ್ನ ಕೈನಲ್ಲಿದ್ದ ಹೂವಿನ ಬುಟ್ಟಿಯನ್ನ ಬಿಸಾಡಿ ಆ ರುದ್ರಾಕ್ಷ ಮಾಲೆ ಏನನ್ನ ಹಾಕೊಂಡಿದ್ದ ಅದನ್ನ ತೆಗೆದು ಶ್ರೀಶೈಲ ಪೂರ್ಣರ ಕಾಲಿನಲ್ಲಿ ಬಿದ್ದು ಅವನು ಈ ರೀತಿಯಲ್ಲಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಬಹುಕಾಲದಿಂದ ನಾನು ಕತ್ತಲೆಯಲ್ಲಿ ನಡೆಯುತ್ತಾ ಅದನ್ನೇ ಮಧ್ಯಾಹ್ನದ ಬೆಳಕೆಂದು ನಾನು ತಿಳಿದಿದ್ದೀನಿ. ನಿಮ್ಮ ಕರುಣೆಯಿಂದ ಇದೀಗ ನಾನು ಹಿಂದಿರುಗಿ ಬರುತ್ತಿದ್ದೀನಿ. ದಯವಿಟ್ಟು ನನ್ನನ್ನು ನಿಮ್ಮ ಪಂಥಕ್ಕೆ ಸೇರಿಸಿಕೊಳ್ಳಿರಿ. ಸರ್ವಲೋಕ ನಾಯಕನನ್ನು ಬಿಟ್ಟು ನಾನು ಜಟಾಧಾರಿಯ ಹಿಂದೆ ಹೋಗಿದ್ದೇನೆ. ಕಮಲ ಪತ್ರಾಕ್ಷನನ್ನು ತೊರೆದು ಜ್ವಾಲಾಮುಖಿಯಂತೆ ಕಣ್ಣುಗಳುಳ್ಳವನ ಹಿಂದೆ ಹೋಗಿದ್ದೇನೆ. ಗೋವರ್ಧನ ಗಿರಿಧಾರಿಯನ್ನು ಬಿಟ್ಟು ಅಸ್ಥಿ ಪಂಜರವನ್ನು ಹಿಡಿದವನ ಹಿಂದೆ ಹೋಗಿದ್ದೇನೆ. ಅಲ್ಲ, ಇದರಲ್ಲಿ ಅನೇಕ ದೃಷ್ಟಾಂತಗಳನ್ನ ಕೊಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಮಹಾಲಕ್ಷ್ಮಿಯನ್ನೇ ತನ್ನ ದೆಹದಿಯ ಮೇಲೆ ಹೊಂದಿರುವನನ್ನು ಬಿಟ್ಟು ನಾನು ಏನೂ ಇಲ್ಲದ ಶ್ಮಶಾನವಾಸಿಯ ಹಿಂದೆ ಹೋಗಿದ್ದೇನೆ. ಯಾರ ಪಾದಾರವಿಂದಗಳಿಂದ ಗಂಗೆಯೇ ಉದ್ಭವಿಸುತ್ತಾಳೋ ಅವನನ್ನು ಬಿಟ್ಟು ನಾನು ಭೂತ ಪ್ರೇತರ ಜೊತೆಯಲ್ಲಿರುವವನ ಹಿಂದೆ ಹೋಗಿರುವೆ. ಅಂತ ಹೇಳಿದ್ರೆ ಅವನಿಗೆ ಇವಾಗ ಸಂಪೂರ್ಣವಾಗಿ ಅರಿವಾಗ್ತಾ ಇದೆ. ನೋಡಿ, ಇದರಿಂದ ಅವನು ಶಿವನ ಅವಮಾನವನ್ನ ಮಾಡ್ತಾ ಇದ್ದಾನೆ ಅಂತ ಅಲ್ಲ, ಆದ್ರೆ ಅವನಿಗೆ ಪೂರ್ಣ ಸತ್ಯ ಏನು ಅನ್ನೋದು ಇವಾಗ ಅರಿವಾಗ್ತಾ ಇದೆ ಅಲ್ವಾ. ಶಿವನ ಸ್ಥಾನ ಬಹಳ ಉತ್ಕೃಷ್ಟವಾಗಿರ್ತಕ್ಕಂತಹದ್ದು. ಎಲ್ಲಾ ವೈಷ್ಣವರು ಕೂಡ ಅದನ್ನ ಅರ್ಥ ಮಾಡ್ಕೋತಾರೆ. ಆದರೆ ನಾರಾಯಣನ ಅಥವಾ ಕೃಷ್ಣನ ಪೂಜೆಯನ್ನ ಬಿಟ್ಟು ಇತರ ದೇವತೆಗಳ ಪೂಜೆಯನ್ನ ಮಾಡುವುದು ವೈಷ್ಣವ ತತ್ವಕ್ಕೆ ವಿರುದ್ಧವಾಗಿರ್ತದೆ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಂಡಿದ್ದಾನೆ ಅಲ್ವಾ. ಆವಾಗ ಶ್ರೀಶೈಲ ಪೂರ್ಣರು ಅವನನ್ನ ನಿಲ್ಲಿಸಿ ಅವನನ್ನ ತಪ್ಕೊಂಡು ಆಲಿಂಗನ ಮಾಡಿಕೊಂಡು ನಂತರ ಅವನಿಗೆ ಅನೇಕ ವಿಷಯವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಇದೀಗ ಆಳ ಬಂದಾರ ಅಂತ ಹೇಳಿದ್ರೆ ಯಾಮುನಾಚಾರ್ಯರ ಕರುಣೆ ನಿನ್ನಲ್ಲಿ ಸಂಪೂರ್ಣವಾಗಿ ಹರಿಯುತ್ತಿದೆ, ಆ ರೀತಿ ಹೇಳೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಆ ಕಾಳಹಸ್ತಿಯ ಇತರ ಪೂಜಾರಿಗಳು ಯಾರಿದ್ರು, ಇತರ ಯಾವ ದೇವಸ್ಥಾನದ ವ್ಯವಸ್ಥಾಪಕರಿದ್ರು, ಎಲ್ಲರಿಗೂ ಈ ಸುದ್ದಿ ಮುಟ್ಟಿರ್ತದೆ. ಅವರೆಲ್ಲರೂ ಬರ್ತಾರೆ ತೋಟಕ್ಕೆ, ಈ ಗೋವಿಂದನನ್ನ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಆದ್ರೆ ಗೋವಿಂದ, ಇನ್ನು ನಾನು ನಿಮ್ ಜೊತೆಗೆ ಬರೋದಿಲ್ಲ, ದಯವಿಟ್ಟು ಕ್ಷಮಿಸಿ, ನಾನು ನನ್ನ ಮಾಮನ ಜೊತೆಗೆ ಹೋಗ್ತಾ ಇದ್ದೇನೆ, ವೈಷ್ಣವನಾಗೋದಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆವಾಗ ಆ ಎಲ್ಲಾ ಪೂಜಾರಿಯರು ಕೂಡ ಮತ್ತೆ ಹೇಳ್ತಾರೆ, ನಿನ್ನೆ ರಾತ್ರಿ ಶಿವ ಮತ್ತೆ ನಮ್ಮ ಕನಸಿನಲ್ಲಿ ಬಂದಿದ್ರು. ಅವ್ರೇನ್ ಹೇಳೋದು ಅಂತ ಹೇಳಿದ್ರೆ, ನೋಡಿ, ಕಲಿಯುಗದಲ್ಲಿ ಬೌದ್ಧರಿಂದ, ಚಾರ್ವಾಕರಿಂದ ಮತ್ತೆ ಪಾಷಂಡಿಗಳಿಂದ ಆಕ್ರಮಣಕ್ಕೊಳಗಾಗಿರುವ ವೈದಿಕ ಧರ್ಮವು ದತ್ತಾತ್ರೇಯರಿಂದ ಪೂರ್ವದಲ್ಲಿ ರಕ್ಷಿಸಲ್ಪಟ್ಟಂತೆಯೇ ಇದೀಗ ಈ 3 ಆಚಾರ್ಯರಿಂದ ಅಂತ ಹೇಳಿದ್ರೆ ರಾಮಾನುಜರಿಂದ, ಗೋವಿಂದನಿಂದ ಮತ್ತೆ ಯಾಮುನಾಚಾರ್ಯರಿಂದ ರಕ್ಷಿಸಲ್ಪಡುತ್ತಿದೆ. ಆದ್ದರಿಂದ ಗೋವಿಂದನನ್ನು ಬಿಟ್ಟು ಬಿಡಿ ಅಂತ ಶಿವನೇ ಅವ್ರಿಗೆ ಹೇಳಿರ್ತಾರಂತೆ ಹಿಂದಿನ ರಾತ್ರಿ ಆಗ್ಲೇ ಬಂದು. ನೋಡಿ, ಯಾರಾದ್ರೂ ಶೈವ ಪಂಥದಿಂದ ವೈಷ್ಣವ ಪಂಥಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಶಿವನಿಗೆ ಬಹಳ ಸಂತೋಷವಾಗತ್ತೆ. ಏಕೆ ಅಂತ ಹೇಳಿದ್ರೆ ನನ್ನ ಪ್ರಭುವನ್ನ ಇವನು ಕೂಡ ಆರಾಧನೆ ಮಾಡೋದಕ್ಕೆ ಬರ್ತಾ ಇದ್ದಾನ ಅಂತ ಹೇಳಿ ಅವನಿಗೆ ವಿಪರೀತವಾಗಿರ್ತಕ್ಕಂತಹ ಸಂತೋಷ, ವಿಪರೀತವಾಗಿರ್ತಕ್ಕಂತಹ ಒಂದು ಸಂತುಷ್ಟಿ, ಹೃದಯ ಅನ್ನೋದು ತುಂಬಿ ಹೊರಗೆ ಬರ್ತದೆ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ ಅಲ್ವಾ. ಆದ್ದರಿಂದಲೇ ವೈಷ್ಣವಾನಾಂ ಯಥಾ ಶಂಭು. ಇವಾಗ ಗೋವಿಂದ ವಾಪಸ್ಸು ವೈಷ್ಣವ ಮತಕ್ಕೆ ಬರ್ತಾ ಇದ್ದಾನೆ ಅನ್ನೋದನ್ನ ಕೇಳಿ ಶಿವನಿಗೆ ಅತ್ಯಂತ ಸಂತೋಷವಾಗತ್ತೆ. ಆದ್ರಿಂದ ಈ ಬೇರೆ ಎಲ್ಲ ದೇವಸ್ಥಾನದ ವ್ಯವಸ್ಥಾಪಕರಾಗಿರಬಹುದು ಅಥವಾ ಪೂಜಾರಿಗಳಾಗಿರ್ಬೋದು, ಅದಕ್ಕೆ ತೊಂದರೆ ಮಾಡಬಾರ್ದು, ಅದಕ್ಕೆ ಅಡ್ಡಿ ಬರಬಾರ್ದು, ಅಡಚಣೆಯನ್ನ ಕೂಡಬಾರ್ದು ಅಂತ ಹೇಳಿ ಹಿಂದಿನ ರಾತ್ರಿಯೇ ಕನಸಿನಲ್ಲಿ ಬಂದು ಅವರೆಲ್ಲರಿಗೆ ಉಪದೇಶವನ್ನ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಇವಾಗ ಮತ್ತಷ್ಟು ಕಥೆಗಳು ಬರುತ್ತೆ. ಒಂದು 10-15 ನಿಮಿಷದಲ್ಲಿ ಮುಗಿಸ್ತೀನಿ, ಎಲ್ಲರೂ ಚೆನ್ನಾಗಿ ಗಮನಿಸಿ. ಬಹಳ ಆಸಕ್ತಿಯುತವಾದಂತ ವಿಷಯಗಳು ಮತ್ತೆ ಬರ್ತಾ ಇದೆ. ಇದಾದ್ಮೇಲೆ ಗೋವಿಂದ ಯಾವ ಪಥವನ್ನ, ಯಾವ ಮಾರ್ಗವನ್ನ ಅನುಸರಿಸ್ತಾನೆ ಅನ್ನೋದು ನಮ್ಮೆಲ್ಲರಿಗೆ ಬಹಳ ಮುಖ್ಯ. ನೋಡಿ, ನಾವೆಲ್ಲರೂ ವೈಷ್ಣವ ಪಂಥಕ್ಕೆ ಬರ್ತೀವಿ, ನಾವೆಲ್ಲರೂ ಇಸ್ಕಾನ್ ಸಂಸ್ಥೆಯಲ್ಲಿ ಇದ್ದೀವಿ. ಆದ್ರೆ ಎಷ್ಟೊಂದ್ಸತಿ ನಾವೇನ್ ಅಂದ್ಕೋತೀವಿ ಅಂದ್ರೆ ಎಲ್ಲರ
ಮಧ್ಯದಲ್ಲಿ ನಮ್ಗೆ ಕೇಳೋದಕ್ಕೆ ಬಹಳ ಹುರುಪಿರುತ್ತೆ. ನೀವ್ ಹೇಗೆ ಕೃಷ್ಣ ಭಾವನೆಗೆ ಬಂದ್ರಿ, ನೀವು ಇಸ್ಕಾನ್ಗೆ ಹೇಗೆ ಬಂದ್ರಿ, ಇದನ್ನ ಕೇಳೋದಕ್ಕೆ ನಮ್ಗೆಲ್ಲರಿಗೂ ಬಹಳ ಹುರುಪಿರುತ್ತದೆ. ಆದ್ರೆ ಅದಾದ್ಮೇಲೆ ಇಸ್ಕಾನ್ಗೆ ಬಂದಾದ್ಮೇಲೆ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಅಲ್ವಾ. ಇಸ್ಕಾನ್ಗೆ ಬಂದಿದೀವಿ ಹೌದು, ಆದ್ರೆ ಇಸ್ಕಾನ್ಗೆ ಬಂದಾದ್ಮೇಲೆ ನಮ್ಮ ಕರ್ತವ್ಯಗಳೇನು, ಈ ಸಿದ್ಧಾಂತವನ್ನ ಹೇಗೆ ಅರ್ಥ ಮಾಡಿಕೊಂಡು ಇತರರಿಗೆ ಹೇಗೆ ಪ್ರಚಾರವನ್ನ ಮಾಡಬೇಕು, ಪ್ರಭುಪಾದರ ಆದೇಶ ಏನಿತ್ತು ಅದ್ರ ಬಗ್ಗೆ ಹೆಚ್ಚು ನಾವು ಗಮನವನ್ನ ಕೊಡ್ಬೇಕೆ ಹೊರತು ನೀವ್ ಹೇಗೆ ಬಂದ್ರಿ ಇಸ್ಕಾನ್ಗೆ, ಕೃಷ್ಣ ಭಾವನೆಗೆ ನೀವ್ ಹೇಗ್ ಬಂದ್ರಿ ಅದನ್ನ ತಿಳ್ಕೊಬಹುದು. ಆದ್ರೆ ಅದ್ರ ಬಗ್ಗೆ ಹೆಚ್ಚು ಗಮನವನ್ನ ನೀಡಿ ಏನು ಪ್ರಯೋಜನ ಅಷ್ಟೊಂದು ಇಲ್ಲ ಅಂತ ನಮ್ಗನ್ಸುತ್ತೆ ಅಲ್ವಾ. ಅಂದ್ರೆ ಶ್ರೀಶೈಲ ಪೂರ್ಣರು ಆ ಗೋವಿಂದನಿಗೆ ದೀಕ್ಷೆಯನ್ನ ಕೊಟ್ಟು ಪಂಚ ಸಂಸ್ಕಾರವನ್ನ ಕೊಟ್ಟು ಅವರ ಜೊತೆಯಲ್ಲೇ ಸೇವೆಯನ್ನ ಮಾಡಿಸ್ತಾ ಇರ್ತಾರೆ. ಶ್ರೀಶೈಲ ಪೂರ್ಣರು ಪ್ರತಿ ದಿವಸವೂ ತಿರುಮಲೆಗೆ ಹೋಗಿ ವಾಪಸ್ಸು ಬರ್ತಾ ಇರ್ತಾರೆ ತಿರುಪತಿಗೆ ಅಲ್ವಾ. ಪ್ರತಿ ದಿವಸವೂ ಬೆಟ್ಟವನ್ನ ಹತ್ತಿ ಅಲ್ಲಿ ತಮ್ಮ ಸೇವೆಯನ್ನ ಮಾಡಿ ವಾಪಸ್ಸು ಬರ್ತಾ ಇರ್ತಾರೆ. ತಮ್ಮ ಹೆಂಡತಿಯ ಜೊತೆಗೆ ತಿರುಪತಿಯಲ್ಲಿ ಇರ್ತಾರೆ. ಮತ್ತೆ ತಿರುಮಲೆಗೆ ಹೋಗಿ ಸೇವೆಯನ್ನ ಮಾಡಿ ವಾಪಸ್ಸು ಬರ್ತಾ ಇರ್ತಾರೆ. ಅವರ ಮನೆಯಲ್ಲೇ ಇದ್ಕೊಂಡು ಗುರುಕುಲ ವಾಸಿಯಂತೆ ಎಲ್ಲಾ ಸೇವೆಗಳಲ್ಲೂ ಅವನಿಗೆ ಒಂದು ರೈಟ್ ಹ್ಯಾಂಡ್ ಅಂತ ಹೇಳ್ತಾರಲ್ಲ, ಅವನಿಗೆ ಬಹಳ ಆಸರೆ ಪೂರ್ವಕವಾಗಿ ಗೋವಿಂದ ತನ್ನ ಸೇವೆಯನ್ನ ಮಾಡ್ತಾ ಇರ್ತಾನೆ. ಇಷ್ಟರಲ್ಲಿ ರಾಮಾನುಜರಿಗೆ ಗೊತ್ತಾಗತ್ತೆ ಈ ವಿಷಯ. ರಾಮಾನುಜರಿಗೆ ಬಹಳ ಬಹಳ ಸಂತೋಷವಾಗತ್ತೆ. ನಾನು ಏನ್ ಅಂದ್ಕೊಂಡಿದ್ದೆ ಅದನ್ನ ನಮ್ಮ ಮಾಮನವರು ಮಾಡಿ ತೋರಿಸಿದ್ದಾರೆ, ಗೋವಿಂದ ವಾಪಸ್ಸು ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಬಂದಿದ್ದಾನೆ ಅಂತ ಹೇಳಿ ಬಹಳ ಸಂತೋಷವಾಗತ್ತೆ ರಾಮಾನುಜರಿಗೆ. ಒಂದಷ್ಟು ವರ್ಷಗಳಾದ್ಮೇಲೆ ಅಂತ ಹೇಳಿದ್ರೆ ಒಂದು 2-3 ವರ್ಷಗಳಾಗಿರಬಹುದು ಅಥವಾ ಇನ್ನೂ ಜಾಸ್ತಿ ಕೂಡ ಆಗಿರಬಹುದು, ರಾಮಾನುಜರು ತಿರುಪತಿಗೆ ಬರುವಂತಹ ಸಂದರ್ಭ ಬರುತ್ತೆ. ಏಕೆ ಅಂತ ಹೇಳಿದ್ರೆ ತಮ್ಮ ಬಹಳ ಪ್ರಿಯವಾಗಿರ್ತಕ್ಕಂಥ ಒಬ್ಬ ಶಿಷ್ಯರು ಅನಂತಾಚಾರ್ಯರು ಅಲ್ಲಿ ತಿರುಪತಿಯಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಅದು ಕೂಡ ಬಹಳ ಅಪೂರ್ವವಾದಂತಹ ಒಂದು ಕಥೆ ನೋಡಿ. ರಾಮಾನುಜರ ಒಬ್ಬೊಬ್ಬ ಶಿಷ್ಯರು ಕೂಡ ಎಂತಹ ಸಮರ್ಪಣೆಯನ್ನ ಹೊಂದಿರ್ತಾರೆ ಅವರ ಪ್ರತಿ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಅನಂತಾಚಾರ್ಯರಿಗೆ ಯಾವುದೇ ಆದೇಶವನ್ನು ನೀಡಿರೋದಿಲ್ಲ. ಒಂದು ಮುಕ್ತವಾಗಿರ್ತಕ್ಕಂಥ ಸಭೆಯಲ್ಲಿ ರಾಮಾನುಜರು ತಿರುವಾಯ್ಮೊಳಿ ಅಂತ ಹೇಳಿದ್ರೆ ನಮ್ಮಾಳ್ವಾರರ ಒಂದು ಪಾಶುರವನ್ನ ಓದ್ತಾ ಇರಬೇಕಾದ್ರೆ ತಿರುಪತಿಯಲ್ಲಿ ಬಾಲಾಜಿಯ ಸೇವೆಯನ್ನ ಎಲ್ಲ ನಿತ್ಯ ಸೂರಿಗಳು ಅಂತ ಹೇಳಿದ್ರೆ ವೈಕುಂಠದಲ್ಲಿ ಇರ್ತಕ್ಕಂತಹ ಅನೇಕ ವೈಕುಂಠವಾಸಿಗಳು ತಿರುಪತಿಯಲ್ಲಿ ಇರ್ತಕ್ಕಂತಹ ಬಾಲಾಜಿಯ ಸೇವೆಯನ್ನ ಅನೇಕಾನೇಕ ಪುಷ್ಪಗಳ ಜೊತೆಗೆ ಅಂತ ಹೇಳಿದ್ರೆ ವಿವಿಧವಾಗಿರ್ತಕ್ಕ ಹೂವು ಅವನ ಸೇವೆಯನ್ನ ಮಾಡ್ತಾ ಇರ್ತಾರೆ ಅಂತ ಒಂದು ಭಾಷಣವನ್ನ ಅದನ್ನ ನೀರು ಬರೋದಕ್ಕೆ ಹೇಳಿದ್ರೆ ಒಂದು ವರ್ಷಗಳ ಹಿಂದೆ ಇವತ್ತು ನಾವೇನ್ ತಿರುಪತಿಯನ್ನ ನೋಡ್ತೀವಿ ಆ ರೀತಿ ಇರ್ಲಿಲ್ಲ. ತಿರುಪತಿ ಅನ್ನೋದು ಕೇವಲ ಒಂದು ಕಾಡು, ಒಂದು ದಟ್ಟ ಕಾಡು ಮಾತ್ರ ಆಗಿತ್ತು ಅಷ್ಟೇನೆ. ಎಲ್ಲೆಲ್ಲಿ ನೋಡಿದ್ರು ಕೇವಲ ಹುಲಿ ಹಾವು ಎಲ್ಲಾ ಕೂಡ ಹರಿತಾ ಇತ್ತು ಅಲ್ವಾ. ಅದರಿಂದ ಅಲ್ಲಿ ಭಗವಂತನ ಸೇವೆಯನ್ನ ಮಾಡೋದಕ್ಕೆ ಯಾರೂ ಇರ್ಲಿಲ್ಲ. ಅದರಿಂದ ಆವಾಗ ಯಾರಾದ್ರೂ ಈ ಸಭೆಯಲ್ಲಿ ಹೋಗಿ ಆ ಬಾಲಾಜಿಯ ಸೇವೆಯನ್ನ ಮಾಡ್ತೀರಾ ಅಂತ ಕೇಳ್ತಾರೆ. ಅವಾಗ ಯಾರು ಕೂಡ ನೋಡಿ, ರಾಮಾನುಜರಿಗೆ 700 ಸನ್ಯಾಸಿ ಶಿಷ್ಯಂದ್ರಿದ್ರಂತೆ, 700 ಅಲ್ವಾ. ಮತ್ತೆ ಸುಮಾರು 14,000 ಗೃಹಸ್ಥ ಶಿಷ್ಯರು ಇದ್ರು ಅವ್ರ ಜೊತೆಗೆ. ಬೇರೆ ಯಾರು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಕೇವಲ ಅನಂತಾಚಾರ್ಯರು ಮಾತ್ರ ನಾನು ನನ್ನ ಹೆಂಡತಿಯ ಜೊತೆಗೆ ಹೋಗಿ ಅಲ್ಲಿ ಸೇವೆಯನ್ನ ಮಾಡ್ತೀನಿ. ಸನ್ಯಾಸಿ ಒಪ್ಕೊಳ್ಳೋದಿಲ್ಲ, ಆದ್ರೆ ಗೃಹಸ್ಥರು ಒಪ್ಕೋತಾರೆ ಹೋಗಿ ಸೇವೆಯನ್ನ ಮಾಡ್ತೀನಿ ಅಂತ. ಆದ್ರಿಂದ ರಾಮಾನುಜರಿಗೆ ಬಹಳ ಸಂತೋಷವಾಗಿ ಅವರನ್ನ ತಪ್ಕೊಂಡು ಆಣ್ ಪಿಳ್ಳಾಯಿ ಅಂತ ಹೇಳಿದ್ರೆ ನೀನೇ ಗಂಡು ಅಲ್ವಾ, ಬೇರೆ ಎಲ್ಲರೂ ಗಂಡಸಲ್ಲ ಅಂತ ಆ ರೀತಿಯಲ್ಲಿ. ಅದರಿಂದ ರಾಮಾನುಜರು ಅನಂತಾಚಾರ್ಯರ ಕೋರಿಕೆಯ ಮೇರೆಗೆ ತಿರುಪತಿಗೆ ಬರ್ತಾರೆ. ತಿರುಪತಿಯ ಮಲೆಯನ್ನ ಅಂತ ಹೇಳಿದ್ರೆ ತಿರುಮಲೆಯನ್ನ ಅವರು ಹತ್ತೋದಿಲ್ಲ, ಇದು ದೊಡ್ಡ ಕಥೆ, ಅದಕ್ಕೆಲ್ಲ ಹೋಗೋದಿಲ್ಲ. ಅವಾಗ ನಾವು ಅವರು ಮಂಡಿಯ ಮೇಲೇನೆ ಹತ್ಕೊಂಡು ಹೋಗ್ತಾರೆ ಅಂತೆ. ಅಲ್ಲಿ ಭಗವಂತನ ಸೇವೆಯನ್ನ ಮಾಡಿಕೊಂಡು 3 ದಿವಸಗಳ ಕಾಲ ತಿರುಮಲೆಯಲ್ಲಿ ವಾಸ ಮಾಡಿ ವಾಪಸ್ಸು ತಿರುಪತಿಗೆ ಬಂದ್ಬಿಡ್ತಾರೆ. ತಿರುಪತಿಗೆ ಬಂದಾದ ಮೇಲೆ ಅವರು 1 ವರ್ಷ ತಿರುಪತಿಯಲ್ಲೇ ವಾಸ ಮಾಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಶ್ರೀಶೈಲ ಪೂರ್ಣರಿಂದ ರಾಮಾಯಣದ, ನಾಳೆ ರಾಮನವಮಿ ಬೇರೆ ಬರ್ತಾ ಇದೆ ಅಲ್ವಾ. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ರಾಮ ಕಥೆಗಿಂತ ಮುಂಚೆ ರಾಮಾನುಜ ಕಥೆಯನ್ನ ನಾವು ಕೇಳಬೇಕು ಅಥವಾ ಹೇಳಬೇಕು ಅಂತ ಹೇಳ್ತಾರೆ. ರಾಮಾನುಜನು ಅಂತ ಹೇಳಿದ್ರೆ ಲಕ್ಷ್ಮಣ ಅಲ್ವಾ, ಲಕ್ಷ್ಮಣನ ಅವತಾರವೇ ರಾಮಾನುಜಾಚಾರ್ಯರು. ಅದರಿಂದ ಲಕ್ಷ್ಮಣನ ಮೂಲಕ ನಾವು ರಾಮಚಂದ್ರನನ್ನ ನಾವು ಸಮೀಪಿಸಬಹುದು ಅಂತ ಹೇಳ್ತಾರೆ. ಅದರಿಂದ ರಾಮಾನುಜರು ರಾಮಾಯಣವನ್ನ ಶ್ರೀಶೈಲ ಪೂರ್ಣರಿಂದ ಕೇಳಬೇಕು ಅಂತ ಹೇಳಿ ಕಾಲಕ್ಷೇಪವನ್ನ ಮಾಡಿಸ್ಕೊಳ್ಬೇಕು ಅಂತ ಹೇಳಿ 1 ವರ್ಷ ಅಲ್ಲೇ ತೆಗ್ತಾರೆ.
ಆವಾಗ ಗೋವಿಂದನನ್ನ ಅವರು ಬಹಳ ನಿಕಟವಾಗಿ ಗಮನಿಸೋದಕ್ಕೆ ಶುರು ಮಾಡ್ತಾರೆ. ಗೋವಿಂದ ಎಷ್ಟು ಸಮರ್ಪಣೆಯೊಂದಿಗೆ ಈ ಶ್ರೀಶೈಲ ಪೂರ್ಣರ ಸೇವೆಯನ್ನ ಮಾಡ್ತಾ ಇರ್ತಾನೆ ಅನ್ನೋದನ್ನ ನೋಡಿ ರಾಮಾನುಜರಿಗೆ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರು ಆಗುತ್ತೆ. ಗೋವಿಂದ ಒಮ್ಮೆ ಅಲ್ಲಿ ನೋಡಿ ಎಷ್ಟೊಂದು ಈ ರೀತಿಯಾದಂತಹ ಘಟನೆಗಳನ್ನ ಅಲ್ಲಿ ನಾವು ನೋಡಬಹುದು. ಒಮ್ಮೆ ರಾಮಾನುಜರು ನೋಡ್ತಾರೆ, ಗೋವಿಂದ ತನ್ನ ಗುರುವಾದಂತಹ ಶ್ರೀಶೈಲ ಪೂರ್ಣರಿಗೆ ಹಾಸಿಗೆಯನ್ನ ತಯಾರು ಮಾಡ್ತಾ ಇರ್ತಾನೆ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಹಾಸಿಗೆಯನ್ನ ತಯಾರು ಮಾಡ್ಬೇಕಲ್ವಾ, ಅದರಿಂದ ಹಾಸಿಗೆಯನ್ನ ತಯಾರು ಮಾಡ್ತಾ ಇರ್ತಾನೆ ಗೋವಿಂದ. ಆ ಹಾಸಿಗೆಯನ್ನ ತಯಾರು ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಒಂದೊಂದು ಕೋಣೆ ಕೂಡ ಹಾಸಿಗೆ ಮೇಲೆ ಎಲ್ಲ ಚೆನ್ನಾಗಿದ್ಯಾ ಅಂತ ನೋಡ್ಬೇಕಾದ್ರೆ ಅವನು ಸ್ವಂತ ತಾನೇ ಆ ಹಾಸಿಗೆ ಮೇಲೆ ಮಲ್ಕೊಂಡು ನೋಡ್ತಾನೆ. ಸೊ ಎಲ್ಲ ಹಾಸಿಗೆಯನ್ನ ತಯಾರು ಮಾಡಾದ್ಮೇಲೆ ತಾನೇ ಸ್ವಂತ ಅದ್ರ ಮೇಲೆ ಮಲ್ಕೊಂಡು 2 ನಿಮಿಷ ಅದ್ರ ಮೇಲೆ ಚೆನ್ನಾಗಿ ನಿದ್ದೆ ಬರ್ತಾ ಇದೆಯಾ ಅಂತ ನೋಡಿ ಆಮೇಲೆ ಎದ್ದು ತನ್ನ ಕೋಣೆಗೆ ಹೋಗ್ತಾನೆ. ರಾಮಾನುಜರಿಗೆ ಇದನ್ನ ನೋಡಿ ಸರಿ ಅನ್ಸೋದಿಲ್ಲ. ಏನ್ ಮಾಡ್ತಾ ಇದ್ದಾನೆ ಇವನು, ಗುರುವಿನ ಹಾಸಿಗೆ ಮೇಲೆ ಮಲಗ್ತಾ ಇದ್ದಾನ, ಶ್ರೀಶೈಲ ಪೂರ್ಣರಿಗೆ ಇದು ಗೊತ್ತಿದ್ಯಾ ಅಂತ ಅವ್ರಿಗೆ ಅನ್ಸುತ್ತೆ. ಅದರಿಂದ ರಾಮಾನುಜರು ಹೋಗಿ ಶ್ರೀಶೈಲ ಪೂರ್ಣರಿಗೆ ಹೇಳ್ತಾರೆ. ದೂರ ಹೇಳ್ತಾ ಇಲ್ಲ, ಆದ್ರೆ ಗೋವಿಂದನ ಹೃದಯ ಏನಿದೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳಿ ರಾಮಾನುಜರು ಹೋಗಿ ಶ್ರೀಶೈಲ ಪೂರ್ಣರಿಗೆ ಹೇಳ್ತಾರೆ. ಶ್ರೀಶೈಲ ಪೂರ್ಣರು ಗೋವಿಂದನನ್ನ ಕರೀತಾರೆ. ಹೀಗೆ ನೀನ್ ಮಾಡ್ತಾ ಇದ್ಯಾ ಅಂತ ಕೇಳ್ತಾರೆ. ಹೀಗೆ ಮಾಡೋದ್ರಿಂದ ಇದರ ಪ್ರತಿಫಲ ಏನು ಅಂತ ಗೊತ್ತಾ ಅಂತ ಕೇಳ್ತಾರೆ. ಅವಾಗ ಗೋವಿಂದ ಹೇಳ್ತಾನೆ, ಹೌದು ಗುರುವೇ, ಪ್ರತಿ ದಿವಸವೂ ಇದೇ ರೀತಿ ಮಾಡ್ತಾ ಇದ್ದೀನಿ ನಾನು. ಈ ರೀತಿ ಒಂದೇ ಒಂದ್ಸತಿ ಮಾಡಿದ್ರೆ ಕೂಡ ಗುರುವಿನ ಯಾವ ಯಾವ ಪದಾರ್ಥಗಳಿದೆ ಅದನ್ನ ನಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಉದ್ದೇಶಗಳಿಗೋಸ್ಕರ ಉಪಯೋಗ ಮಾಡೋದ್ರಿಂದ, ಒಂದೇ ಒಂದ್ಸತಿ ಮಾಡೋದ್ರಿಂದ ಕೂಡ ನಾವು ನರಕಕ್ಕೆ ಹೋಗ್ತೀವಿ ಅಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ಪ್ರತಿ ದಿವಸ ನಾನು ಇದೇ ರೀತಿಯಲ್ಲಿ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಕೆಲವು ಕ್ಷಣಗಳು ಕೂಡ ನಮ್ಮ ಗುರುವಿಗೆ ಒಳ್ಳೆ ನಿದ್ದೆ ಬರುವುದಾದ್ರೆ, ಯಾವುದೇ ಹುಳಗಳು, ಯಾವುದೇ ಹಾಸಿಗೆಯ ಒರಟುತನ, ಇದ್ಯಾವುದೇ ಒಂದು ಬಾಧೆಗಳು ಇಲ್ಲದೆ ಒಂದು ಒಳ್ಳೆಯ ನಿದ್ರೆ ನನ್ನ ಗುರುವಿಗೆ ಬರೋದಾದ್ರೆ, ಅದಕ್ಕೋಸ್ಕರ ನಾನು ಶಾಶ್ವತ ಕಾಲದವರೆಗೂ ಕೂಡ ನರಕಕ್ಕೆ ಹೋಗೋದಕ್ಕೆ ನಾನು ತಯಾರಾಗಿದ್ದೀನಿ ಎಂಬುದಾಗಿ ಗೋವಿಂದ ಹೇಳ್ತಾನೆ. ಇದನ್ನ ಕೇಳಿ ಶ್ರೀಶೈಲ ಪೂರ್ಣರಿಗೂ ಮಾತು ಬರೋದಿಲ್ಲ, ರಾಮಾನುಜರಿಗಂತೂ ಮಾತು ಬರೋದಿಲ್ಲ. ಮಾತ್ರ ಅಲ್ಲ, ಕಣ್ಣಿಂದ ನೀರು ಬರೋದಕ್ಕೆ ಶುರು ಆಗತ್ತೆ ಅಲ್ವಾ. ಗುರುನಿಷ್ಠೆ ಅನ್ನೋದನ್ನ ಖಂಡಿತವಾಗ್ಲೂ ಇವನಿಂದ ಕಲ್ತ್ಕೋಬೇಕು ಅಂತ ಅವರಿಗೆ ಅನಿಸುತ್ತೆ. ಮತ್ತೊಮ್ಮೆ ಬೆಳಗ್ಗಿನ ಜಾವ ಆಚೆ ರಾಮಾನುಜರು ಹೋಗ್ತಾ ಇರ್ತಾರೆ ತಿರುಪತಿಯಲ್ಲಿ. ಆವಾಗ ಗೋವಿಂದ ರಸ್ತೆ ಬದಿಯಲ್ಲಿ ಇದ್ದಂತಹ ಒಂದು ಹಾವು, ಆ ಹಾವಿನ ಬಾಯಿಯ ಒಳಗೆ ತನ್ನ ಕೈಯನ್ನ ಹಾಕೋದನ್ನ ನೋಡ್ತಾರೆ. ಇದನ್ನೆಲ್ಲ ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಆ ಗೋವಿಂದ ನೋಡಿ, ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಇದನ್ನ. ಗೋವಿಂದ ಏನ್ ಮಾಡ್ತಾ ಇದ್ದಾನೆ, ಆ ಹಾವಿನ ಬಾಯಿಯ ಒಳಗೆ ಕೈ ಹಾಕಿದ್ದಾನೆ. ಹಾವಿನನ್ನ ನೋಡಿದ್ರೆ ನಾವೆಲ್ಲರೂ ಓಡ್ಕೊಂಡು ಹೊರಟೋಗ್ತೀವಿ, ವಿ ಸ್ಟಾರ್ಟ್ ಸ್ಪ್ರಿಂಟಿಂಗ್ ಅಲ್ವಾ. ಆದ್ರೆ ಅವನು ಆ ಹಾವಿನ ಬಾಯಿಯ ಒಳಗೆ ಕೈಯನ್ನ ಹಾಕಿದ್ದಾನೆ. ಇದನ್ನ ನೋಡಿ ರಾಮಾನುಜರಿಗೆ ಕೇವಲ ಆಶ್ಚರ್ಯ ಮಾತ್ರ ಅಲ್ಲ, ಭಯವಾಗತ್ತೆ. ಆದ್ರೆ ಅಲ್ಲಿ ಆ ಸಮಯದಲ್ಲಿ ಏನು ಹೇಳೋದಿಲ್ಲ. ಏನಾದ್ರು ಹೇಳಿದ್ರೆ ಹಾವು ಕಚ್ಬಿಡತ್ತಲ್ಲ ಅಂತ ಭಯ ಅವ್ರಿಗೆ. ಅದರಿಂದ ವಾಪಸ್ಸು ಮನೆಗೆ ಬರ್ತಾರೆ. ಗೋವಿಂದ ಅಲ್ಲಿಗೆ ಬಂದಾದ್ಮೇಲೆ ಕೇಳ್ತಾರೆ, ಏನಕ್ಕೆ ಈ ರೀತಿ ಮಾಡಿದೆ, ಹಾವಿನ ಬಾಯಿಯೊಳಗೆ ಏನಕ್ಕೆ ಕೈ ಹಾಕಿದ್ದೆ ನೀನು? ಅವಾಗ ಗೋವಿಂದ ಹೇಳ್ತಾನೆ, ನಾನು ರಸ್ತೆ ಬದಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೋಡ್ದೆ, ಈ ಹಾವು ತನ್ನ ನಾಲಿಗೆಯನ್ನ ಆಚೆ ಚಾಚಿತ್ತು. ಆ ಹಾವಿನ ನಾಲಿಗೆಯ ಮೇಲೆ ಒಂದು ಮುಳ್ಳಿತ್ತು. ಆ ಮುಳ್ಳಿಂದ ಬಹಳ ತೊಂದರೆಯನ್ನ ಅನುಭವಿಸ್ತಾ ಇರ್ಬೇಕು ಈ ಹಾವು ಅಂತ ಹೇಳಿ ನಾನೇನ್ ಮಾಡಿದೆ, ಆ ಹಾವಿನ ಬಾಯಿ ಒಳಗೆ ನನ್ನ ಕೈಯನ್ನ ಹಾಕಿ ಆ ನಾಲಿಗೆಯ ಮೇಲೆ ಯಾವ ಮುಳ್ಳಿತ್ತು ಅದನ್ನ ತೆಗೆಯೋದಕ್ಕೆ ನಾನು ನೋಡ್ದೆ. ಅದನ್ನ ತೆಗೆದಾದ್ಮೇಲೆ ಹಾವು ಬಹಳ ತನ್ನಷ್ಟಕ್ಕೆ ತಾನು ತನ್ನ ಮಾರ್ಗದಲ್ಲಿ ಹೊರಟೋಯ್ತು. ನೋಡಿ, ಇದು ಕರುಣೆಯ ಅತಿರೇಕ ಇದು ಅಲ್ವಾ. ಇದನ್ನ ನಾವು ನಮ್ಮ ಜೀವನದಲ್ಲಿ ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಾವ್ಯಾರು ಇದನ್ನ ಅನುಕರಣೆ ಮಾಡೋದಕ್ಕೆ ಆಗೋದೇ ಇಲ್ಲ. ಇದನ್ನ ಅನುಕರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅನುಕರಣೆ ಮಾಡ್ಲೂಬಾರದು ನಾವು ಅಲ್ವಾ. ಇದು ಕೇವಲ ಮಹಾನ್ ವ್ಯಕ್ತಿಗಳ ಹೃದಯ ಹೇಗಿರ್ತದೆ, ಎಷ್ಟು ಕರುಣಾ ಭರಿತವಾಗಿರುತ್ತದೆ ಅನ್ನೋದನ್ನ ತೋರಿಸೋದಕ್ಕೆ ಅತಿರೇಕವಾಗಿರ್ತಕ್ಕಂಥ ಉದಾಹರಣೆಗಳನ್ನ ಆಚಾರ್ಯರ ಜೀವನಗಳಲ್ಲಿ ನಾವು ಈ ರೀತಿಯಲ್ಲಿ ನಾವು ನೋಡಬಹುದು. ಸೊ ಇದಾದ್ಮೇಲೆ ಏನಾಗತ್ತೆ, ಇವಾಗ 1 ವರ್ಷ ಓಡಿ ಬಂದ್ಬಿಡ್ತದೆ. ಇದೀಗ ರಾಮಾನುಜರು ವಾಪಸ್ಸು ಶ್ರೀರಂಗಕ್ಕೆ ಹೋಗುವಂತಹ ಸಮಯ ಬರುತ್ತೆ. ಶ್ರೀಶೈಲ ಪೂರ್ಣರಿಗೆ ಹೇಳ್ತಾರೆ,
1 ವರ್ಷ ಆಯ್ತು, ಎಲ್ಲವೂ ಆಯ್ತು. ಇದೀಗ ರಂಗನಾಥ ನನ್ನನ್ನ ವಾಪಸ್ಸು ಕರಿತಾ ಇದ್ದಾನೆ, ಅದ ವಾಪಸ್ಸು ಶ್ರೀರಂಗಕ್ಕೆ ಹೋಗ್ಬೇಕು. ಶಿಷ್ಯಪೂರ್ಣರು ಹೇಳ್ತಾರೆ, ಅವ್ರಿಗೆ ಕಳಿಸ್ಕೊಡೋದಕ್ಕೆ ಇಷ್ಟ ಇರೋದಿಲ್ಲ, ತಮ್ಮ ಪ್ರಿಯ ಶಿಷ್ಯರ ಜೊತೆಗೆ ಮತ್ತಷ್ಟು ಸಮಯವನ್ನ ಕಡಿಬೇಕು ಅಂತ ಇರ್ತದೆ, ಆದ್ರೆ ಏನು ಮಾಡೋದಕ್ಕಾಗೋದಿಲ್ಲ, ದಯವಿಟ್ಟು ಹೋಗಿ ಬನ್ನಿ ಅಂತ ಹೇಳ್ತಾರೆ. ಅವಾಗ ರಾಮಾನುಜರು ಒಂದು ಕೋರಿಕೆಯನ್ನ ಇಡ್ತಾರೆ, ದಯವಿಟ್ಟು ಕೃಪೆಯನ್ನ ತೋರಿ, ನಿಮ್ಮ ಕರುಣೆಯನ್ನ ತೋರಿ ಗೋವಿಂದನನ್ನ ನನ್ನ ಜೊತೆಗೆ ಕಳಿಸ್ಕೊಡ್ತೀರಾ ಅಂತ ಕೇಳ್ತಾರೆ. ಏಕೆ ಅಂತ ಹೇಳಿದ್ರೆ ಶ್ರೀರಂಗದಲ್ಲಿ ಬಹಳಷ್ಟು ಸೇವೆಯನ್ನ ಮಾಡಬಲ್ಲ ಈ ಗೋವಿಂದ, ನನ್ನ ನೆಂಟನಾದಂತ ಗೋವಿಂದ ಅಂತ ರಾಮಾನುಜರಿಗೆ ಗೊತ್ತಿರುತ್ತದೆ. ಆದ್ರಿಂದ ಆ ರೀತಿ ಕೇಳ್ತಾರೆ. ನೋಡಿ, ಶ್ರೀಶೈಲ ಪೂರ್ಣರು ಆವಾಗ ಬಹಳಷ್ಟು ವಯಸ್ಸಾಗಿರತ್ತೆ, ಅವ್ರಿಗೆ ಬಹಳ ಉತ್ತಮ ಸೇವಕನಾಗಿರ್ತಾನೆ ಗೋವಿಂದ. ಆದ್ರೆ ಶ್ರೀಶೈಲ ಪೂರ್ಣರಿಗೆ ಗೊತ್ತಿರುತ್ತದೆ, ಅವರೆಲ್ಲರೂ ತ್ರಿಕಾಲಜ್ಞರ ತರಹ. ಅದರಿಂದ ಗೋವಿಂದ ಶ್ರೀರಂಗದಲ್ಲಿದ್ರೆ ಮತ್ತಷ್ಟು ಸೇವೆಯನ್ನ ಚೆನ್ನಾಗಿ ಮಾಡಬಲ್ಲ ಅಂತ ಗೊತ್ತಿರೋದ್ರಿಂದ, ಮತ್ತೆ ಇದು ರಾಮಾನುಜರ ವಿಶೇಷವಾದಂತ ಇಚ್ಛೆ ಆಗಿರೋದ್ರಿಂದ ಅವನನ್ನ ತಕ್ಷಣ ಕಳಿಸ್ಕೊಡ್ಬೇಕು ಅಂತ ಹೇಳಿ ಹಿಂದೆ ಮುಂದೆ ನೋಡ್ದೇನೆ, ನೋಡಿ ನಾವೆಲ್ಲ ಆಗಿದ್ದಿದ್ರೆ ಎಷ್ಟೊಂದು ಕಾರಣಗಳನ್ನ ಕೊಟ್ಟು ನನ್ನ ಸೇವಕನನ್ನ ನನ್ನ ಜೊತೆಗೆ ಬಿಟ್ಬಿಡಿ, ಅವನ ಮೇಲೆ ಏನಕ್ಕೆ ಕಣ್ಣು ಹಾಕ್ತಾ ಇದ್ದೀರಾ ನೀವು ಅಂತ ಕೇಳ್ತಾ ಇರ್ತಾ ಇದ್ವಿ ಅಲ್ವಾ. ಆದ್ರೆ ಯಾವುದೇ ಯೋಚನೆಯನ್ನ ಮಾಡದೆ, ಹಿಂದೆ ಮುಂದೆ ನೋಡದೆ, ತಕ್ಷಣ ಗೋವಿಂದನನ್ನ ಕರೆದು, ಇನ್ಮೇಲಿಂದ ಈ ರಾಮಾನುಜರೇ ನಿನಗೆ ಪ್ರಭು, ಈ ರಾಮಾನುಜರು ಹೇಳಿದಂತೆ ನೀನು ಮಾಡಬೇಕು, ನನ್ನ ಸೇವೆಯನ್ನ ಎಷ್ಟು ನಿಷ್ಠೆಯಿಂದ ಮಾಡಿದ್ಯಾ ಅದಷ್ಟೇ ನಿಷ್ಠೆಯಿಂದ ಅಥವಾ ಮತ್ತಷ್ಟು ನಿಷ್ಠೆಯಿಂದ ರಾಮಾನುಜರ ಸೇವೆಯನ್ನ ಮತ್ತೆ ಇನ್ನು ಮುಂದೆ ನೀನು ಮಾಡಬೇಕು ಅಂತ ಹೇಳಿ, ನಾನು ನಿನ್ನನ್ನ ಉಪಹಾರವಾಗಿ ಗಿಫ್ಟ್ ಆಗಿ ರಾಮಾನುಜರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ರಾಮಾನುಜರು ಕರೆದುಕೊಂಡು ಗೋವಿಂದನನ್ನ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲೇನೆ ಒಂದು ಇನ್ನು ಶ್ರೀರಂಗವನ್ನ ಮುಟ್ಟಿರೋದಿಲ್ಲ, ದಾರಿಯಲ್ಲಿ ಒಂದು ದೇವಸ್ಥಾನದಲ್ಲಿ ತಂಗಿರ್ಬೇಕಾದ್ರೇನೆ ಗೋವಿಂದನನ್ನ ನೋಡ್ತಾರೆ. ಬಹಳ ಕೊರಗ್ ಹೋಗಿರ್ತಾನೆ ಅವನು, ಅಂದ್ರೆ ಅವನು ಬಹಳ ದುರ್ಬಲನಾಗಿರುವಂತೆ ಅವ್ರಿಗೆ ಕಾಣಿಸುತ್ತೆ, ದೈಹಿಕವಾಗಿಯೂ ಮತ್ತೆ ಮಾನಸಿಕವಾಗಿ. ಯಾಕೆ ಅಂತ ಹೇಳಿದ್ರೆ ಗುರುವನ್ನ ಎಷ್ಟು ನಿಷ್ಠೆಯಿಂದ ಅವನು ಸೇವೆ ಮಾಡ್ತಾ ಇದ್ದ, ಆ ಗುರುವನ್ನ ಅಗಲಿ ಇರುವುದು ಇವಾಗ ಅವನಿಗೆ ಆಗ್ತಾ ಇಲ್ಲ ಅಂತ ಹೇಳಿ ರಾಮಾನುಜರಿಗೆ ಗೊತ್ತಾಗಿ ಅವನನ್ನ ವಾಪಸ್ಸು ಕಳಿಸ್ತಾರೆ ತಿರುಪತಿಗೆ. ನೀನು ನಿನ್ನ ಗುರು ಆದಂತ ಶ್ರೀಶೈಲ ಪೂರ್ಣರ ಸೇವೆಯನ್ನೇ ಮಾಡು, ಅದರಲ್ಲೇ ನೀನು ನಿರತನಾಗಿರು, ಇಲ್ಲಿ ದಯವಿಟ್ಟು ನನ್ನ ಕ್ಷಮಿಸು ಅಂತ ಹೇಳಿ ವಾಪಸ್ಸು ಕಳಿಸ್ಬಿಡ್ತಾರೆ. ಅಲ್ಲಿ ಓಡೋಡ್ಕೊಂಡು ತಿರುಪತಿಗೆ ಬರ್ತಾನೆ ಗೋವಿಂದ. ಅಲ್ಲಿ ಶ್ರೀಶೈಲ ಪೂರ್ಣರು ಬಾಗಿಲನ್ನ ತೆಗೆದ ಮೇಲೆ ನೋಡ್ತಾರೆ, ಇವನು ಏನಕ್ಕೆ ವಾಪಸ್ ಬಂದಿದ್ದಾನೆ ಅಂತ ಹೇಳಿ ಆ ಗೋವಿಂದನ ಜೊತೆಗೆ ಮಾತಾಡೋದು ಕೂಡ ಇಲ್ಲ. ಶ್ರೀಶೈಲ ಪೂರ್ಣರು ತಮ್ಮ ಹೆಂಡತಿಯ ಮೂಲಕ ಇವನೇನಕ್ಕೆ ಇಲ್ಲಿಗೆ ಬಂದಿದ್ದಾನೆ ಅಂತ ಕೇಳುವಂತ ಪರೋಕ್ಷವಾಗಿ ಕೇಳ್ತಾರೆ. ಅವಾಗ ಗೋವಿಂದ ಹೇಳ್ತಾನೆ, ನಿಮ್ಮನ್ನ ಬಿಟ್ಟು ನನಗೆ ಇರೋದಕ್ಕೆ ಆಗ್ತಾ ಇಲ್ಲ ಅಂತ. ಅವಾಗ ಗೋವಿಂದ ಆ ರೀತಿ ಹೇಳಾದ್ಮೇಲೆ ಶ್ರೀಶೈಲ ಪೂರ್ಣರು ತಮ್ಮ ಹೆಂಡತಿಗೆ ಹೇಳ್ತಾರೆ, ನೋಡಿ, ಒಂದು ಹಸುವನ್ನ ದಾನಕ್ಕೆ ನೀಡಿದ ಮೇಲೆ ಅದನ್ನ ವಾಪಸ್ಸು ನಾನು ತೆಗೆದುಕೊಳ್ಳುವಂತೆ ಇಲ್ಲ ಅಲ್ವಾ. ಇದರ ಶಾಸ್ತ್ರದಲ್ಲಿ ಎಷ್ಟೊಂದು ಉದಾಹರಣೆಗಳು ಇದೇ ರೀತಿಯಲ್ಲಿ ಬರ್ತದೆ. ಒಂದು ಹಸುವನ್ನ ದಾನ ನೀಡಾದ್ಮೇಲೆ ಅದರ ಬಗ್ಗೆ ಯೋಚಿಸಲು ಕೂಡ ಬಾರದು. ಯೋಚಿಸಿದರೆ ಆ ಹಸುವನ್ನ ದಾನ ನೀಡಿದ ಪ್ರತಿಫಲ ಹೋಗೋದು ಮಾತ್ರ ಅಲ್ಲ, ಅದಕ್ಕೆ ಪ್ರತ್ಯವಾಯ ಅಂತ ಹೇಳಿದ್ರೆ ಅದಕ್ಕೆ ಪಾಪ ಕರ್ಮಗಳು ಕೂಡ ನಮಗೆ ಬರುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಆದ್ರಿಂದ ನಿನ್ನನ್ನ ನಾನು ಉಪಹಾರವಾಗಿ ರಾಮಾನುಜರಿಗೆ ನೀಡಿ ಆಯ್ತು, ಇದಾದ ಮೇಲೆ ನೀನು ವಾಪಸ್ಸು ಇಲ್ಲಿಗೆ ಬರೋದು ನಿನಗೂ ಸೂಕ್ತ ಅಲ್ಲ, ನನಗೂ ಸೂಕ್ತ ಅಲ್ಲ ಅಂತ ಹೆಂಡತಿಯ ಮೂಲಕ ಹೇಳಿ ಕಳಿಸ್ತಾರೆ. ಅವ್ರ ಹೆಂಡತಿ ಹೇಳ್ತಾ ಇರ್ತಾರೆ, ಒಂದು ಊಟವನ್ನಾದ್ರೂ ಹಾಕಿ ಇವನನ್ನ ಕಳಿಸೋಣ ಅಂತ ಹೇಳಿ. ಶ್ರೀಶೈಲ ಪೂರ್ಣರು ಅದಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ, ಅವನನ್ನ ಈಗಿಂದೀಗಲೇ ಅವನನ್ನ ಕಳಿಸ್ಬಿಡು ಅಂತ ಹೇಳ್ತಾರೆ. ಅವಾಗ ಗೋವಿಂದನಿಗೆ ಅರ್ಥ ಆಗತ್ತೆ, ಇನ್ನು ಎಷ್ಟು ಹೇಳಿ ಏನೋ ಪ್ರಯೋಜನ ಇಲ್ಲ, ನನ್ನ ಸೇವೆ ಇರುವಂತಹದ್ದು ರಾಮಾನುಜರ ಜೊತೆಗೇ ಇರುವಂತಹದ್ದು. ಆದ್ರಿಂದ ನಮ್ಮ ಶ್ರೀಶೈಲ ಪೂರ್ಣರು ಗುರುವಾಜ್ಞೆ ಏನಿದೆ ಅದನ್ನ ವಹಿಸ್ಕೊಂಡು ಶ್ರೀರಂಗದಲ್ಲೇ ನಾನು ವಾಸ ಮಾಡ್ತೀನಿ ಅಂತ ಹೇಳಿ ಅವರು ವಾಪಸ್ಸು ಶ್ರೀರಂಗಕ್ಕೆ ಹೋಗ್ತಾರೆ. ಶ್ರೀರಂಗಕ್ಕೆ ರಾಮಾನುಜರು ಈ ಗೋವಿಂದನ ಜೊತೆಗೆ ಬಂದು ಒಂದಷ್ಟು ಸಮಯದಲ್ಲಿ ಯಾವ ಒಂದು ಪ್ರೀತಿಯನ್ನ ಶ್ರೀಶೈಲ ಪೂರ್ಣರ ಮೇಲೆ ಇಟ್ಟಿದ್ದ ಗೋವಿಂದ, ಅದೇ ರೀತಿಯ ಪ್ರೀತಿಯನ್ನ ಅಥವಾ ಅದಕ್ಕಿಂತಲೂ ಹೆಚ್ಚ ಪ್ರೀತಿಯನ್ನ ರಾಮಾನುಜರ ಮೇಲೆ ತೋರಿಸೋದಕ್ಕೆ ಶುರು ಮಾಡ್ತಾನೆ. ಏಕೆ ಅಂತ ಹೇಳಿದ್ರೆ ಅದೇ ಅವರ ಗುರುಗಳ ಆಜ್ಞೆ ಕೂಡ ಆಗಿತ್ತು ಅಲ್ವಾ. ಶ್ರೀರಂಗಕ್ಕೆ ವಾಪಸ್ಸು ಬಂದಾದ ಮೇಲೆ ರಾಮಾನುಜರು ರಂಗನಾಥನ ಜೊತೆಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಮ ಸೇವೆಗೋಸ್ಕರ ಮತ್ತೊಬ್ಬ ನನ್ನ ಅತಿ ಪ್ರಿಯವಾಗಿರ್ತಕ್ಕಂಥ ಸೇವಕನನ್ನ ನಿಮ್ಮ ಸೇವೆಗೋಸ್ಕರ ನಾನು ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಅಲ್ವಾ. ಇದಾದ್ಮೇಲೆ ಒಂದ್ 2-3 ಕಥೆಗಳಿದೆ, ಅದನ್ನ ಹೇಳಿ ಇಲ್ಲಿ ಮುಗಿಸ್ತೀನಿ, ಸಮಯ ಆಗಿದೆ. ಆದ್ರೂ
ದಯವಿಟ್ಟು ಕ್ಷಮಿಸಿ, 2-3 ಕಥೆಗಳಿದೆ, ಬಹಳ ಆ ಆಸಕ್ತಿಪೂರ್ವಕವಾದಂತಹ ಕಥೆಗಳು. ಸೊ ಇವಾಗ ಗೋವಿಂದ ರಾಮಾನುಜರಿಗೆ ಬಹಳ ನಿಕಟವಾಗ್ಬಿಡ್ತಾನೆ. ಮತ್ತೆ ಎಲ್ಲಿ ರಾಮಾನುಜರ ಯಾವುದೇ ಉಪನ್ಯಾಸ ಆಗ್ತಾ ಇರ್ಲಿ ಅಥವಾ ಯಾವುದೇ ಸಂವಾದವಾಗ್ತಾ ಇರ್ಲಿ, ದೇವಸ್ಥಾನದ ಸೇವೆ ಆಗ್ತಾ ಇರ್ಲಿ, ಎಲ್ಲಾ ಕಡೆಯಲ್ಲೂ ಅವರ ಜೊತೆಯಲ್ಲೇ ಸೇವೆಯನ್ನ ಮಾಡ್ತಾ ಇರ್ತಾನೆ ಗೋವಿಂದ. ಮತ್ತೆ ಎಷ್ಟು ಅವರ ಮೇಲೆ ಪ್ರೀತಿಯನ್ನ ಹೊಂದಿರ್ತಾನೆ ಅಂತ ಹೇಳಿದ್ರೆ, ರಾತ್ರಿಯ ಸಮಯದಲ್ಲಿ ಕೂಡ ಯಾರಾದ್ರೂ ಸಿಕ್ಕಿದ್ರೆ ಅವರನ್ನ ಹಿಡ್ಕೊಂಡು ಆ ರಾಮಾನುಜರ ಬಗ್ಗೆನೆ ಅವ್ರಿಗೆ ಹೇಳ್ತಾ ಇರ್ತಾನೆ. ಮತ್ತೆ ಭಗವಂತನ ದಿವ್ಯ ಗುಣಗಳ ಅನುಭವವನ್ನ ಮಾಡುತ್ತಾ ಎಲ್ಲರಿಗೆ ಆ ರಾತ್ರಿಯ ಸಮಯದಲ್ಲೂ ಕೂಡ ಹೇಳ್ತಾ ಇರ್ತಾನೆ. ಇವನು ಯಾವಾಗ ಮಲಗ್ತಾನೆ ಅನ್ನೋದೇ ಯಾರಿಗೂ ಗೊತ್ತಾಗ್ತಾ ಇರೋದಿಲ್ಲ ಅಲ್ವಾ. ಸೊ ಒಮ್ಮೆ ಏನಾಗತ್ತೆ ಅಂತ ಹೇಳಿದ್ರೆ, ಒಂದು ಮುಕ್ತವಾದಂತಹ ಸಭೆಯಲ್ಲಿ ಆ ಎಲ್ಲರೂ ಗೋವಿಂದನನ್ನ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಏಕೆ ಅಂತ ಹೇಳಿದ್ರೆ, ಇಷ್ಟು ಗುರುನಿಷ್ಠೆಯನ್ನ ಪ್ರಾಯಶಃ ಬೇರೆ ಯಾರನ್ನಲ್ಲೂ ನೋಡೋದಕ್ಕೆ ಸಾಧ್ಯವಿಲ್ವೇನೋ ಅಂತ ಹೇಳಿ ಎಲ್ಲರೂ ಗೋವಿಂದನನ್ನ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಎಲ್ಲರಿಗೂ ಏನ್ ಆಶ್ಚರ್ಯ ಆಗತ್ತೆ ಅಂತ ಹೇಳಿದ್ರೆ, ಗೋವಿಂದ ಅದನ್ನ ಒಪ್ಕೊಳ್ತಾನೆ. ಹೌದು, ಸರಿಯಾಗಿ ಹೇಳ್ತಾ ಇದ್ದೀರಾ ನೀವು, ಇದೇ ರೀತಿಯಲ್ಲಿ ಗುರುನಿಷ್ಠೆಯನ್ನ ಎಲ್ಲರೂ ನನ್ನಂತೆ ಎಲ್ಲರೂ ಹೊಂದಬೇಕು, ವೈರಾಗ್ಯ ಏನು ಅನ್ನೋದನ್ನ ಎಲ್ಲರೂ ನನ್ನಿಂದ ಕಲಿಬೇಕು, ಈ ರೀತಿ ಹೇಳೋದಕ್ಕೆ ಶುರು ಮಾಡ್ತಾರೆ. ಇದನ್ನ ಕೇಳಿ ಎಲ್ಲರಿಗೂ ಯಾವ ಒಳ್ಳೆ ಅನಿಸಿಕೆಗಳಿದ್ದೋ ಅವನ ಬಗ್ಗೆ ಎಲ್ಲ ಹೊರಟೋಗ್ತದೆ. ಇವನು ಬಹಳ ದೊಡ್ಡ ಗರ್ವಿ ಅಂತ ಅನ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಎಲ್ಲರೂ. ವಿಷಯ ರಾಮಾನುಜರಿಗೆ ಹೋಗುತ್ತೆ. ರಾಮಾನುಜರು ತಕ್ಷಣ ಅವನನ್ನ ಕರೆದು ಕೇಳ್ತಾರೆ, ಏನದು ಈ ರೀತಿಯಲ್ಲಿ ನೀನು ನಡವಳಿಕೆಯನ್ನ ತೋರಿಸ್ತಾ ಇದೀಯಾ? ಹೌದು, ನಿನ್ನಲ್ಲಿ ಎಲ್ಲಾ ಗುಣಗಳು ಇರ್ಬೋದು, ಆದ್ರೆ ಆ ಗುಣಗಳು ನಿನ್ನಲ್ಲಿ ಇರುವಂತಹ ಗುಣಗಳನ್ನ ಗುಣಗಾನ ಮಾಡಬೇಕಾದ್ರೆ ಅದೆಲ್ಲವನ್ನ ಗುರು ಪರಂಪರೆಗೆ ಅದನ್ನ ಸಮರ್ಪಿಸ್ಬೇಕೇ ಹೊರತು ನಮ್ಮಲ್ಲಿ ಇರುವಂತಹ ಗುಣಗಳು ನನ್ನಿಂದ ಅಂತ ಯಾವತ್ತೂ ಅಂದ್ಕೋಬಾರದು. ಆದ್ರೆ ಅದಕ್ಕೆ ಗೋವಿಂದ ಏನು ಉತ್ತರವನ್ನ ಕೊಡ್ತಾನೆ ಅನ್ನೋದು ನೋಡಿ. ಈ ರೀತಿ ನಾವ್ ಯಾವತ್ತೂ ಮಾಡೋದಕ್ಕಾಗೋದಿಲ್ಲ, ಆದ್ರೆ ಅಂತಹ ಮಹಾನ್ ಭಕ್ತರು, ಅಂತಹ ಮಹಾನ್ ವ್ಯಕ್ತಿಗಳು ಈ ರೀತಿಯಾದಂತಹ ವರ್ತನೆಯನ್ನ ತೋರಿಸ್ಬೋದು. ಗೋವಿಂದ ಏನ್ ಹೇಳ್ತಾನೆ ನೋಡಿ, ಗುರು ನನ್ನಲ್ಲಿ ಹೊಗಳುತ್ತಿರುವ ಅನೇಕ ಗುಣಗಳು ನಾನು ಕಾಳಹಸ್ತಿಯಲ್ಲಿ ಇರಬೇಕಾಗು, ಆದರೆ ಅವರು ನನ್ನಲ್ಲಿ ವಿಶೇಷ ಗುಣಗಳು ಹೊಗಳುತ್ತಿರುವುದು ಸಂಪರ್ಕದಿಂದ ಬಂದ ಅಪೂರ್ವ ಗುಣಗಳು. ಬದ್ಧ ಜೀವಾತ್ಮರ ಉದ್ಧಾರಕ್ಕೆಂದೇ ಅವತಾರ ಮಾಡಿರುವ ನೀವು ನನ್ನನ್ನು ಈ ಪರಿಸ್ಥಿತಿಗೆ ಕರೆದುಕೊಂಡು ಬಂದಿರುವುದರಿಂದ ನನ್ನಲ್ಲಿರುವ ಈ ಎಲ್ಲಾ ಅಪೂರ್ವ ಗುಣಗಳು ನಿಮ್ಮಿಂದಲೇ ಬಂದಿರುವವು ಎಂದು ಜಗತ್ತಿಗೆ ಗೊತ್ತಾಗುವ ಹಾಗೆ ಉದ್ಘೋಷಿಸಿದರೆ ತಪ್ಪೇನು? ನನ್ನ ಗುಣಗಾನ ಕೇವಲ ನನ್ನ ಗುರುವಿನ ಗುಣಗಾನವೇ ಹೌದು. ಈ ರೀತಿಯಲ್ಲಿ ಗೋವಿಂದ ಹೇಳ್ತಾನೆ ಅಲ್ವಾ. ಎಲ್ಲರೂ ಅರ್ಥ ಮಾಡ್ಕೊಂಡಿರ್ತೀರಾ, ಸರಳವಾಗಿರ್ತಕ್ಕಂಥ ಶಬ್ದಗಳಲ್ಲಿದೆ. ಆದ್ರೆ ಸಾರಾಂಶದಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನನ್ನನ್ನ ಯಾರಾದ್ರೂ ಗುಣಗಾನ ಮಾಡಿದ್ರೆ ಅದರಿಂದ ನಾನೇ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನಲ್ಲಿರುವಂತಹ ಗುಣಗಳೆಲ್ಲವೂ ಕೂಡ ಕೇವಲ ನನ್ನ ಗುರುಗಳಿಂದ ಬಂದಿರತಕ್ಕಂತಹ ಗುಣಗಳು. ನನ್ನ ಗುಣಗಾನ ನನ್ನ ಗುರುವಿನ ಗುಣಗಾನಕ್ಕೆ ಸಮಾನ. ನನ್ನ ಗುಣಗಳೇನಿದೆ ಅದು ನನ್ನಿಂದ ಸ್ವಯಂ ಬಂದಿರತಕ್ಕಂತಹ ಗುಣಗಳಲ್ಲ, ಅದೆಲ್ಲವೂ ಗುರುಗಳ ದಯೆಯಿಂದ, ಗುರುಗಳ ಕರುಣೆಯಿಂದ ಬಂದಿರತಕ್ಕಂತಹ ಗುಣಗಳು. ಆದ್ರಿಂದ ನನ್ನ ಗುಣಗಾನವನ್ನ ಯಾರಾದ್ರೂ ಮಾಡಿದ್ರೆ ಅದು ಯಾವುದಕ್ಕೆ ಸಮಾನ ಅಂತ ಹೇಳಿದ್ರೆ ನನ್ನ ಗುರುವಿನ ಗುಣಗಾನ. ಆದ್ರಿಂದಲೇ ಅದನ್ನ ನಾನು ಒಪ್ಕೊಂಡೆ. ಏನನ್ನ ತೋರಿಸೋದಕ್ಕೆ ಅಂತ ಹೇಳಿದ್ರೆ, ನನ್ನ ಗುರುವಿಂದ ಆ ಗುಣಗಳು ನನ್ನಲ್ಲಿ ಬಂದಿದೆ ಅನ್ನೋದನ್ನ ಎಲ್ಲರಿಗೂ ತೋರಿಸೋದಕ್ಕೆ. ಇದನ್ನ ನಾವು ಮಾಡೋದಕ್ಕಾಗೋದಿಲ್ಲ, ಅಂತಹ ಮಹಾನ್ ವ್ಯಕ್ತಿಗಳು ಮಾತ್ರ ಮಾಡಬಹುದು. ಅದೇ ರೀತಿಯಲ್ಲಿ ಮತ್ತೊಂದು ಸಮಯದಲ್ಲಿ ಒಬ್ಬ ದೇವದಾಸಿಯ ಮನೆಯ ಆಚೆ ಗೋವಿಂದನನ್ನ ಎಲ್ಲರೂ ನೋಡ್ತಾರೆ. ದೇವದಾಸಿಗಳು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ವೇಶ್ಯರು ಅಂತ ಹೇಳೋದಿಲ್ಲ, ಆದ್ರೆ ಅವರು ದೇವಸ್ಥಾನದಲ್ಲಿ ನರ್ತನವನ್ನ ಎಲ್ಲವನ್ನ ಮಾಡ್ತಾ ಇದ್ರು. ಅಂದ್ರೆ ಅನೇಕ ಪುರುಷರ ಜೊತೆಗೆ ಅವರು ಒಡನಾಟ ಇರ್ತಾ ಇತ್ತು, ಸಂಬಂಧ ಇರ್ತಾ ಇರ್ಲಿಲ್ಲ, ಆದ್ರೆ ಒಡನಾಟ ಇರ್ತಾ ಇತ್ತು. ಅದರಿಂದ ಅವರನ್ನ ಒಳ್ಳೆ ಅಭಿಪ್ರಾಯದಿಂದ ಯಾರು ನೋಡ್ತಾ ಇರ್ಲಿಲ್ಲ. ಆದ್ರಿಂದ ಅವಳ ಒಬ್ಬ ದೇವದಾಸಿಯ ಮನೆಯ ಆಚೆ ಗೋವಿಂದ ಇರೋದನ್ನ ಒಬ್ರು ನೋಡ್ತಾರೆ, ಒಬ್ಬ ಶ್ರೀವೈಷ್ಣವರು ನೋಡ್ತಾರೆ. ಮತ್ತೆ ಬಹಳ ಹಾತುರತೆಯಿಂದ ಏನನ್ನೋ ಕೇಳಿಸ್ಕೊತಾ ಇರೋದನ್ನ ನೋಡ್ತಾರೆ. 1 ಗಂಟೆ ಹೋಗುತ್ತೆ, 2 ಗಂಟೆ ಹೋಗುತ್ತೆ, 3 ಗಂಟೆ ಕಾಲ ಹೋಗುತ್ತೆ. ಎಷ್ಟರ ಮಟ್ಟಕ್ಕೆ ಅಂತ ಹೇಳಿದ್ರೆ ಬ್ರಾಹ್ಮಣರೆಲ್ಲರೂ ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ ಮಾಡ್ಬೇಕು ಅಲ್ವಾ, ಮಧ್ಯಾಹ್ನ ಕಾಲದಲ್ಲಿ. ಅದನ್ನ ಕೂಡ ಮರೆತು ಗೋವಿಂದ ಅದನ್ನೇ ಕೇಳಿಸ್ಕೊತಾ ಇರ್ತಾನೆ. ಮತ್ತೆ ವಿಷಯ ರಾಮಾನುಜ ಹತ್ರ ಹೋಗುತ್ತೆ. ರಾಮಾನುಜರು ಏನಾಯ್ತು ಅಂತ ಕೇಳ್ತಾರೆ. ಅವಾಗ ಗೋವಿಂದ ಹೇಳ್ತಾನೆ, ಆ ಮನೆಯಲ್ಲಿ ನಿಮ್ಮ ಗುಣಗಾನವನ್ನ ಮಾಡ್ತಾ ಇದ್ರು ಅವರೆಲ್ಲರೂ,
ಪ್ರಾಯಶಃ ನಾನು ಯಾವತ್ತೂ ಈ ರೀತಿಯಾದಂತಹ ಗುಣಗಾನವನ್ನ ಮಾಡೋದಕ್ಕಾಗದೇ ಇರ್ಬೋದು. ಅಂತ ಗುಣಗಾನವನ್ನ ಎಲ್ಲರೂ ನಿಮ್ಮ ಗುಣಗಾನವನ್ನ ಮಾಡ್ತಾ ಇದ್ದಿದ್ರಿಂದ ಅದನ್ನ ಬಹಳ ಆತುರತೆಯಿಂದ ನಾನು ಕೇಳ್ತಾ ಇದ್ದೆ, ಬಹಳ ಕುತೂಹಲದಿಂದ ನಾನು ಕೇಳ್ತಾ ಇದ್ದೆ ಅಂತ ಗೋವಿಂದ ಹೇಳ್ತಾನೆ. ಮತ್ತೆ ರಾಮಾನುಜರಿಗೆ ಮಾತು ಬರೋದಿಲ್ಲ ಅಲ್ವಾ. ಇದಾದ್ಮೇಲೆ ನೋಡಿ, ಇದು ಬಹಳ ಒಳ್ಳೆ ಕಥೆ, ಬಹಳ ಆಸಕ್ತಿ ಪೂರ್ವಕವಾದಂತಹ ಕಥೆ. ಗೋವಿಂದನಿಗೆ ಆಗ್ಲೇ ಮದುವೆ ಆಗಿರುತ್ತೆ ಮುಂಚೆನೆ ಅಲ್ವಾ. ಆಗಿನ ಕಾಲದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿರ್ತಾ ಇತ್ತು. ಅದರಿಂದ ನೋಡಿ, ಗೋವಿಂದ ನಾನು ಹೇಳ್ತಾ ಇದ್ದಾಗೇನೆ ರಾತ್ರಿ ಸಮಯದಲ್ಲಿ ಕೂಡ ಅವನು ಸಂಪೂರ್ಣವಾಗಿ ಭಗವಂತನ ಗುಣಾನುಭವದಲ್ಲೇ ಸಂಪೂರ್ಣವಾಗಿ ನಿಮಗ್ನನಾಗಿರ್ತಾ ಇದ್ದ. ಯಾರು ಸಿಕ್ಕಿದ್ರು ಅವರಿಗೆ ರಾಮಾನುಜರ ಗುಣಗಾನವನ್ನ, ಭಗವಂತನ ದಿವ್ಯ ಕಲ್ಯಾಣ ಗುಣಗಳ ಗುಣಗಾನವನ್ನ ಮಾಡ್ತಾ ಇರ್ತಾ ಇದ್ದ. ಆದ್ರಿಂದ ಅವನ ತಾಯಿ ಬಂದು, ನಿನಗೆ ಒಬ್ಬ ಹೆಂಡತಿ ಇರೋದನ್ನ ನೀನು ಮರೆತು ಬಿಟ್ಟಿದ್ಯಾ, ಸಂತಾನ ಪ್ರಾಪ್ತಿಯನ್ನ ಮಾಡ್ಕೋಬೇಕು, ಪ್ರತಿಯೊಬ್ಬ ಗೃಹಸ್ಥನ ಆದ್ಯ ಕರ್ತವ್ಯ ಅದು. ಏನದು? ಸಂತಾನ ಪ್ರಾಪ್ತಿ. ಅದಕ್ಕೆ ಗೋವಿಂದ ಹೇಳ್ತಾನೆ, ಆಯ್ತು ತೊಂದ್ರೆ ಇಲ್ಲ, ಯಾವಾಗ ಸಂಪೂರ್ಣವಾಗಿ ಕತ್ಲೆ ಇರ್ತದೆ ಮತ್ತೆ ಯಾವಾಗ ನಾನು ಒಬ್ಬಂಟಿಯಾಗಿರ್ತೀನಿ ಆವಾಗ ನನ್ನ ಹೆಂಡತಿಯನ್ನ ನನ್ನ ಹತ್ರ ಕಳಿಸ್ಕೊಡು ಅಂತ ತನ್ನ ತಾಯಿಗೆ ಹೇಳ್ತಾನೆ. ಅದರಿಂದ ತಾಯಿ ಮಾರನೇ ದಿವಸ ನೋಡ್ತಾಳೆ. ಮಾರನೇ ದಿವಸ ರಾತ್ರಿ ಸಂಪೂರ್ಣವಾಗಿರ್ತಕ್ಕಂಥ ರಾತ್ರಿ, ಬೇರೆ ಯಾರ ಜೊತೆಗೋ ಚರ್ಚೆ ಮಾಡ್ತಾ ಇರ್ತಾನೆ, ರಾತ್ರಿ ಹಾಗೆ ಹೊರಟೆ ಹೋಗ್ತದೆ. ಆ ರೀತಿ ಪ್ರತಿ ರಾತ್ರಿ ಕೂಡ ಅವನು ಮಲಗ್ತಾನೆ ಇರೋದಿಲ್ಲ. ಪ್ರತಿ ರಾತ್ರಿ ಯಾವಾಗ ಮಲಗ್ತಾನೆ ಅನ್ನೋದೇ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಯಾವಾಗ್ಲೂ ಸಂಪೂರ್ಣವಾಗಿ ಭಗವದ್ ಗುಣಾನುಭವದಲ್ಲಿ ಮತ್ತೆ ರಾಮಾನುಜರ ಗುಣಾನುಭವದಲ್ಲಿ ಅವನು ಸಂಪೂರ್ಣವಾಗಿ ನಿಮಗ್ನನಾಗಿರ್ತಾನೆ. ಆದ್ರಿಂದ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಆ ತಾಯಿ ಹೋಗಿ ರಾಮಾನುಜರಿಗೆ ದೂರನ್ನ ಹೇಳ್ತಾಳೆ. ನೋಡಿ, ಅವನ ಹೆಂಡತಿಯ ಜೊತೆಗೆ ಸ್ವಲ್ಪನಾದ್ರೂ ಸಮಯವನ್ನ ಕಳಿಬೇಕು ಅಂತ ಹೇಳಿ ರಾಮಾನುಜರು ಅದನ್ನೇ ಹೇಳಿ ಗೋವಿಂದನಿಗೆ ಹೇಳ್ತಾರೆ. ಹೌದು, ಹೆಂಡತಿಯ ಜೊತೆಗೆ ನೀನು ಸಮಯವನ್ನ ಕಳಿಬೇಕು. ಅವಾಗ ಗೋವಿಂದ ತನ್ನ ತಾಯಿಗೆ, ಇಂಥ ರಾತ್ರಿ, ಈ ರಾತ್ರಿ ಅವಳನ್ನ ಕಳಿಸ್ಕೊಡು ಅಂತ ಹೇಳ್ತಾನೆ ಗೋವಿಂದ. ಆ ರಾತ್ರಿ ಹೆಂಡತಿ ಬರ್ತಾಳೆ. ಹೆಂಡತಿಯ ಜೊತೆಗೆ ಬೇರೆಯವ್ರ ಜೊತೆಗೆ ಯಾವ ಭಗವಂತನ ಗುಣಾನುಭವವನ್ನ ಮಾಡ್ತಾ ಇದ್ದ, ಗುಣಗಾನವನ್ನ ಮಾಡ್ತಾ ಇದ್ದ, ಅದೇ ಭಗವಂತನ ಗುಣಗಾನವನ್ನ ಸಂಪೂರ್ಣವಾದಂತಹ ರಾತ್ರಿ ಗೋವಿಂದ ತನ್ನ ಹೆಂಡತಿಯ ಜೊತೆಗೆ ಮಾಡ್ತಾನೆ. ತಾಯಿ ಕಳಿಸಿದ್ದು ಸಂತಾನ ಪ್ರಾಪ್ತಿಗೋಸ್ಕರ, ಆದ್ರೆ ಸಂಪೂರ್ಣವಾದಂತಹ ರಾತ್ರಿ ಗೋವಿಂದ ಕೇವಲ ಭಗವಂತನ ಗುಣಾನುಭವವನ್ನ, ಗುಣಗಾನವನ್ನ, ರಾಮಾನುಜರ ಗುಣಗಾನವನ್ನ ಮಾಡ್ತಾ ಕಳೆದು ಬಿಡ್ತಾನೆ. ಮಾರನೇ ದಿವಸ ರಾತ್ರಿ ಎಲ್ಲರಿಗೂ ಅಂದ್ರೆ ತಾಯಿಗೆ ಗೊತ್ತಾಗತ್ತೆ. ತಾಯಿ ಹೋಗಿ ರಾಮಾನುಜರಿಗೆ ದೂರನ್ನ ಹೇಳ್ತಾಳೆ. ರಾಮಾನುಜರು ಕರೀತಾರೆ ಈ ಗೋವಿಂದನನ್ನ. ಗೋವಿಂದ ಹೇಳ್ತಾನೆ, ನೋಡಿ, ಕತ್ತಲೆ ಇರುವಂತಹದ್ದು, ಎಲ್ಲಿ ಬೆಳಕಿರೋದಿಲ್ಲ ಅಲ್ಲಿ ಕತ್ತಲೆ ಇರ್ತದೆ. ನನ್ನ ಹೃದಯದಲ್ಲಿ ಯಾವಾಗಲೂ ನಿಮ್ಮ ಗುಣಗಾನದ ಮತ್ತೆ ಭಗವಂತನ ಗುಣಗಾನದ ಅಥವಾ ಗುಣಾನುಭವದ ಬೆಳಕು ಬೀರ್ತಾ ಇರೋದ್ರಿಂದ ನನಗೆ ಕತ್ತಲೆ ಅನ್ನೋದೇ ಗೊತ್ತಾಗೋದಿಲ್ಲ. ನನಗೆ ದಿವಸವೂ ಒಂದೇ, ರಾತ್ರಿಯೂ ಒಂದೇ. ಮತ್ತೆ ನಾನು ಒಬ್ಬಂಟಿಯಾಗಿರುತ್ತೀನಿ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಎಲ್ಲಾ ಸಮಯದಲ್ಲೂ ನನ್ನ ಜೊತೆಯಲ್ಲಿ ಭಗವಂತ ಪರಮಾತ್ಮನ ರೂಪದಲ್ಲಿ ಇರುವಂತಹ ಅನುಭವ ನನಗೆ ಆಗ್ತಾ ಇದೆ. ಆದ್ರಿಂದ ನಾನು ಒಬ್ಬಂಟಿಯಾಗಿದ್ದೀನಿ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಮತ್ತೆ ಹೇಗೆ ತಾನೇ ರಾತ್ರಿ ಸಮಯದಲ್ಲಿ ನಾನು ಭಗವಂತನ ಗುಣಗಾನವನ್ನ ಮಾಡದೇ ಇರೋದಕ್ಕೆ ಸಾಧ್ಯ? ಸಂತಾನ ಪ್ರಾಪ್ತಿಯನ್ನ ಮಾಡ್ಕೊಳ್ಳೋದು ಪ್ರಾಯಶಃ ನನ್ನಿಂದ ಆಗದೇ ಇರತಕ್ಕಂತಹ ಮಾತು ಅಂತ ಹೇಳ್ತಾರೆ. ಅವಾಗ ರಾಮಾನುಜರು, ಈ ಆಶ್ರಮದಲ್ಲಿ, ಈ ಗೃಹಸ್ಥಾಶ್ರಮದಲ್ಲಿ ಇರುವುದು ನಿನಗೆ ಸೂಕ್ತವಿಲ್ಲ. ಏಕೆ ಅಂತ ಹೇಳಿದ್ರೆ, ಈ ಗೃಹಸ್ಥಾಶ್ರಮದಲ್ಲಿ ಇದ್ರೂ ಕೂಡ ಸನ್ಯಾಸಿಯಾಗಿ ನೀನು ವರ್ತಿಸ್ತಾ ಇದೀಯಾ. ಆದ್ರಿಂದ ಸನ್ಯಾಸಾಶ್ರಮವನ್ನೇ ಸ್ವೀಕರಿಸಿ ನೀನು ನಿನ್ನ ಸೇವೆಯನ್ನ ಬಹಳ ಸೂಕ್ತವಾಗಿ ಮಾಡಿಕೊಳ್ಳಬಹುದು ಅಂತ ಹೇಳಿ ಅವನ ಹೆಂಡತಿಗೆ ಮತ್ತೆ ಅವನ ತಾಯಿಗೆ ತಿಳಿಸಿ ಅವರಿಗೆ ಸನ್ಯಾಸಾಶ್ರಮವನ್ನ ಕೊಟ್ಬಿಡ್ತಾರೆ. ಸನ್ಯಾಸ ದೀಕ್ಷೆಯನ್ನ ಗೋವಿಂದನಿಗೆ ಕೊಟ್ಬಿಡ್ತಾರೆ. ಗೋವಿಂದನಿಗೆ ಸನ್ಯಾಸ ಆಶ್ರಮವನ್ನ ದೀಕ್ಷೆಯನ್ನ ಕೊಡ್ಬೇಕಾದ್ರೆ ಅವನಿಗೆ ಯಾವ ಹೆಸರನ್ನ ಕೊಡ್ತಾರೆ ಅಂತ ಹೇಳಿದ್ರೆ, ನೋಡಿ, ಎಂಬಾರ್ ಅಂತ ಹೇಳಿದ್ರೆ ತಮಿಳಿನಲ್ಲಿ ಏನು ಅರ್ಥ ಅಂತ ಹೇಳಿದ್ರೆ ನೆರಳು ಅಲ್ವಾ. ನೆರಳು. ನೋಡಿ, ಮೊದಲು ಯಾವ ಹೆಸರನ್ನ ರಾಮಾನುಜರು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ಅವರ ಹೆಸರನ್ನೇ ಅವನಿಗೆ ಕೊಟ್ಟಿರ್ತಾರೆ. ನನ್ನ ಹೆಸರನ್ನ ನಿನಗೆ ಕೊಡೋದ್ರಿಂದ ನನ್ನ ಹೆಸರು ಕೂಡ ಧನ್ಯವಾಗತ್ತೆ ಅಂತ ಹೇಳಿ ರಾಮಾನುಜರು ತಮ್ಮ ಹೆಸರು ಎಂಬೆರುಮಾನಾರ್ ಅಂತ ಅವರ ಒಂದು ಹೆಸರಿರುತ್ತದೆ, ಅದನ್ನ ಕೊಡ್ತಾರೆ. ಅದನ್ನ ನನ್ನ ಪ್ರಭುವಿನ ಹೆಸರನ್ನ ನಾನೇ ಹೊಂದುವುದು ಅತಿ ಅಪರಾಧ. ಅವಾಗ ಎಂಬ ಅಂತ ಹೇಳಿದ್ರೇನು? ನೆರಳು. ನೋಡಿ, ಇದಕ್ಕೆ ಏನು ಬಹಳ ಸೊಗಸಾದಂತ ಅರ್ಥವನ್ನ ಕೊಟ್ಟಿದ್ದಾರೆ. ಇದನ್ನ ಹೇಳಿ ಇಲ್ಲಿ ನಾನು ಮುಗಿಸ್ತೀನಿ, ಆಯ್ತಾ. ನೆರಳು, ಒಬ್ಬ ಶಿಷ್ಯನಾದಂತವನು ಗುರುವಿನ ನೆರಳಿನ ಹಾಗೆ ಇರಬೇಕು ಅಲ್ವಾ. ಎಂಬಾರ್ ಅಂತ ಹೇಳಿದ್ರೆ ನೆರಳು.
ಇವಾಗ ನೆರಳಿನ ಲಕ್ಷಣಗಳೇನು ಅನ್ನೋದನ್ನ ಇವಾಗ ನೋಡಿ ಇಲ್ಲಿ ನಾವು ಇದಕ್ಕೆ ವಿರಾಮವನ್ನ ಕೊಡೋಣ. ನೆರಳಂತ ಹೇಳಿದ್ರೆ ನೋಡಿ, ನೆರಳಿಗೆ ಯಾವತ್ತೂ ಸ್ವತಂತ್ರವಾದಂತ ಉಪಸ್ಥಿತಿ ಅನ್ನೋದು ಇರೋದಿಲ್ಲ. ಇಟ್ ನೆವರ್ ಹ್ಯಾಸ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಒಂದು ವಸ್ತು ಇದ್ರೆ ಅವಾಗ ಮಾತ್ರ ನೆರಳು ಬರುತ್ತೆ. ವಸ್ತು ಇಲ್ಲದೆ ನೆರಳನ್ನ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ನೀವು ಸಿನಿಮಾದಲ್ಲೆಲ್ಲ ಈ ಭೂತ ಪಿಶಾಚಿಗಳು ನೆರಳಿನ ರೂಪದಲ್ಲಿ ಹೋಗ್ತಾ ಇರೋದನ್ನ ನೀವು ನೋಡ್ತೀರಾ, ಕೇವಲ ಸಿನಿಮಾದಲ್ಲಿ ನೋಡ್ತೀರಾ ಅಷ್ಟೇ. ಭೂತ ಪಿಶಾಚಿಗಳು ಇದ್ರೂ ಕೂಡ ಅದು ಇವೆ, ಆದ್ರೆ ಅದು ಯಾವತ್ತೂ ನೆರಳಿನ ರೂಪದಲ್ಲಿ ಕೆಲಸ ಮಾಡೋದಿಲ್ಲ ಅಲ್ವಾ. ಅದರಿಂದ ನೆರಳಿಗೆ ಯಾವತ್ತೂ ಸ್ವತಂತ್ರವಾದಂತ ಉಪಸ್ಥಿತಿ ಇರೋದಿಲ್ಲ. ಅದೇ ರೀತಿಯಲ್ಲಿ ಶಿಷ್ಯನು ಏನಂತ ಅಂದ್ಕೋತಾನೆ, ಗುರುವಿಲ್ಲದೆ ನನಗೆ ಯಾವುದೇ ಸ್ವತಂತ್ರವಾದಂತ ಉಪಸ್ಥಿತಿ ಇರೋದಕ್ಕೆ ಸಾಧ್ಯವಿಲ್ಲ. ಅದು ಮೊದಲನೇದು. ಎರಡನೇದು ನೋಡಿ, ನೆರಳು ಯಾವಾಗಲೂ ವಸ್ತುವಿನ ಜೊತೆಯಲ್ಲೇ ಪ್ರಯಾಣ ಮಾಡುತ್ತದೆ ಅಲ್ವಾ. ಯಾವ ದಿಕ್ಕಿನಲ್ಲಿ ಒಂದು ವಸ್ತು ಹೋಗ್ತದೆ ಅದೇ ದಿಕ್ಕಿನಲ್ಲಿ ನೆರಳು ಕೂಡ ಹೋಗ್ತದೆ. ನೆರಳು ವಸ್ತು ಒಂದು ದಿಕ್ಕಿನಲ್ಲಿ, ನೆರಳು ಮತ್ತೊಂದು ದಿಕ್ಕಿನಲ್ಲಿ ಹೋಗೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ಒಬ್ಬ ಶಿಷ್ಯ ಗುರುವಿನ ಒಂದು ಮನಸ್ಸೇನಿದೆ, ಗುರುವಿನ ಆ ಒಂದು ಮನೋಭಾವನೆ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ಅದೇ ರೀತಿಯಲ್ಲಿ ಅವನು ತನ್ನ ಜೀವನವನ್ನ ರೂಪಿಸ್ಕೋತಾನೆ. ಗುರುವಿನ ಜೊತೆಯಲ್ಲೇ ದೈಹಿಕವಾಗಿ ಇರ್ಬೇಕಂತ ಇಲ್ಲ, ಆದ್ರೆ ಇದ್ರೆ ಒಳ್ಳೇದು, ಆದ್ರೆ ಎಲ್ಲರಿಗೂ ಅದು ಸಿಗೋದಿಲ್ಲ. ಆದ್ರೆ ಗುರುವಿನ ಮನಸ್ಸನ್ನ ಅರ್ಥ ಮಾಡ್ಕೊಂಡು, ಅವರ ಉದ್ದೇಶವನ್ನ ಅರ್ಥ ಮಾಡ್ಕೊಂಡು ಯಾರು ನಡೀತಾನಲ್ಲ, ಅದು ನೆರಳು ಒಂದು ವಸ್ತುವಿನ ಹಿಂದೆ ಹೋಗುವುದಕ್ಕೆ ಸಮಾನ. ಮತ್ತೆ ಮೂರನೇದು ಎಲ್ಲದಕ್ಕಿಂತ ಬಹಳ ಮುಖ್ಯ ಏನಂತ ಹೇಳಿದ್ರೆ ನೋಡಿ, ಒಂದು ವಸ್ತು ಇದೆ, ಆದ್ರೆ ಎಲ್ಲಿಯವರೆಗೆ ಒಂದು ಪ್ರಕಾಶ ಇರೋದಿಲ್ಲ ಅಲ್ಲಿವರೆಗೆ ನೆರಳು ಬರೋದಿಲ್ಲ. ಕೇವಲ ವಸ್ತು ಇದೆ ಅಂತ ಹೇಳಿದ್ರೆ, ಇವಾಗ ಕತ್ತಲೆ ಇರ್ತದೆ, ಆವಾಗ ಕೂಡ ವಸ್ತು ಇರುತ್ತೆ, ಆದ್ರೆ ಕತ್ತಲೆಯಲ್ಲಿ ವಸ್ತುವಿನ ನೆರಳು ನಮ್ಗೆ ಕಾಣಿಸೋದಿಲ್ಲ. ಒಂದು ಪ್ರಕಾಶ ಇರ್ತದೆ ಮತ್ತೆ ವಸ್ತು ಕೂಡ ಇರ್ತದೆ ಅಂದ್ರೆ ಎರಡರ ಮಿಶ್ರಣದಲ್ಲಿ ನಮ್ಗೆ ನೆರಳು ನಮ್ಗೆ ಕಾಣಿಸುತ್ತೆ ಅಲ್ವಾ. ಅದೇ ರೀತಿಯಲ್ಲಿ ಆ ವಸ್ತು ಗುರುವಿಗೆ ಸಮಾನ, ಆ ಪ್ರಕಾಶ ಶಾಸ್ತ್ರಕ್ಕೆ ಸಮಾನ ಅಲ್ವಾ. ಸೊ ಆ ಪ್ರಕಾಶದ ಅಂದ್ರೆ ಶಾಸ್ತ್ರದ ಪ್ರಕಾಶದಲ್ಲಿ ಮಾತ್ರ ನಮ್ಮ ಗುರುಗಳನ್ನ ನಾವ್ ಯಾವಾಗ ನೋಡ್ತೀವಿ ಆವಾಗ ನಾವೇನ್ ಅರ್ಥ ಮಾಡ್ಕೋತೀವಿ, ಗುರುವಿನ ವಸ್ತು ಸ್ಥಿತಿಯನ್ನ ಅರ್ಥ ಮಾಡ್ಕೋತೀವಿ. ಅದೇ ರೀತಿಯಲ್ಲಿ ನಾವು ನಮ್ಮ ಅಂದ್ರೆ ಒಬ್ಬ ಶಿಷ್ಯ ತನ್ನ ವಸ್ತು ಸ್ಥಿತಿಯನ್ನ ಕೂಡ ಅರ್ಥ ಮಾಡ್ಕೋತಾನೆ ಅಲ್ವಾ. ಅರ್ಥ ಆಗ್ತದೆ ಅಲ್ವಾ ಎಲ್ಲರಿಗೂ. ಅದರಿಂದ ಗುರು ಅನ್ನೋ ತತ್ವ ಏನಿದೆ ಅದನ್ನ ಕೇವಲ ಶಾಸ್ತ್ರದಿಂದಲೇ ನಾವು ಅರ್ಥ ಮಾಡ್ಕೋಬೇಕು. ಶಾಸ್ತ್ರದ ಪ್ರಮಾಣ ಎಲ್ಲದಕ್ಕಿಂತಲೂ ಮುಖ್ಯವಾಗಿರ್ತಕ್ಕಂಥ ಪ್ರಮಾಣ. ಆ ಶಾಸ್ತ್ರದ ಪ್ರಮಾಣದ ಪ್ರಕಾಶದ ಮೂಲಕ ನಾವು ಗುರುವಿನ ತತ್ವವನ್ನ ಯಾವಾಗ ಅರ್ಥ ಮಾಡ್ಕೋತೀವಿ, ನಾನು ಗುರುವಿನ ನೆರಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೋತೀವಿ. ಅದರ ಜೊತೆಗೆ ಗುರುವಿನ ವಸ್ತು ಸ್ಥಾನ ಏನಿದೆ, ವಾಸ್ತವಿಕ ಸ್ಥಾನ ಏನಿದೆ ಅದನ್ನ ಕೂಡ ನಾವು ಅರ್ಥ ಮಾಡ್ಕೋತೀವಿ ಅಲ್ವಾ. ಸೊ ಕೊನೆಯಲ್ಲಿ ಇದನ್ನ ಹೇಳಿ ಮುಗಿಸ್ಬಿಡ್ತೀನಿ. ರಾಮಾನುಜರು ಆರಂಭದಲ್ಲಿ ನಾನು ಹೇಳ್ತಾ ಬೇಕಾದ್ರೆ ಇದನ್ನ ಹೇಳ್ದೆ, ಈ ಲೋಕದಿಂದ ಯಾವಾಗ ಪ್ರಸ್ಥಾನ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ತಮ್ಮ ನಿತ್ಯ ವೈಕುಂಠ ಗಮನಕ್ಕೆ ಸಿದ್ಧರಾಗ್ತಾ ಇರ್ತಾರೆ. ಆವಾಗ ತಮ್ಮ ತಲೆಯನ್ನ ಗೋವಿಂದನ ಮೇಲೇನೆ ಇಟ್ಟು, ಗೋವಿಂದನ ಮಡಿಲ ಮೇಲೆ ಇಟ್ಟು, ತಮ್ಮ ಕಾಲನ್ನ ಮತ್ತೊಬ್ಬ ತಮ್ಮ ಶಿಷ್ಯರು ಆಂಧ್ರಪೂರ್ಣರು ಅಂತ ಅವರ ಮಡಿಲ ಮೇಲೆ ಇಟ್ಟು ಈ ಲೋಕದಿಂದ ಪ್ರಸ್ಥಾನ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಗೋವಿಂದ ಎಷ್ಟು ಪ್ರಿಯನಾಗಿದ್ದಂಥವನು ರಾಮಾನುಜರಿಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಅದರಿಂದ ರಾಮಾನುಜರು ಪ್ರಸ್ಥಾನ ಮಾಡ್ತಾ ಇರ್ಬೇಕಾದ್ರೆ ಗೋವಿಂದ ಹೋಗಿ ಕೇಳ್ತಾನೆ, ನಾನು ಯಾವ ಒಂದು ದಟ್ಟ ಅಜ್ಞಾನದಲ್ಲಿ ಇದ್ದೆ ಕಾಳಹಸ್ತಿಯಲ್ಲಿ ಇರ್ಬೇಕಾದ್ರೆ, ಆ ದಟ್ಟ ಅಜ್ಞಾನದ ಅರಣ್ಯದಿಂದ ನನ್ನನ್ನ ಎತ್ತಿ ನೀವು ಮತ್ತೆ ಶ್ರೀಶೈಲ ಪೂರ್ಣರು ನನ್ನನ್ನ ವೈಷ್ಣವತ್ವಕ್ಕೆ ವಾಪಸ್ಸು ಕರೆದುಕೊಂಡು ಬಂದಿದ್ದೀರಾ. ಶ್ರೀಶೈಲ ಪೂರ್ಣರು ನೀವೇ ನನಗೆ ಎಲ್ಲವೂ ಕೂಡ, ನಿನ್ನ ತಂದೆ ನಿನ್ನ ತಾಯಿ ಎಲ್ಲವೂ ರಾಮಾನುಜರೇ ಅಂತ ಹೇಳಿದ್ರು. ಅದರಿಂದ ನೀವು ಈ ಲೋಕದಿಂದ ಪ್ರಸ್ಥಾನ ಮಾಡಬೇಕಾದ್ರೆ ನಾನು ಇಲ್ಲಿ ಇದ್ದು ಏನು ಪ್ರಯೋಜನವಿಲ್ಲ, ನಾನು ನಿಮ್ ಜೊತೆಗೆ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ರಾಮಾನುಜರು ಹೇಳ್ತಾರೆ, ಇಲ್ಲ ಇಲ್ಲ, ನೀನು ಒಂದಷ್ಟು ಸಮಯ ಇಲ್ಲೇ ಇರ್ಬೇಕು, ಇಲ್ಲಿ ಇದ್ದು ಮುಂದಿನ ಜನಾಂಗ ಚೆನ್ನಾಗಿ ಬಂದಾದ ಮೇಲೆ ನೀನು ಬರಬೇಕು ಅಲ್ವಾ. ಪರಾಶರ ಭಟ್ಟರು ಅಂತ ಕೂರತ್ತಾಳ್ವಾರರ ಸುಪುತ್ರ, ಅವ್ರು ಮುಂದಿನ ಆಚಾರ್ಯರಾಗ್ತಾರೆ. ಅವ್ರ ಆಚಾರ್ಯರಾದ್ಮೇಲೆ ನೀನು ಬಾ ಅಂತ ಹೇಳಿರ್ತಾರೆ. ಆದ್ರೆ ಅಲ್ಲಿವರೆಗೆ ಗೋವಿಂದನಿಗೆ ಕೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರಿಂದ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಸೊ ರಾಮಾನುಜರು ಪ್ರಸ್ಥಾನ ಮಾಡ್ತಾರೆ. ನೋಡಿ ಇಲ್ಲೆಲ್ಲ ಕೊಟ್ಟಿದ್ದಾರೆ, ಶಿಷ್ಯರೆಲ್ಲರೂ ಬ್ರಹ್ಮವಲ್ಲಿ, ಭೃಗುವಲ್ಲಿ ಮತ್ತು ತಿರುವಾಯ್ಮೊಳಿಗಳನ್ನು ಉಚ್ಚರಿಸುತ್ತಿದ್ದಂತೆ ರಾಮಾನುಜರು ವೈಕುಂಠ ಲೋಕಕ್ಕೆ ತೆರಳಿದರು. ಕೆಲವು ದಿನಗಳ ನಂತರ ಗೋವಿಂದನು ರಂಗನಾಥನ ಬಳಿ ಹೋಗಿ ತನ್ನ ಮನಸ್ಸನ್ನು ನಿವೇದಿಸಿ ತಾನೂ ವೈಕುಂಠಕ್ಕೆ ತೆರಳಲು ಅನುಮತಿಯನ್ನು ಯಾಚಿಸಿದನು.
ಏಕೆ ಅಂತ ಹೇಳಿದ್ರೆ ನೋಡಿ, ಒಂದಷ್ಟು ದಿವಸಗಳ ಕಾಲ ಮಾತ್ರ ಆಗಿದೆ, ಆದ್ರೆ ಅವನಿಗೆ ಆ ವಿರಹ ತಡ್ಕೊಳಕ್ ಆಗ್ತಾ ಇಲ್ಲ. ಮುಂಚೆ ಶ್ರೀಶೈಲ ಪೂರ್ಣರಿಂದ ಆ ವಿರಹವನ್ನ ತಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ, ಇದೀಗ ರಾಮಾನುಜರಿಂದ ವಿರಹವನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದರಿಂದ ಹೋಗಿ ಅವನು ರಂಗನಾಥನ ಬಳಿ ಅವನು ನಿವೇದನೆಯನ್ನ ಮಾಡ್ಕೋತಾನೆ, ದಯವಿಟ್ಟು ನಾನು ಕೂಡ ತೆರಳೋದಕ್ಕೆ ನನಗೆ ಅವಕಾಶವನ್ನ ಮಾಡ್ಕೊಡಿ ಅಂತ ಹೇಳಿ. ಆದ್ರೆ ರಂಗನಾಥರು ಅದಕ್ಕೆ ಒಪ್ಕೊಂಡ್ಬಿಡ್ತಾರೆ ಅಲ್ವಾ, ಒಪ್ಕೊಂಡು ಅವನನ್ನ ಕಳಿಸ್ತಾರೆ. ಅದಾದ್ಮೇಲೆ ಇನ್ನು ಅದಾದ್ಮೇಲೆ ಪರಾಶರ ಭಟ್ಟರು ಯಾರಿದ್ರು, ಪರಾಶರ ಅಂತ ಹೇಳಿದ್ರೆ ಆ ಸಣ್ಣ ಹುಡುಗ ಆಗಿದ್ದ ಅವಾಗಿನ್ನು, ಕೂರತ್ತಾಳ್ವಾರರ ಸುಪುತ್ರ ಅಲ್ವಾ. ಸೊ ಪರಾಶರ ಹತ್ರ ಹೋಗಿ ಈ ಗೋವಿಂದ ತನ್ನ ಉಪದೇಶವನ್ನ ಕೊಡು, ಯಾಕೆ ಅಂತ ಹೇಳಿದ್ರೆ ರಾಮಾನುಜರು ಹೇಳಿದ್ರು ಅವ್ರಿಗೆ, ಪರಾಶರನ್ನ ನೀನು ತಯಾರು ಮಾಡುವವರೆಗೆ ನೀನು ಬರಬಾರದು ಅಂತ ಹೇಳಿ. ಅದರಿಂದ ಉಪದೇಶವನ್ನ ಅವನಿಗೆ ನೀಡಿ ಅದಾದ್ಮೇಲೆ ಅವರು ವೈಕುಂಠಕ್ಕೆ ಗೋವಿಂದ ಕೂಡ ಹೋಗ್ತಾರೆ, ಎಂಬಾರು ಮುನಿ ವಾಪಸ್ಸು ಹೋಗ್ತಾರೆ ಅಲ್ವಾ. ಅವನೇನು ಉಪದೇಶ ನೀಡಿದ್ದಾನೆ ಅನ್ನೋದನ್ನ ಇಲ್ಲಿ ನೀವು ಓದ್ಬೋದು. ಇನ್ನು ನೀನೇ ಈ ಶ್ರೀ ವೈಷ್ಣವ ಸಂಪ್ರದಾಯದ ಕಣ್ಣಿನಂತೆ, ಕೂರತ್ತಾಳ್ವಾರರ ಸುಪುತ್ರರು ನೀವು, ರಂಗನಾಥನೇ ನಿನ್ನನ್ನು ಸುಪುತ್ರನೆಂದು ಅಂಗೀಕರಿಸಿದ್ದಾನೆ. ಆದರೆ ಇವೆಲ್ಲವೂ ನಿನ್ನನ್ನು ಅಹಂಕಾರಕ್ಕೆ ಒಯ್ಯಬಾರದು. ಸದಾ ರಾಮಾನುಜರ ಪಾದಾಶ್ರಯದಲ್ಲೇ ಸಂತುಷ್ಟನಾಗಿ ಈ ಸಂಪ್ರದಾಯವನ್ನು ಬೆಳಗು ಪುತ್ರ ಅಂತ ಹೇಳಿ ಅವರು ಪ್ರಸ್ಥಾನ ಮಾಡ್ತಾರೆ. ಸೊ ಇದು ಅವರ ಪ್ರಣಾಮ ಮಂತ್ರ. ರಾಮಾನುಜ ಪದಚ್ಛಾಯ ಗೋವಿಂದಾಹ್ವಾನಪಾಯಿನಿ ತಥಾ ಯಥಾ ಸ್ವರೂಪಾಸ ಜೀಯಾನ್ ವಿಶ್ರಾಮಸ್ಥಲಿ. ರಾಮಾನುಜರ ಪದಚ್ಛಾಯ, ಛಾಯಾ ಅಂತ ಹೇಳಿದ್ರೆ ನೆರಳು, ಅದೇ ತಾನೇ ಅವರ ಸನ್ಯಾಸಾಶ್ರಮದ ಹೆಸರು. ಎಂಬಾರ್ ಅಂತ ಹೇಳಿದ್ರೆ ನೆರಳು, ಅದರಿಂದ ರಾಮಾನುಜರ ಪಾದಾರವಿಂದಗಳ ನೆರಳಿನಂತೆ ಇದ್ದಂಥವರು, ಗೋವಿಂದ ಎಂಬಂತಹ ಹೆಸರನ್ನ ಉಳ್ಳುವಂತವರು. ಅನಪಾಯಿನಿ ಅಂತ ಹೇಳಿದ್ರೆ ಅವರಿಂದ ಯಾವತ್ತೋ ರಾಮಾಯಣದಲ್ಲಿ ರಾಮ ಮತ್ತೆ ಲಕ್ಷ್ಮಣ ಸೀತಾರಾಮನಿಂದ ಬೇರೆ, ಲಕ್ಷ್ಮಣ ಆರಂಭದಿಂದ ಕೊನೆಯವರೆಗೆ ರಾಮನ ಜೊತೆಯಲ್ಲೇ ಇರ್ತಾನೆ. ಅದೇ ರೀತಿಯಲ್ಲಿ ರಾಮಾನುಜರ ಜೊತೆಗೆ ಈ ಗೋವಿಂದ ಅನಪಾಯಿನಿ ಇರ್ತಾನೆ. ತಥಾ ಯಥಾ ಸ್ವರೂಪಾಸ, ಅದೇ ತಮ್ಮ ಸ್ವರೂಪ ಸ್ಥಿತಿ ಅಂತ ತಿಳ್ಕೊಂಡಿದ್ರು. ಜಿಯಾತ್ ಮದ್ ವಿಶ್ರಾಮ ಸ್ಥಳಿ, ಅಂತವರು ನನಗೆ ವಿಶ್ರಾಮ ಸ್ಥಳವಾಗಲಿ ಅಂತ ಈ ಶ್ಲೋಕ ಹೇಳ್ತಾ ಇದೆ. ಬಹಳ ಸಮಯವಾಗಿದೆ, ದಯವಿಟ್ಟು ಕ್ಷಮಿಸಿ. 8 ಗಂಟೆ ಮುಗಿಸ್ಬೇಕಂತ ಇದೆ, ಆದ್ರೆ ಇದು ಬಹಳ ಸಮಯ ತೆಗೆದುಕೊಂಡ್ಬಿಡ್ತು. ದೊಡ್ಡ ವಿಷಯ ಚರ್ಚೆ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ನಾವು ಸೋಮವಾರ ನಮ್ಮ ಷಡ್ಗೋಸ್ವಾಮಿ ವೈಭವಂ ಅಂತ ಹೇಳಿದ್ರೆ ರೂಪ ಗೋಸ್ವಾಮಿ ಅವರ ಚರ್ಚೆಯನ್ನ ನಾವು ಮುಂದುವರಿಸೋಣ. ಎಲ್ಲರಿಗೆ ಯಾರ್ಯಾರು ಭಾಗವಹಿಸಿದ್ದಾರೆ ಇವತ್ತು ಎಲ್ಲರಿಗೆ ಬಹಳ ಧನ್ಯವಾದಗಳು. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ, ಟೀಕೆ ಟಿಪ್ಪಣಿ ಏನಾದ್ರು ಇದ್ರೆ ಕೇಳ್ಬೋದು ಅಥವಾ ಹಂಚ್ಕೋಬಹುದು. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ, ಟೀಕೆ ಟಿಪ್ಪಣಿ ಏನಾದ್ರು ಇದೆಯಾ ಯಾರಿಗಾದ್ರೂ? ಹರೇ ಕೃಷ್ಣ ಪ್ರಭು. ದಂಡ ಪ್ರಣಾಮಗಳು. ಹರೇ ಕೃಷ್ಣ, ಹೇಳಿ ಮಾತಾಜಿ. ಪ್ರಭುಜಿ ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ರಾಮಾನುಜರ ಬಗ್ಗೆ ಇಷ್ಟೊಂದು, ಗೋವಿಂದರ ಬಗ್ಗೆ ನಮ್ಗೆ ಅಷ್ಟಾಗಿ ಗೊತ್ತಿರ್ಲಿಲ್ಲ ಪ್ರಭುಜಿ. ಈ ಕ್ಲಾಸಲ್ಲಿ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಆದ್ರೆ ನಾವು ಲಿಂಗಾಯತ್ರನೇ ಹಿಂಗ್ ಅಡ್ಡ ಹಚ್ಕೊಂಡು ಈಗ ದೀಕ್ಷೆ ಆಗಿರೋದ್ರಿಂದ ಕೆಲವ್ರು ಹೇಳ್ತಾ ಇದ್ರು, ಇಷ್ಟ ದಿವ್ಸ ಎಲ್ಲ ಹಿಂಗ ಅಡ್ಡ ಹಚ್ಕೊಂಡ್ ವಿಭೂತಿ ಹಚ್ಕೊಂತಿದ್ದೆ, ಈಗ ನೋಡಿ ಇದಕ್ಕಿದ್ದಂಗೆ ಎಲ್ಲ ತಿಲಕ ಹಚ್ಕೊಂಡ್ಬಿಡ್ತಿದೀಯಾ, ಯಾಕೆ ಇಷ್ಟೊಂದು ಬದಲಾವಣೆ ಆಗಿದೆಯಾ ಅಂತ ತುಂಬಾ ಜನ ಕೇಳ್ತಾ ಇದ್ರು ಪ್ರಭು. ಈಗ ಅನಿಸ್ತು ನನಗೆ ವೀರಶೈವರಿಂದ ಈಗ ಶೈವಕ್ಕೆ ಇದಕ್ ಬಂದಿದೀವಲ್ಲ ವೈಷ್ಣವರಿಗೆ, ಅದು ಹೇಳಿದ್ದು ನನಗೆ ತುಂಬಾ ಇಷ್ಟ ಆಯ್ತು ಪ್ರಭು. ಇನ್ನೊಂದ್ಸರಿ ರೆಕಾರ್ಡಿಂಗ್ ಅನ್ನ ಮತ್ತೆ ಮತ್ತೆ ಕೇಳಿ ಅವ್ರದ್ದು ಕೇಳಿಸ್ಬೇಕು ಅನಿಸ್ತಾ ಇದೆ ಪ್ರಭುಜಿ. ಇದು ನನಗೆ ತುಂಬಾ ಇಷ್ಟ ಆಯ್ತು ಪ್ರಭುಜಿ ಇವತ್ತಿನ ಕ್ಲಾಸ್. ನನಗೆ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನೋಡಿ, ಈ ಚರ್ಚೆನ ನಾವು ಮಾಡಿದ್ದು ಶೈವ ಮತವನ್ನಾಗ್ಲಿ ಅಥವಾ ವೀರಶೈವ ಮತವನ್ನಾಗ್ಲಿ ಕಡೆಗಾಣಿಸೋದಕ್ಕಲ್ಲ, ಖಂಡಿತವಾಗ್ಲು. ಆದ್ರೆ ವೈಷ್ಣವ ಮತದಲ್ಲಿ ಇರ್ತಕ್ಕಂತ ವಿಶೇಷತೆ ಏನಿದೆ ಅದನ್ನ ತೋರಿಸೋದಕ್ಕೆ ಮಾತ್ರ ಅಲ್ವಾ. ಸೊ ಎಲ್ಲರೂ ಕೂಡ ತಮ್ಮ ತಮ್ಮ ಹಾದಿಯಲ್ಲಿ ಇದ್ದಾರೆ. ಅವರು ಆ ಹಾದಿಗೆ ತಕ್ಕಂತೆ ಯಾವ ಇದು ನಿಷ್ಕರ್ಷ ಇದೆ, ಯಾವ ಒಂದು ಇದು ಗುರಿ ಇದೆ, ಅದನ್ನ ತಲುಪ್ತಾರೆ. ಆದ್ರೆ ಎಲ್ಲಾ ಹಾದಿಗೂ ಬೇರೆ ಬೇರೆ ಗುರಿ ಇದೆ, ಅದನ್ನ ನಾವು ಹೇಳ್ತಾ ಇದೀವಿ. ಎಲ್ಲಾ ಹಾದಿಯು ಒಂದೇ ಡೆಸ್ಟಿನೇಷನ್ ಅಂತ ಏನ್ ಹೇಳ್ತಾರೆ ಅದನ್ನ ತಲುಪೋದಿಲ್ಲ ಅಲ್ವಾ. ಅದರಿಂದ ವೈಷ್ಣವರ ಹತ್ರ ಯಾವ ವಿಶೇಷವಾಗಿರ್ತಕ್ಕಂತಹ ಹಾದಿ ಮತ್ತೆ ಆ ಗುರಿ ಇದೆ, ಅದನ್ನ ಎತ್ತಿ ಹಿಡಿಯೋದಕ್ಕೆ ಮಾತ್ರ ಈ ರೀತಿಯಾಗಿರ್ತಕ್ಕಂತ ಕಥೆಗಳನ್ನ ಚರ್ಚೆ ಮಾಡ್ತೀವಿ ಅಷ್ಟೇನೆ. ನಾವು ಶೈವ ಮತವನ್ನಾಗ್ಲಿ
ಅಥವಾ ಶಾಕ್ತ ಮತವನ್ನಾಗ್ಲಿ, ಸೌರ್ಯ ಮತವನ್ನಾಗ್ಲಿ, ಗಾಣಾಪತ್ಯ ಮತವನ್ನಾಗ್ಲಿ ಪ್ರಭುಪಾದರು ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಅದನ್ನ ಕಡೆಗಾಣಿಸೋದಕ್ಕೆ ನಾವು ಈ ರೀತಿಯಾದಂತಹ ಚರ್ಚೆ ಖಂಡಿತವಾಗ್ಲೂ ನಾವು ಮಾಡೋದಿಲ್ಲ. ಆಯ್ತಾ? ಧನ್ಯವಾದಗಳು. ನಿಮ್ಮ ನಿಮ್ಮ ಅನಿಸಿಕೆಗಳಿಗೆ ಧನ್ಯವಾದಗಳು. ಬೇರೆ ಯಾರಿಗಾದ್ರೂ ಏನಾದ್ರೂ ಅನಿಸಿಕೆಗಳು, ಪ್ರಶ್ನೆ ಏನಾದ್ರೂ ಇದೆಯಾ? ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭು. ರಾಮಾನುಜಾಚಾರ್ಯದ ಜೀವನ ಚರಿತ್ರೆ ಬರೆದಿರುವಂತಹ ಆಥರ್ ಯಾರಾದ್ರೂ ಹೇಳಿ ಪ್ರಭು. ಇಸ್ಕಾನ್ ಅಲ್ಲೇ ಸಿಗತ್ತೆ ಮಾತಾಜಿ, ನಿಮ್ಗೆ ಇಂಗ್ಲಿಷ್ ನಲ್ಲಿ ಇದೆ. ನಿಮ್ಗೆ ಕನ್ನಡದಲ್ಲಿ ಬೇಕಾ ಇಂಗ್ಲಿಷ್ ನಲ್ಲಿ ಬೇಕಾ? ಪ್ರಭು ಕನ್ನಡ. ಕನ್ನಡ, ಓಕೆ. ಆ ಕನ್ನಡದಲ್ಲಿದೆ, ನಮ್ಮ ಮನೇಲಿದೆ ಅದು. ಅದರ ಹೆಸರು ನನಗೆ ಇವಾಗ ಪಬ್ಲಿಕೇಶನ್ ಎಲ್ಲ ಮರ್ತೋಗಿದೆ. ನೀವು ನನಗೆ ಇದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ 2-3 ದಿವಸ ಆದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಆಯ್ತಾ? ಇವತ್ತು ಗುರುವಾರ ಅಲ್ವಾ? ಶನಿವಾರ ನನಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆಯ್ತಾ? ಅದಕ್ಕೆ ನನಗೆ ನೆನಪು ಬರ್ತಾ ಇಲ್ಲ ಅಷ್ಟೇ. ಕನ್ನಡದಲ್ಲಿ ಬುಕ್ ಇದೆಯಾ ಪ್ರಭುಜಿ? ಅದು ರಾಮಾನುಜಾಚಾರ್ಯರದ್ದು? ಹೌದು, ಪುಸ್ತಕ ಇದೆ. ಅನೇಕ ಪುಸ್ತಕ ನಾವು ಕೊಂಡ್ಕೋಬೇಕು ಅಂದ್ರೆ ತಗೋಬೇಕಲ್ಲ ಪ್ರಭುಜಿ? ಎಲ್ಲಿ ಸಿಗುತ್ತೆ ಪ್ರಭುಜಿ? ಎಲ್ಲಿ ಸಿಗತ್ತೆ ಅದನ್ನು ಕೂಡ ನಾನು ಹೇಳ್ತೀನಿ. ಇವಾಗ ನನಗೆ ಗೊತ್ತಿಲ್ಲ ಎಲ್ಲಿ ಸಿಗತ್ತೆ ಅನ್ನೋದನ್ನ ಆಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ನಾನು. ಆಯ್ತಾ? ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅವಾಗ ನನಗೆ ಇವಾಗ ಮರ್ತೋಗಿದೆ. ಇಂಗ್ಲಿಷ್ ನಲ್ಲಿ ಬೇಕಂದ್ರೆ ಇಸ್ಕಾನ್ ನಲ್ಲಿ ಯಾವ್ದಂತ ನನಗೆ ಗೊತ್ತಿದೆ, ಆದ್ರೆ ಕನ್ನಡದಲ್ಲಿ ಇರೋದು ನನಗೆ ಮರ್ತೋಗಿದೆ. ಆಮೇಲೆ ನಾನು ಹೇಳ್ತೀನಿ. ಆಯ್ತಾ? ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭು, ಅವರು ರಾಮಾನುಜಾಚಾರ್ಯ ಒಂದು ಟೆಂಪಲ್ ಮೇಲೆ ಹೋಗಿ ನಮೋ ನಾರಾಯಣ ಅಂತ ಹೇಳ್ತಾ ಇದ್ರಲ್ಲ, ಹೌದು. ಅದು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಪ್ರಭು. ಅದು ಹೇಳಿ ಬಿಟ್ರಾ ನೀವು? ಇಲ್ಲ, ಅದು ಒಂದು ದೊಡ್ಡ ಕಥೆ. ಅದು ಅದು ಮತ್ತೊಂದು ಯಾವಾಗ ಅವಕಾಶ ಸಿಗತ್ತೆ ಅವಾಗ ಹೇಳೋಣಂತೆ. ಆದ್ರೆ ಅದರ ಸಾರ ಏನು ಅಂತ ಹೇಳಿದ್ರೆ, ನೋಡಿ, ಆ ಕಥೆಯಲ್ಲೂ ಕೂಡ ಅನೇಕ ಪ್ರತಿರೂಪಗಳಿವೆ. ಅಂದ್ರೆ ಒಂದಷ್ಟು ಜನ ಹೇಳ್ತಾರೆ ರಾಮಾನುಜರು ದೇವಸ್ಥಾನದ ಮೇಲೆ ಹೋಗಿ ಎಲ್ಲರಿಗೂ ಆ ಮಂತ್ರವನ್ನ ಹೇಳಿದ್ರು ಅಂತ. ಮತ್ತಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ, ಮಂತ್ರವನ್ನ ಮುಕ್ತವಾಗಿ ಎಲ್ಲರಿಗೂ ಕೊಡಬಾರ್ದು, ಅದರಿಂದ ಗಾಯತ್ರಿ ಮಂತ್ರವನ್ನ ಎಲ್ಲರಿಗೂ ಹೇಳೋಂಗಿಲ್ಲ. ಅದೇ ರೀತಿಯಲ್ಲಿ ಆ ಮಂತ್ರವನ್ನ ಕೂಡ ಪ್ರಾಯಶಃ ಎಲ್ಲರಿಗೂ ಯೋಗ್ಯತೆ ಇಲ್ಲದೆ ಕೊಡಬಾರದು. ಅದರಿಂದ ಎಲ್ಲರನ್ನ ಒಂದು ಜಾಗದಲ್ಲಿ ಕರೆದು ಅವರ ಕಿವಿಯಲ್ಲಿ ರಾಮಾನುಜರು ಹೇಳಿದ್ರು ಅಂತ ಹೇಳ್ತಾರೆ. ಆದ್ರೆ ಅದರ ಸಾರ ಏನು ಅಂತ ಹೇಳಿದ್ರೆ, ಗುರುವಿನ ಆಜ್ಞೆಯನ್ನ ಮೀರಿದ್ರೂ ತೊಂದರೆ ಇಲ್ಲ, ಜನಸಾಮಾನ್ಯರ ಒಳಿತಿಗೋಸ್ಕರ, ಜನಸಾಮಾನ್ಯರ ಒಂದು ಲಾಭಕ್ಕೋಸ್ಕರ, ಜನಸಾಮಾನ್ಯರು ವಾಪಸ್ಸು ಮರಳಿ ವೈಕುಂಠಕ್ಕೆ ಹೋಗುವುದಕ್ಕೆ ದಾರಿಯನ್ನ ಕಲ್ಪಿಸಿ ಕೊಡುವುದಕ್ಕೋಸ್ಕರ ನಾನು ಯಾವ ಒಂದು ಹಂತಕ್ಕೋಸ್ಕರ ಇಳಿಯಬಲ್ಲೆ ಎಂಬಂತ ಒಂದು ಕರುಣೆಯ ಅತಿರೇಕ ರಾಮಾನುಜರ ಹೃದಯದಲ್ಲಿ ಅಲ್ಲಿ ಬರೋದನ್ನ ನಾವು ನೋಡ್ತೀವಿ. ಅದು ಅದರ ಸಾರ ಅಲ್ವಾ? ಇಲ್ಲೂ ಕೂಡ ನಾವು ನೋಡ್ತೀವಿ ಅಲ್ವಾ? ಗೋವಿಂದ ಶ್ರೀಶೈಲಪೂರ್ಣರ ಹಾಸಿಗೆಯನ್ನ ಮಾಡ್ತಾ ಇರಬೇಕಾದ್ರೆ ಅವನೇನ್ ಹೇಳ್ತಾನೆ ಶ್ರೀಶೈಲಪೂರ್ಣರಿಗೆ, ನಾನು ಶಾಶ್ವತ ಕಾಲದವರೆಗೆ ನರಕಕ್ಕೆ ಹೋದ್ರೂ ತೊಂದರೆ ಇಲ್ಲ, ಕೇವಲ ಒಂದಷ್ಟು ಕ್ಷಣಗಳು ಶ್ರೀಶೈಲಪೂರ್ಣರು ನನ್ನ ಗುರುಗಳು ಒಳ್ಳೆ ನಿದ್ದೆಯನ್ನ ಮಾಡಿದ್ರೆ ಸಾಕು. ಅದನ್ನ ನಾವು ಕಲ್ಪನೆ ಮಾಡ್ಕೊಳಕ್ ಆಗೋದಿಲ್ಲ. ಅಂತ ಹೃದಯ ಯಾರಲ್ಲಿ ಇರ್ತದೆ ಅಲ್ಲ, ಅಂಥವ್ರಿಗೆ ಮಾತ್ರ ಈ ಒಂದು ಸನ್ನಿವೇಶ ಅರ್ಥ ಆಗತ್ತೆ ಅಲ್ವಾ? ಆ ರೀತಿ. ಹರೇ ಕೃಷ್ಣ. ಓಕೆ, ಧನ್ಯವಾದಗಳು. ಓಕೆ, ರಾಮಾನುಜಾಚಾರ್ಯ ಬುಕ್ ಎಲ್ಲಿ ಸಿಗುತ್ತೆ ಪ್ರಭು? ಅದು ನಾನು ಹೇಳ್ತೀನಿ ಆಯ್ತಾ? ನಾನು 2-3 ದಿವಸ ಆದ್ಮೇಲೆ ಹರೇ ನಾನು ಕೃಷ್ಣ ಪ್ರಭುಜಿ. ಪ್ರಭು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭು. ಪ್ರಭುಜಿ, ನೀವು ಒಬ್ಬ ಗುರುವಿಗೆ ಭಕ್ತರು ಹೇಗಿರ್ಬೇಕು